हरि ओम। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शान्तिः शान्तिः शान्तिः। सिन्धूरारुणविग्रहां त्रिनयनां माणिक्यमौळीस्फुरत् तारानायकशेखरां स्मितमुखीमापीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामम्बिकाम्। ओम 121 ನಾಮ ಮುಗಿದಿದೆ. ಗಣಪತಿ ಹಾಗೂ ಸುಬ್ರಹ್ಮಣ್ಯನ ನಾಮವನ್ನು ಹಿಂದೆ ನೋಡಿದ್ವಿ. ಈಗ 122ನೇ ನಾಮ. ದೇವೇಶಿ ದಂಡನೀತಸ್ಥ ದಹರಾಕಾಶರೂಪಿಣಿ ಪ್ರತಿಪನ್ಮುಖ್ಯರಾಕಾಂತ ತಿಥಿಮಂಡಲ ಪೂಜಿತ. ದಹರಾಕಾಶರೂಪಿಣಿ ಫಸ್ಟ್ ನೋಡೋಣ. ದಹರಾಕಾಶ ಅಂದ್ರೆ ಛಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ. ದಿ ಇನಿಷಿಯಲ್ ಪೋರ್ಷನ್ಸ್ ಆಫ್ ಛಾಂದೋಗ್ಯ ಉಪನಿಷತ್. ಎರಡು ಪ್ರಧಾನ ಉಪನಿಷತ್ ನಮ್ಮಲ್ಲಿ ಬೃಹದಾರಣ್ಯಕ, ಬೃಹತ್ವಾತ್ ಬೃಹದಾರಣ್ಯಕ, ಶುಕ್ಲ ಯಜುರ್ವೇದ ಮತ್ತೆ ಸಾಮವೇದದಲ್ಲಿ ಛಾಂದೋಗ್ಯ ಉಪನಿಷತ್. ಈ ಎರಡು ಗ್ರಂಥನೇ ತುಂಬಾ ವಿಸ್ತಾರ, ಬಹಳ ದೊಡ್ಡದು ಕೂಡ. ಅಲ್ಲಿ ಪೋರ್ಷನ್ ಬರುತ್ತೆ ದಹರಾಕಾಶ ವಿದ್ಯೆ ಅಂದ್ರೆ, ದಹರಾಕಾಶ ವಿದ್ಯೆ ಇಸ್ ನಥಿಂಗ್ ಬಟ್ ಶ್ರೀ ವಿದ್ಯೆ. ಇಟ್ ಇಸ್ ನಥಿಂಗ್ ಬಟ್ ಆತ್ಮವಿದ್ಯೆ. ದಹರ ಅಂದ್ರೆ ಆಕಾಶ ಅಂತ ಅರ್ಥ. ಒಂದು ಎಲ್ಲಿ ನಮ್ಮ ದೇಹದಲ್ಲಿ ಆಕಾಶ ಯಾವುದು, ಅನಾಹತ ಚಕ್ರ. ಈ ಎರಡು ಉಪನಿಷತ್ತಲ್ಲೂ ಆತ್ಮಜ್ಞಾನಕ್ಕಿಂತ ಮುಂಚೆ, ಗುರು ಶಿಷ್ಯನ ಸಂವಾದ ಆಗಕ್ಕಿಂತ ಮುಂಚೆ ಸಾಕಷ್ಟು ಉಪಾಸನೆಗಳನ್ನ ಹೇಳ್ತಾರೆ. ಅದೆಲ್ಲ ಈ ದಹರಾಕಾಶ ವಿದ್ಯೆ ಪೋರ್ಷನ್ಸ್ ಅಲ್ಲಿ ಬರುತ್ತೆ. ಸುಮಾರು ಒಂದು 80% ಬೃಹದಾರಣ್ಯಕ ಅಂಡ್ ಚಾಂದೋಗ್ಯ is more of upasana, meditation, and last portion only ವೇದಾಂತ. ಸೊ ದಹರಾಕಾಶ ರೂಪಿಣಿ ಅಂದ್ರೆ ಅಮ್ಮನವರನ್ನ ಅನಾಹತ ಚಕ್ರದಲ್ಲಿ ಭಾವನೆ ಮಾಡುವುದು. ಸಿಂಪಲ್. ಅಷ್ಟು ಸುಲಭ ಆಗತ್ತಾ? ಆಗೋದಿಲ್ಲ. ಅದಕ್ಕೆ ಹಿಂದಿನ ನಾಮ ದೇವೇಶಿ. ಒಂದು ನಿಮಿಷ ಮ್ಯೂಟ್ ಆಗಲಿ, ಆಮೇಲೆ ಮುಂದುವರಿಸ್ತೇನೆ. ದೇವೇಶಿ. ಈಶಿ ಅಥವಾ ಈಶಿತ್ವ ಅಂದ್ರೆ ಈಶ್ವರಿ, ಓನರ್ ಆಫ್ ದೇವ, ದೇವತೆಗಳೆಲ್ಲ ಒಡೆಯತಿ. ಆದ್ರೆ ಇಲ್ಲಿ ದೇವ ಅಂದ್ರೆ ಇಂದ್ರಿಯ ಅಂತ ಅರ್ಥ, ಸೆನ್ಸ್ ಆರ್ಗನ್ಸ್. ನೋಡಿ, ದೇವೇಶಿಗೂ ದಹರಾಕಾಶ ರೂಪಿಣಿಗೂ ಲಿಂಕ್ ಇದೆ. ಇಂದ್ರಿಯ ನಿಗ್ರಹ ಇಲ್ಲದೆ ಧ್ಯಾನ ಸಿದ್ಧಿಸೋದಿಲ್ಲ. ನಾನು ಶಮ ಮತ್ತೆ ದಮ ಕಮ್ಮಿ ಇರುತ್ತೆ. ಶಮ ದಮ ಮೀನ್ಸ್ ಶಮ ಇಸ್ ಕಂಟ್ರೋಲ್ ಆಫ್ ಮೈಂಡ್, ದಮ ಕಂಟ್ರೋಲ್ ಆಫ್ ಬಾಡಿ ಅಂಡ್ ಸೆನ್ಸ್ ಆರ್ಗನ್ಸ್. ವಿತೌಟ್ ಕಂಟ್ರೋಲಿಂಗ್ ದೀಸ್ ಟು ಮೆಡಿಟೇಷನ್ ನಾಟ್ ಪಾಸಿಬಲ್. ಸಿಂಪಲ್ ಆಸ್ ದಟ್ ಅಲ್ವಾ? ಸೊ ದಹರಾಕಾಶ ರೂಪಿಣಿ ಅಂತಂದ್ರೆ ಧ್ಯಾನದ ಪ್ರಕ್ರಿಯೆ, ಸಗುಣ ಧ್ಯಾನ. ಐ ಆಮ್ ಮೀನಿಂಗ್ ಹಿಯರ್ ದ ಮೆಡಿಟೇಷನ್ ವಿತ್ ಫಾರ್ಮ್. ಮೆಡಿಟೇಷನ್ ವಿತ್ ಫಾರ್ಮ್ ಬರಬೇಕಂದ್ರೆ ಮನಸ್ಸಿನ ಒಳಗಡೆ ಇಂದ್ರಿಯಗಳೆಲ್ಲ ಓಪನ್ ಆಗ್ಬೇಕು. ಫಾರ್ಮ್ ಇರಬೇಕು ಅಂದ್ರೆ ಸೆನ್ಸ್ ಆರ್ಗನ್ ಶುಡ್ ವರ್ಕ್ ಅಲ್ವಾ? ಸೊ ಈ ಹೊರಗಿನ ಇಂದ್ರಿಯಸ್ ವರ್ಕ್ ಆದ್ರೆ ಧ್ಯಾನ ಮಾಡಕ್ ಸಾಧ್ಯವಿಲ್ಲ. ಸೊ ಒಳಗಡೆ ಇಂದ್ರಿಯಗಳೆಲ್ಲ ಓಪನ್ ಆಗ್ಬೇಕಂದ್ರೆ ಮನಸ್ಸು ಓಪನ್ ಆಗ್ಬೇಕು. ಇದಕ್ಕೆಲ್ಲ ಎಕ್ಸ್ಟರ್ನಲ್ ಇಂದ್ರಿಯಾಸ್ಗೆ ಹೆಸರು ಗೋಳಕ ಅಂತ. ಇಟ್ ಇಸ್ ಜಸ್ಟ್ ಅನ್ ಇನ್ಸ್ಟ್ರೂಮೆಂಟ್. ದಿಸ್ ಇನ್ಸ್ಟ್ರೂಮೆಂಟ್ ಹ್ಯಾಸ್ ಟು ಬಿ ಟರ್ನ್ಡ್ ಇನ್ಸೈಡ್. Instruments when turned inside, mind has to blossom. ಸೊ ಒಳಗಡೆ ಮನಸ್ಸು ಯಾವಾಗ ನಿಲ್ಲತ್ತೋ ಆವಾಗ ಧ್ಯಾನ ಈಸಿ. ಅವಾಗಿದ್ರೇನೆ ದಂಡನೀತಸ್ಥ. ನಾವು ಅಂದ್ರೆ ಶಿ ಇಸ್ ಆಲ್ಸೋ ದಿ ಕಾನ್ಶಿಯನ್ಸ್. ವಿಸೇನ ಕಾನ್ಶಿಯನ್ಸ್, ದಟ್ ಜೀವ ಭಾವ. ನಾನು ಎಲ್ಲಿ ತಪ್ಪು ಮಾಡ್ಬಿಡ್ತೀನಿ ಅನ್ನೋ ಎಷ್ಟೋ ಜನ, ಎಲ್ರಿಗೂ ಇರತ್ತೆ. ಎಲ್ಲಿ ಯಾಕೆ ಬೇಕಂದ್ರೆ ನಾವು ಮೋಸ ಮಾಡ್ಬೋದು, ಅದು ನಮ್ಮ ಕಾನ್ಶಿಯನ್ಸ್ ಮಾಡಕ್ಕಾಗಲ್ವೇ? ಸೊ ಲಲಿತಾ ತ್ರಿಪುರ ಸುಂದರಿ ಇನ್ ದಿ ಫಾರ್ಮ್ ಆಫ್ ದಂಡನೀತಸ್ಥ
ತಪ್ಪು ಮಾಡದೇ ಇರೋ ತರ ನೋಡ್ತಾ ಇದ್ದಾಳೆ. ಸೊ ತಪ್ಪು ಮಾಡದೇ ತರ ಇರ್ಬೇಕಂದ್ರೆ ಹೇಗ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು. ಅವಾಗ ತಪ್ಪು ಮಾಡಲ್ಲ ನಾವು, ಅಂದ್ರೆ ಸಾಧನೆಗೆ ಬರಬೇಕು. ಇಲ್ಲ ಅಂದ್ರೆ ಏನೋ ಒಂದು ತಪ್ಪು ಮಾಡ್ತಾನೆ ಇರ್ತೀವಿ. ಆವಾಗ ತಪ್ಪು ಮಾಡಿದಾಗೆಲ್ಲ ದಂಡ, ಶಿಕ್ಷಣೆ. ದಂಡನೀತಸ್ಥ. ಹಿಂದಿನ ಕ್ಲಾಸಸ್ ಎಲ್ಲ ಹೇಳಿದೀನಿ. ದಹರಾಕಾಶ ವಿದ್ಯೆಗೆ ಬೆಸ್ಟ್ ಮೆಥಡ್ ಏನಂದ್ರೆ ಶ್ರೀಚಕ್ರವನ್ನೇ ಹೃದಯಾಕಾಶದಲ್ಲಿ ಧ್ಯಾನ ಮಾಡೋದು. ದಟ್ ಈಸ್ ದ ಬೆಸ್ಟ್, ಬಿಕಾಸ್ ಇಟ್ ಇಸ್ ಮೋರ್ ಸಟಲ್ ದ್ಯಾನ್ ದ ಫಾರ್ಮ್. Form also some kind of distraction. We have to visualize the face, ಆಮೇಲೆ different parts ಅದೆಲ್ಲ. But if it is ಬೇಡ, ಇಂಗ್ಲಿಷ್ ಜಾಸ್ತಿ ಆಯ್ತು. If it is ಶ್ರೀಚಕ್ರ ಆದ್ರೆ ತುಂಬಾ ಈಸಿ, ಮತ್ತೆ ಸಟಲ್ ಕೂಡ, ಸೂಕ್ಷ್ಮ. ಎಷ್ಟು ಸೂಕ್ಷ್ಮ ನಮ್ಮ ಸಾಧನೆ ಇರುತ್ತೋ ಅಷ್ಟು ಸೂಕ್ಷ್ಮವಾಗಿ ನಾವು ಸ್ಪಿರಿಚುಯಾಲಿಟಿ ಮುಂದೆ ಹೋಗ್ತೀವಿ. ಧಾರಾಕಾಶ ರೂಪಿಣಿ. ಮೈಂಡ್ ಎಕ್ಸ್ಪ್ಯಾಂಡ್ ಆಗ್ಬೇಕು. ದ ಪರ್ಪಸ್, ಸುಮಾರು ಕ್ಲಾಸ್ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡ್ತೀನಿ. ದ ಪರ್ಪಸ್ ಆಫ್ ಮೆಡಿಟೇಷನ್ ಈಸ್ ಎಕ್ಸ್ಪ್ಯಾನ್ಷನ್ ಆಫ್ ದ ಮೈಂಡ್. ಪರ್ಪಸ್ ಆಫ್ ಮೆಡಿಟೇಷನ್ ಈಸ್ ಎಕ್ಸ್ಪ್ಯಾನ್ಷನ್ ಆಫ್ ದ ಮೈಂಡ್. ಎಷ್ಟು ಮನಸ್ಸು ವಿಶಾಲತೆ ಆಗುತ್ತೋ ಅಷ್ಟು ಒಳ್ಳೇದು ಸಾಧನೆಗೆ. ಸಂಕುಚಿತ ಮನೋಭಾವ ಅದೆಲ್ಲ ಏನೋ ಲಿಮಿಟೇಷನ್. ಮೆಡಿಟೇಷನ್ಗೆ ಅದು ಇರಬಾರ್ದು. ಬ್ರಾಡ್ ಮೈಂಡ್. ಹೇಳಿದ್ದೆ ಸುಮಾರು ಹಿಂದಿನ ಕ್ಲಾಸಸ್ ಅಲ್ಲಿ, ಧ್ಯಾನ ಶ್ಲೋಕ ಟೈಮಲ್ಲಿ ಹೇಳಿದ್ದೆ ಅನ್ಸುತ್ತೆ. ಆಕಾಶವನ್ನು ನೋಡದೆ ಒಂದು ಉಪಾಸನೆ ಅಂತ. ಮೇಲ್ಗಡೆ ಟೆರಸ್ ಮೇಲೆ ಹೋಗಿ ಮಲ್ಕೊಂಡು ಆರಾಮಾಗಿ ನಕ್ಷತ್ರಗಳನ್ನ ನೋಡ್ತಾ, ಅಲ್ಲ ಇಲ್ಲಿ ಬೆಂಗಳೂರಲ್ಲಿ ನಕ್ಷತ್ರ ಎಲ್ಲ ಸಿಗಲ್ಲ ಬಿಡಿ, ಸೋಡಿಯಂ ವೇಪರ್ ಲೈಟು ಇನ್ನೊಂದು ಯಾವುದೋ ಸಿಗತ್ತೆ, ಅಷ್ಟು ಹೈಟ್ ಇರಲ್ವಲ್ಲ. ಇಲ್ಲಿ ನಮ್ಮೂರಾದ್ರೆ ತಿರುವಣ್ಣಾಮಲೈ ಆದ್ರೆ ಈ ನಕ್ಷತ್ರಗಳೆಲ್ಲ ಬರುತ್ತೆ, ನೋಡ್ಬೋದು. ಸೊ ಆರಾಮಾಗಿ ನೋಡ್ತಾ ನಿಮ್ಮ ಕಣ್ಣು ಎಷ್ಟು ದೂರ ಹೋಗುತ್ತೋ ಅಷ್ಟು ಮನಸ್ಸು ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂತ ಅರ್ಥ. ಹಾಗೆ ನೋಡಿ 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 ಸುಮಾರು ಒಂದು 2 ತಿಂಗಳು 3 ತಿಂಗಳು ಮಾಡ್ತಾ ಆಮೇಲೆ ಕಣ್ಣು ಮುಚ್ಚಬೇಕು. ಸೊ ನ್ಯಾಚುರಲ್ ಆಗಿ ಎಷ್ಟೆಲ್ಲ ಇಂಪ್ರಿಂಟ್ ಆಗಿರುತ್ತಲ್ಲ ಮನಸ್ಸಲ್ಲಿ ಅದೆಲ್ಲ ಬರುತ್ತೆ. ಸೊ ಅಷ್ಟು ಎಕ್ಸ್ಪಾನ್ಸಿವ್ ಆಗ್ಬೇಕು. ಅಂದ್ರೆ ಎಕ್ಸ್ಪ್ಯಾನ್ಷನ್ ಅಂದ್ರೆ ಏನರ್ಥ? ಅಕಾಮಡೇಷನ್. One should accommodate people. That is the result of meditation. ಆಯ್ತಾ? ಮೆಡಿಟೇಷನ್ ಮೀನ್ಸ್ ಅಕಾಮಡೇಟಿಂಗ್ ಪೀಪಲ್. ಇಲ್ಲ ವಾಟ್ ಇಸ್ ದ ಯೂಸ್? ನಾವಿವಾಗ ಯಾರನ್ನು ಅಕಾಮಡೇಟ್ ಮಾಡ್ತಿಲ್ಲ ಅಲ್ವಾ? ಸೊ ಯಾವ್ದೋ ಒಂದು ಪರ್ಪಸ್ ಇರ್ಬೇಕಲ್ಲ. ಧಾರಾಕಾಶ ರೂಪಿಣಿ ಅಂದ್ರೆ ಎಕ್ಸ್ಪ್ಯಾನ್ಷನ್ ಆಫ್ ದ ಮೈಂಡ್. ಆಯ್ತು. ನೆಕ್ಸ್ಟ್ ನಾಮ ಅದೊಂದು ವಾಕ್ಯ, ಪ್ರತಿಪನ್ಮುಖ್ಯ ರಾಕಾಂತ ತಿಥಿಮಂಡಲ ಪೂಜಿತ. ಇದು ಒಂದೇ ನಾಮ. ಇದು ಒಂದು ಶಾಸನೆ, ಕಮ್ಯಾಂಡ್ಮೆಂಟ್. ಶ್ರೀವಿದ್ಯೆ ಉಪಾಸಕರಿಗೆ, ಅಮ್ಮನವರ ಉಪಾಸಕರಿಗೆಲ್ಲ ದಿಸ್ ಇಸ್ ಅ ಕಮ್ಯಾಂಡ್ಮೆಂಟ್. ನಾವಿದನ್ನು ಮಾಡಿದ್ದೀವಿ, ನವರಾತ್ರಿಯಲ್ಲಿ ಮಾಡಿದ್ವಿ. ಅಂದ್ರೆ ಶ್ರೀವಿದ್ಯಾ ಅಥವಾ ಪಾರಾಯಣ ಜಪ ಅದೆಲ್ಲ ಮಾಡ್ಬೇಕಂದ್ರೆ ಕನಿಷ್ಠ ಪಕ್ಷ 15 ದಿವಸ ಮಾಡ್ಬೇಕು. ತಿಥಿ ಮಂಡಲ ಪೂಜಿತ ಅಂದ್ರೆ ತಿಥಿ ಮಂಡಲ ಅಂದ್ರೆ ಇಲ್ಲಿ 15 ದಿವಸ. 40 ದಿವಸದ ಮಂಡಲ, 45, 48 ಅಂತಲ್ಲ. ಇನ್ ಶ್ರೀವಿದ್ಯಾ ಮಂಡಲ ಮೀನ್ಸ್ ಆಲ್ವೇಸ್ 15 ಮಿನಿಮಮ್. 1 ಪಕ್ಷ ಇಸ್ 1 ಮಂಡಲ. ತಿಥಿ ಮಂಡಲ ಪೂಜಿತ. ಇನ್ನೊಂದು ಅರ್ಥ ಇದೆ, ಮಂಡಲಗೆ ಸಮೂಹ ಅಂತ ಅರ್ಥ, ಗ್ರೂಪ್. ಪೂಜಿತ, ಅರ್ಚಯಿತ. ಅದು ಪೂಜೆ ಆಗ್ಬೋದು, ಜಪ ಆಗ್ಬೋದು, ಧ್ಯಾನ ಆಗ್ಬೋದು. ಎನಿಥಿಂಗ್ ಮೀನ್ಸ್ ಒಂದು ಪಕ್ಷ, ಪ್ರತಿಪತ್ ಟು ಹುಣ್ಣಿಮೆ, ಪ್ರತಿಪತ್ ಟು ಅಮಾವಾಸ್ಯೆ. ಅದಕ್ಕೆ ಪ್ರತಿಪನ್ಮುಖ್ಯ ರಾಕ ಅಂತ. ರಾಕ ಅಂದ್ರೆ ಚಂದ್ರ. ಪ್ರತಿಪನ್ಮುಖ್ಯ ರಾಕ ಅಂತ. ಮುಖ್ಯ ಅಂದ್ರೆ ಎಲ್ಲಾ ತಿಥಿಗಳು ಸೇರಿ, ಪ್ರತಿಪತ್ತಿಂದ ಹುಣ್ಣಿಮೆವರೆಗೂ ಎಲ್ಲಾ ಸೇರಿ, ಮತ್ತೆ ಪ್ರತಿಪತ್ತಿಂದ ಅಮಾವಾಸ್ಯವರೆಗೂ ಸೇರಿ ತಿಥಿ ಮಂಡಲ ಪೂಜಿತ. ತಿಥಿ ನಿತ್ಯ ದೇವಿಯರು ಇರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಅದು ನಾವು ಇದನ್ನ ನೋಡಿದ್ವಿ. ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ನೆ, ಭೇರುಂಡೆ, ವನ್ನಿವಾಸಿನಿ, ಮಹಾವಜ್ರೇಶ್ವರಿ, ಶಿವದೂತಿ, ತ್ವರಿತೆ, ಕುಲಸುಂದರಿ, ನಿತ್ಯೆ, ನೀಲಪತಾಕೆ, ವಿಜಯೇ, ಸರ್ವಮಂಗಳೆ, ಜ್ವಾಲಾಮಾಲಿನಿ, ಚಿತ್ರೆ, ಮಹಾನಿತ್ಯೆ. ಇದನ್ನ ಹೆಸರೇ ಹೇಳಕ್ಕಾದ್ರೆ ನಮಗೆ ಪುಣ್ಯ ಬರಬೇಕು. ಹೇಳೋದು ಮನಸ್ಸು ಪಾವನವಾಗುತ್ತೆ. ಒಂದ್ಸತಿ ಆದ್ರೂ ಜ್ಞಾಪಿಸ್ಕೊಳ್ಬೇಕು ದಿನಕ್ಕೆ ಇವ್ರನ್ನೆಲ್ಲ. ಒಂದೊಂದು ತಿಥಿಗಳಿಗೆ ಒಂದೊಂದು ತಿಥಿ ದೇವತೆಯರು.
ತಿಥಿ ಅಂದ್ರೆ ಫೇಸ್ ಅಂತ ಅರ್ಥ. ಫೇಸ್, ಆಸ್ಪೆಕ್ಟ್, ದೃಷ್ಟಿ. ಚಂದ್ರನ ಒಂದೊಂದು ತಿಥಿಯು ಈಸ್ ಕಾಲ್ಡ್ ಒನ್ ಆಸ್ಪೆಕ್ಟ್. ಇವಾಗ ಅಮ್ಮನವರೇನೆ ಮುಂದಿನ ನಾಮ ಅನ್ಸುತ್ತೆ. ಓಕೆ, ಬೇಡ, ಇದೇ ನೋಡೋಣ. ಲಲಿತಾ ತ್ರಿಪುರ ಸುಂದರಿ ಈಸ್ ನಥಿಂಗ್ ಬಟ್ ತಿಥಿ ದೇವತಾಸ್ ಆಲ್ಸೋ. ಹಿಂದಿ ನಾಮ ಬರುತ್ತೆ ಕಲಾತ್ಮಿಕಾ ಅಂತ, ಅಲ್ಲಿ ಲಿಂಕ್ ಮಾಡ್ತೀನಿ, ಈಗಲೇ ಮಾಡ್ಬಿಡ್ತೀನಿ, ಈಸಿ ಆಗುತ್ತೆ. ಕಲಾತ್ಮಿಕ, ಆತ್ಮಿಕ ಅಂದ್ರೆ ದ ಒನ್ ಹೂ ಈಸ್ ಇನ್ ದ ಕಲಾಸ್. ಕಲಾ ಇಸ್ ವಾಟ್? ಎ ಫೇಸ್ ಆಫ್ ಎ ಮೂನ್. ಅಂದ್ರೆ ಲಲಿತಾ ಅಲೋನ್ ಈಸ್ ಸೀಯಿಂಗ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. ಇನ್ ಒನ್ ಫೇಸ್ ಅಲ್ಲಿ ಒಂದೊಂದ್ ತರ ರೂಪವನ್ನ ತಗೊಳ್ತಿದ್ದಾರೆ. ಹೇಗೆ ಮನೆಯಲ್ಲಿ ಒಬ್ಬ ವ್ಯಕ್ತಿಯೇ ಅಪ್ಪನೂ ಆಗಿ, ಒಬ್ಬ ವ್ಯಕ್ತಿಯೇ ಹೆಂಡತಿಯೂ ಆಗಿ, ಮಗ ಆಗಿ, ಮತ್ತೆ ಆಫೀಸಲ್ಲಿ ಬಾಸ್ ಆಗಿ ಬಾಸ್ ಮಾಡ್ತಾ ಇರ್ತಾರಲ್ಲ, ಎಲ್ಲ ಡಿಫ್ರೆಂಟ್ ಫೇಸಸ್ of the same person. Similarly, Lalita Tirupura Sundari herself, whenever she is seen through the Titinitya, through the face of a moon, she takes the form of Kameshwari, Bhagamalini, etc. ಆಯ್ತಾ? ಸೊ ಆಲ್ವೇಸ್ ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಅರ್ಚನೆ, ಪೂಜೆ, ಜಪ ಏನೇ ಮಾಡಬೇಕು ಶ್ರೀವಿದ್ಯಕ್ಕೆ ಸಂಬಂಧಪಟ್ಟಿತ್ತು ಅಥವಾ ಲಲಿತಾ ಸಹಸ್ರನಾಮ ಹೇಳಬೇಕಂದ್ರೂ ಆಲ್ವೇಸ್ 15 days, ಶುಕ್ಲ ಪಕ್ಷ ಆಗ್ಲಿ ಕೃಷ್ಣ ಪಕ್ಷ ಆಗ್ಲಿ. ಇದು ಸಾಧಾರಣವಾಗಿ ಆಯ್ತು, ನಮಗೆ ನಿಮಗೆಲ್ಲ ಆಯ್ತು. ಮಿಕ್ಕಿರೋರ್ಗೆ ಹೇಗೆ? ತಿಥಿ ಅಧಿಷ್ಠಾನ ದೇವತೆಗಳಂತಾನೆ ಇರ್ತಾರೆ. ಅಪಾರ್ಟ್ ಫ್ರಮ್ ತಿಥಿ ನಿತ್ಯ ದೇವೀಸ್, ಅಧಿಷ್ಠಾನ ದೇವತೆಗಳು ವೈದಿಕ ಕಾರ್ಯಗಳೆಲ್ಲ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಪಂಚಾಂಗದಲ್ಲಿ ಒಂದು ತಿಥಿ ಅಲ್ವಾ, ಅದಕ್ಕೂ ಒಂದು ದೇವತೆಗಳೆಲ್ಲ ಇರ್ತಾರೆ. ಸೊ ಅದು ನೋಡೋಣ ಇವಾಗ. ಪ್ರಥಮೆಗೆ ವಹ್ನಿ, ಅಗ್ನಿ ದೇವತ. ತಿಥಿ ಅಧಿಷ್ಠಾನ ದೇವತೆಗಳು ಇವರಲ್ಲ. ವಹ್ನಿ ಅಗ್ನಿ ದೇವತ. ದ್ವಿತೀಯಾಗೆ ಅಶ್ವಿನಿ ದೇವತ. ತೃತೀಯ ಪಾಡ್ಯ ಬಿದಿಗೆ ತದಿಗೆ ಉಮಾದೇವಿ. ನಾಲ್ಕನೇದು ವಿಘ್ನೇಶ್ವರ, ಅದಕ್ಕೆ ಚತುರ್ಥಿಗೆ ವಿಘ್ನೇಶ್ವರ ಚತುರ್ಥಿ. ಪಂಚಮಿ ನಾಗದೇವತೆ, ಅದಕ್ಕೆ ಪಂಚಮಿ ಮಾಡ್ತೀವಲ್ಲ, ನಾಗದೇವತೆ. ಷಷ್ಠಿಗೆ ಷಣ್ಮುಖ ಸುಬ್ರಹ್ಮಣ್ಯ. ಸಪ್ತಮಿಗೆ ಸೂರ್ಯ, ಸಪ್ತಮಿ ಸೂರ್ಯ. ಅಷ್ಟಮಿ ಯಾರು ಗೊತ್ತಾ? ದುರ್ಗಾ ಅಲ್ಲ, ಭೈರವ ಅಲ್ಲ, ಅಷ್ಟಮಾತೃಕ. ಕಾಲಭೈರವಿ. ಅಷ್ಟಮಾತೃಕ, ಅದಕ್ಕೆ ಅನ್ಕೊಂಡೆ ಚತುರ್ಥಿ ವಿಘ್ನೇಶ್ವರ ಬಂತು, ಪಂಚಮಿ ನಾಗರ ಪಂಚಮಿ ಅಂತ, ಅಷ್ಟಮಾತೃಕ ಹೀಗೆ ಕಾಲಭೈರವರು ಹಾಗೆ ಅಂತ ಹೇಳಿ. ಸೊ ಇದೇನಾ, ಇಲ್ಲಿ ಏನ್ ನೋಡ್ತಿದ್ವಿ? ಅಷ್ಟಮಿ, ಅಷ್ಟಮಾತೃಕ. ಇದು ನಮ್ಮ 28 ದೇವತೆಯರಲ್ಲಿ ಬರ್ತಾರಲ್ವಾ, ಭೂಪುರದಲ್ಲಿ ನಾವು ಮಾಡಿದಾಗ ಪ್ರಥಮ ಆವರಣದಲ್ಲಿ 10, 8, 10 ಅಲ್ಲಿ ಅಷ್ಟಮಾತೃಕರು ಬರ್ತಾರೆ ಅವರು. 9ನೇದು ದುರ್ಗಾ. ನವಮಿ ಯಾವಾಗಲೂ ದುರ್ಗಾದೇವಿಗೆ ಪ್ರಾಶಸ್ತ್ಯ. ದಶಮಿ ನೆಕ್ಸ್ಟ್ ದಿಕ್ಕು ದೇವತ. 10 ದಿಕ್ಕುಗಳು, 4 ಸೈಡ್ಸ್, ಅನದರ್ 4 ಕಾರ್ನರ್ಸ್, ಅಪ್ ಅಂಡ್ ಡೌನ್. ದಿಕ್ಕು ದೇವತ. ಈ ದಿಕ್ಕು ದೇವತ ಜ್ಯೋತಿಷ ಶಾಸ್ತ್ರ ತುಂಬಾ ಇಂಪಾರ್ಟೆಂಟ್. ಈ ದಿಕ್ಕು ದೇವತನೇ ಮನುಷ್ಯನ ಕರ್ಮವನ್ನ ಹೇಳುತ್ತೆ. ಕರ್ಮ ಅಂದ್ರೆ ಪ್ರೊಫೆಷನ್, ನಾಟ್ ಪ್ರಾರಬ್ಧ ಕರ್ಮ ಅಲ್ಲ, ಪ್ರೊಫೆಷನ್. ಸಪೋಸ್ ಒಂದು ಕೆಲಸ ಮಾಡ್ತಾ ಇದೀವಿ, ಆ ಕೆಲಸದಿಂದ ಚೇಂಜ್ ಬೇಕು, ಪ್ರಮೋಷನ್, ಆತರ ಎಲ್ಲ ಕೇಳ್ತೀವಲ್ಲ, ಆತರ ಬೇಕು ಅಂದ್ರೆ ದಿಕ್ಕು ದೇವತಾಗೆ ಒಂದೊಂದು ದಿಕ್ಕಿಗೂ ಒಂದೊಂದು ಮಂತ್ರಗಳಿದೆ. ಆ ಮಂತ್ರ ದೇವತವನ್ನ ಆರಾಧನೆ ಮಾಡಿ ಆ ಡೈರೆಕ್ಷನ್ ಅಲ್ಲಿ ಹೋಗೋ ತರ ಎಲ್ಲ ಮಾಡಿದ್ರೆ ಅದ್ ನೋಡೋಣ, ಜ್ಯೋತಿಷ ಕ್ಲಾಸ್ ಎಲ್ಲ ನೋಡೋಣ. ಸೊ ದಿಕ್ಕು ದೇವತ ಇಸ್ ಆಲ್ವೇಸ್ ಪ್ರಿಫರಬಲ್ ಫಾರ್ ಒನ್ಸ್ ಪ್ರೊಫೆಷನ್. ಎನಿ ಪ್ರೊಫೆಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಒನ್ ಶುಡ್ ವರ್ಷಿಪ್ ದಿಕ್ ದೇವತ. ಎನಿವೇಸ್, 11ನೇದು ಏಕಾದಶಿ. ಯಾರಿಗೆ ನಾ ಕೇಳ್ತೀನಿ ಅಂದ್ರೆ ಅದು ವಿಷ್ಣು ಅಲ್ಲ ಅಂತ ಅರ್ಥ. ಶಿವ.
ಶಿವ ಶಿವ ಕುಬೇರ. ಕರೆಕ್ಟ್. ಶಿವ ಕುಬೇರ. ದ್ವಾದಶಿ ವಿಷ್ಣು. ದ್ವಾದಶಿಗೆ ವಿಷ್ಣು. ಕೇಶವ ಅಂತ ಪರ್ಟಿಕ್ಯುಲರ್ಲಿ. ತ್ರಯೋದಶಿ ನಂದಿಯ. ತ್ರಯೋದಶಿ ಯಮ. ಚತುರ್ದಶಿ ಶಿವ. ಅದಕ್ಕೆ ಮಾಸದಲ್ಲೂ ಶಿವರಾತ್ರಿ ಬರುತ್ತೆ ಚತುರ್ದಶಿ. ಶುಕ್ಲ ಪಕ್ಷದ ಹುಣ್ಣಿಮೆ ಚಂದ್ರನಿಗೆ. ಶುಕ್ಲ ಪಕ್ಷದ ಹುಣ್ಣಿಮೆ ಅಂದ್ರೆ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆ ಬರೋದು, ಅದು ಚಂದ್ರನಿಗೆ. ಕೃಷ್ಣ ಪಕ್ಷದ ಅಮಾವಾಸ್ಯೆ ಪಿತೃದೇವತೆಗಳಿಗೆ. ಸ್ವಲ್ಪ ಮ್ಯೂಟ್ ಮಾಡಬೇಕು. ಇವರೆಲ್ಲ ಅಧಿಷ್ಠಾನ ದೇವತೆಗಳು ಒಂದೊಂದು ತಿಥಿಗೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಈ ದೇವತೆಯರನ್ನ ಜ್ಞಾಪಿಸ್ಕೊಂಡ್ರೆ ಸಾಕು. ಇನ್ನು ವಿಶೇಷವಾಗಿ ಅವ್ರನ್ನ ಕರೆದು ಷೋಡಶೋಪಚಾರ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಒಂದ್ಸತಿ ಜ್ಞಾಪಿಸ್ಕೊಂಡ್ರೆ ಸಾಕು. ನೀವು ಮಾಡುವ ಕ್ರಿಯೆಗಳಲ್ಲೆಲ್ಲ ಸಕ್ಸಸ್. ಸೊ ಪ್ರತಿಪನ್ಮುಖ್ಯರಾಕ ಅಂತ ತಿಥಿಮಂಡಲ ಪೂಜಿತ ಆಯ್ತು. ಮುಂದಿನದು 123. ಕಲಾತ್ಮಿಕ ಕಲಾನಾಥ ಕಾವ್ಯಾಲಾಪ ವಿನೋದಿನಿ ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ. ಕಲಾತ್ಮಿಕ. ಆತ್ಮಿಕ ಅಂದ್ರೆ ಇರುವವಳು. ಯಾವ್ದ್ರಲ್ಲಿ? ಕಲೆಗಳಲ್ಲಿ ಇರುವವಳು. ಒಂದು ತಿಥಿಯ ಕಲೆಗಳಲ್ಲಿ ಇರುವುದು. ಇನ್ನೊಂದು ಕಲೆ ಇಸ್ ಆಲ್ಸೋ ಆರ್ಟ್ಸ್. ಕನ್ನಡದಲ್ಲಿ ಕಲೆ ಇಸ್ ಟು ಕಲೆ. ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಆರ್ಟ್ಸ್. 64 ಆರ್ಟ್ಸ್. ಚತುಷ್ಷಷ್ಠಿ ಕಲಾ. ಸೊ ನಾನು 64 ಇದರಲ್ಲೇ ಹಿಂದಿನ ನಾಮಗಳೆಲ್ಲ ಬಂದಿತ್ತು. ನಾನು ಅಲ್ಲೂ ಹೇಳಿಲ್ಲ ಯಾವ್ದು 64 ಆರ್ಟ್ಸ್ ಅಂತ. ಸಂಕ್ಷಿಪ್ತವಾಗಿ ಹೇಳಿದೆ ಅನ್ಸುತ್ತೆ, ಡೀಟೇಲ್ ಆಗಿ ಹೇಳಿಲ್ಲ. ಬಟ್ ಲಲಿತಾ ತ್ರಿಶತಿ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಯಾರು ಒಬ್ರು ಇನಿಷಿಯೇಟಿವ್ ತಗೊಂಡು ಅದನ್ನ ಈ ಗ್ರೂಪ್ಗೆ ಒಂದೊಂದೇ ಬರೆದು ಕಳಿಸ್ಬಿಡಿ. ಈಗ ಮತ್ತೆ ಅದನ್ನ ಹೇಳಕ್ಕಾಗಲ್ಲ, ಅದನ್ನ ಮಾಡಿಬಿಡಿ ಅಷ್ಟೇ. 64. ಸೊ ಕಲಾತ್ಮಿಕ. ಪ್ರತಿಯೊಂದು ಕಲೆಗಳಲ್ಲೂ ಶಿ ಇಸ್ ದಿ ಓನರ್. ಕಲಾತ್ಮಿಕ. ಇನ್ನೊಂದು ಕಲಾ ಅಂದ್ರೆ ಭಾಗ ಅಂತ ಅರ್ಥ. ಅದೇ ಬಿಡಿಸೋದು, ಬ್ರೇಕ್, ಭಾಗ. 3 ಭಾಗವಾಗಿ ಮಾಡ್ಬೇಕಂತೆ. ಇದು ನಾನು ಹೆಚ್ಚಾಗಿ ಹೇಳಲ್ಲ. ಇದು ಶ್ರೀವಿದ್ಯಾ ನವಾವರಣ ಪೂಜೆಗೆ ಬಂದಿರೋದ್ರಿಂದ, ಅದು ಗೋಪ್ಯವಾಗಿರೋದ್ರಿಂದ ಮೇಲ್ನೋಟಕ್ಕೆ ಮಾತ್ರ ಥಿಯರಿಟಿಕಲ್ ಆಗಿ ಹೇಳ್ತೇನೆ. 3 ಭಾಗ: ಸೂರ್ಯ, ಚಂದ್ರ, ಅಗ್ನಿ ಕಲೆಗಳು. ಇದನ್ನ ಹಿಂದೆ ಕ್ಲಾಸಲ್ಲಿ ಹೇಳಿದ್ದೆ, ಸುಮಾರು ಹಿಂದೆ. ಕಾಮಕಲಾ ವಿದ್ಯಾ ಅಂತ. ಕಾಮಕಲಾ ವಿದ್ಯಾ. ಈ ಕಾಮಕಲಾ ವಿದ್ಯೆ ಮುಖೇನ ಕಲಿಬೇಕು. ಅಂದ್ರೆ ಸೂರ್ಯ ಚಂದ್ರಮಂಡಲ ಮುಖ. ಅಮ್ಮನವರ ಮುಖವು ಚಂದ್ರಮಂಡಲ. ಕಂಠದಿಂದ ಕಟಿವರೆಗೂ ಸೂರ್ಯಮಂಡಲ. ಕಟಿಯಿಂದ ಪಾದದವರೆಗೂ ಅಗ್ನಿಮಂಡಲ. ಚಂದ್ರಮಂಡಲದಲ್ಲಿ 16 ಕಲೆಗಳಿರತ್ತಂತೆ. ಆಯ್ತಾ? ಅದಕ್ಕೆಲ್ಲ ಬೀಜಾಕ್ಷರ ಇದೆ. ಸೂರ್ಯಮಂಡಲದಲ್ಲಿ 12 ಕಲೆಗಳು. ಎಲ್ಲಿ ಸೂರ್ಯಮಂಡಲದಲ್ಲಿ ಇರುತ್ತೆ ಅಂದ್ರೆ ಅಮ್ಮನವರ ವಕ್ಷಸ್ಥಳದಲ್ಲಿ 12 ಸೂರ್ಯಮಂಡಲದ ಕಲೆಗಳಿರುತ್ತೆ. ಈ ಒಂದೊಂದು ಸೂರ್ಯಮಂಡಲದಲ್ಲಿ ಒಂದೊಂದು ಬೀಜಾಕ್ಷರ. ಈ 12ನೇ ನಮ್ಮ ರಾಶಿಯಲ್ಲಿ 12 ಮನೆಗಳಾಗಿ ಭಾವಿಸ್ತಾರೆ. ಮತ್ತೆ ಅಗ್ನಿಯ ದಶಕಲೆಗಳು. ಇಲ್ಲಿ ಅಮ್ಮನವರ ಕಟಿ ಪ್ರದೇಶದಿಂದ ಕಾಲುವರೆಗೂ. ಅಂದ್ರೆ ಅಮ್ಮನವರ ಯೋನಿಯಲ್ಲಿ 10 ಕಲೆಗಳು. ಮುಖದಲ್ಲಿ 16, ಮಧ್ಯಭಾಗದಲ್ಲಿ 12, ಕೀಳು ಭಾಗದಲ್ಲಿ 10. ಇದಕ್ಕೆ ಕಾಮಕಲಾ ವಿದ್ಯಾ. ಇಷ್ಟು ಸಾಕು, ಮುಂದೆ ಬೇಡ. ಕಲಾತ್ಮಿಕ. ಈ ಕಲೆಗಳೆಲ್ಲ ಇರೋದಕ್ಕೇನೆ ಕಲಾನಾಥ, ಓನರ್ ಆಫ್ ಆಲ್ ಕಲಾಸ್. ನಾಥ ಅಂದ್ರೆ ಓನರ್, ಯಜಮಾನಿ. ಕಾವ್ಯಾಲಾಪ ವಿನೋದಿನಿ. ಆಲಾಪ ಅಂದ್ರೆ ಸೆನ್ಸಿಟಿವಿಟಿ ಅಂತ ಅರ್ಥ ಇಂಗ್ಲಿಷಲ್ಲಿ. ಇಲ್ಲ ಮೃದು ಸ್ವಭಾವ. ಎಷ್ಟು ಮೃದು ಅಂದ್ರೆ, ಇವಾಗ ಮಕ್ಕಳು, ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ಲ, ಅವ್ರ ಉಯ್ಯಾಲೆಯಲ್ಲಿ ನಾವು ತೂಗ್ತೀವಲ್ಲ ಮಲ್ಕೊಂಡಿರ್ಬೇಕಂದ್ರೆ, ಈ ಪೆಂಡುಲಮ್ ಕ್ಲಾಕಲ್ಲೆಲ್ಲ ಆಡುತ್ತಲ್ಲ, ಆ ತರ ಮೃದು ಸ್ವಭಾವ. ಅಂದ್ರೆ ಕಾವ್ಯಾಲಾಪ ವಿನೋದಿನಿ. ಒಳ್ಳೆ ಹಾಡು ಕೇಳ್ತಿದ್ರೆ ಅಮ್ಮನವರು ಆ ಮಗು ತರ, ಉಯ್ಯಾಲೆ ತರ ಹೀಗೆ ನಿಧಾನಕ್ಕೆ ಹೋಗಿ ಬರ್ತಾರಂತೆ. ಅಂದ್ರೆ ನಾವಷ್ಟು ಚೆನ್ನಾಗಿ ಹೇಳ್ಬೇಕು. ಸೊ ಅವಾಗ ಕಾವ್ಯಾಲಾಪ ವಿನೋದಿ ಹೀಗೆಲ್ಲ ಆಗುತ್ತೆ.
ನಾವ್ ಹೇಳೋದಕ್ಕೆ ಕೇಳಿರ್ತಾರಲ್ವಾ. ನೀವು ನೋಡಿ ಸುಮಾರು ಸಿಂಗರ್ಸ್ನ ಕಾವ್ಯಾಲಾಪ ದೇವತೆಗಳಿಗೂ ಅವ್ರಿಗೂ ಗೊತ್ತಾಗಲ್ಲ. ನನಗೆ ಗೊತ್ತಿಲ್ಲ, ಸುಮಾರು ಸಿಂಗರ್ಸ್ ಇದ್ದಾರ. ಶಾಸ್ತ್ರೀಯ ಸಂಗೀತದಲ್ಲಿ ಬಾಡಿ ಮೂವ್ಮೆಂಟ್ಸ್ ಅಷ್ಟು ಅಲೌಡಿಲ್ಲ. ವೇದ ಹೇಳಬೇಕಂದ್ರೂ ಬಾಡಿ ಮೂವ್ ಮಾಡಬಾರ್ದು. ಕೆಲವರೆಲ್ಲ ಕೈ ಹೀಗೆ ಎತ್ತುತ್ತಾರೆ ವೇದದಲ್ಲಿ. ಅದು ಶುಕ್ಲ ಯಜುರ್ವೇದದಲ್ಲಿ ಬಂದ್ಬಿಟ್ಟಿದೆ. ಹೀಗೆ ಕೈ ಎತ್ತು ಅವ್ರಿಗೆ ಬೈಕೊಳ್ತಿದಾರೋ ಅಥವಾ ಅವ್ರ ಮುಖಕ್ಕೆ ಹೊಡ್ಕೊಳ್ತಿದಾರೋ ಗೊತ್ತಾಗಲ್ಲ. ಹೀಗೆಲ್ಲ ಅಂತಿರ್ತಾರೆ. ಅದೊಂದು ಶ್ಲೋಕನೇ ಇದೆ, ನನಗೆ ಜ್ಞಾಪಕ ಬರ್ತಿಲ್ಲ. ವೇದ ಹೇಳಬೇಕು ಅಂದ್ರೆ ಕೂತ್ರೆ ಕೈ ಹೀಗೆ ಮಾಡ್ಬೇಕು, ಇಲ್ಲ ತೊಡೆ ಮೇಲೆ ಇರ್ಬೇಕು, ಅಷ್ಟು ಹೇಳ್ತಾ ಇರ್ಬೇಕು. ಸಂಗೀತ ಹೇಳ್ಬೇಕಂದ್ರೂ ಒಂದು ಲೆವೆಲ್ಗೆ ಮಾತ್ರ ಬಾಡಿ ಮೂವ್ಮೆಂಟ್ಸ್ ಇದೆ, ತುಂಬಾ ಇಲ್ಲ. ಆಯ್ತಾ? ಭೀಮ್ಸೇನ್ ಜೋಶಿ ನೋಡಿ, ಸ್ಟೇಜ್ ಮೇಲೆ ಇವತ್ತಿಲ್ಲಿ ಕೂತಿರ್ತಾರೆ. ಯಾರಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಡಾದ್ಮೇಲೆ ಅವ್ರು ಸ್ಟೇಜ್ ಆಚೆ ಬಂದಿರ್ತಾರೆ, ಅಷ್ಟು ಬಾಡಿ ಮೂವ್ಮೆಂಟ್. ಅದು ಅಲೋಡಿಲ್ಲ, ಯಾರಿಗ್ ಗೊತ್ತಾಗಲ್ಲ. ಅದು ಒಂದ್ ಲೆವೆಲ್ಗೆ ಮಾಡ್ಬೇಕು, ಯಾಕಂದ್ರೆ ಆ ಭಾವಕ್ಕೆ ಹೋದಾಗ ನ್ಯಾಚುರಲ್ ಆಗಿ ಬರುತ್ತೆ. ಇಟ್ಸ್ ಎ ಸಾಮದ ವೇದದಲ್ಲಿ ಇದು ಹೇಳ್ತಾರೆ, ಬಾಡಿ ಮೂವ್ಮೆಂಟ್ ಮಾಡಿದಷ್ಟು ಇಟ್ ಇಸ್ ಡಿಸ್ರೆಸ್ಪೆಕ್ಟಿಂಗ್ ದ ದೇವತಾ. ಇಟ್ ಇಸ್ ಬೋತ್ ಇನ್ ವೇದ ಅಂಡ್ ಆಲ್ಸೋ ಇನ್ ಸಂಗೀತ. ಸಾಮವೇದದಲ್ಲೂ ಈ ಇದಕ್ಕೇನು ಮುದ್ರ, ಜ್ಞಾನ ಮುದ್ರ ಇಟ್ಕೊಂಡು ಮಾತ್ರ ಕೈ ಮೂವ್ಮೆಂಟ್ಸ್ ಮಾಡಬೇಕು ಅಂತ ಸಾಮವೇದದಲ್ಲಿ ಹೇಳೋದು. ತೀರಾ ಹೀಗೆ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಎಲ್ಲ ಹೇಳಿಲ್ಲ ಅಲ್ಲಿ. ನಮ್ಗೆ ಗೊತ್ತಾಗಲ್ಲ, ಕಲ್ತು ಬಿಡ್ತೀವಿ. ಯಾರೋ ಒಬ್ರು ಗುರುಗಳು ಮಾಡ್ತಾರೆ, ಆ ಗುರುಗಳನ್ನ ನೋಡೇ ನಾವು ಕಲ್ತು ಬಿಡ್ತೀವಿ. ವಿ ಡೋಂಟ್ ಆಸ್ಕ್ ಕ್ವಶನ್, ಯಾಕೆ ಹಿಂಗೆ ಇದೆಯಾ ಮಾಡಬಾರ್ದ. ಗೀತಿ ಗವೀತಿ ಅಂತೆಲ್ಲ ಒಂದು ಶ್ಲೋಕ ನಮ್ಗೆ ಜ್ಞಾಪಕ ಬರ್ತಿಲ್ಲ. 8 ವಿಧವಾದ ಆಬ್ಸ್ಟಕಲ್ಸ್ ಹೇಳ್ತಾರೆ ವೇದ ಹೇಳ್ಬೇಕಂದ್ರು ಮತ್ತೆ ಸಂಗೀತ ಹೇಳ್ಬೇಕಂದ್ರೆ. ಜಾಸ್ತಿ ಕಿರ್ಚಬಾರ್ದು, ತಲೆ ಹೀಗೆಲ್ಲ ಮಾಡಬಾರ್ದು, ಆಮೇಲೆ ಅಲ್ಲಿ ಎಲ್ಲೋ ನೋಡ್ಕೊಂಡು ವೇದ ಹೇಳೋದು, ಹಾಡೋನು ಎಲ್ಲೋ ನೋಡ್ಕೊಂಡು ಹೇಳೋದು, ಅದೆಲ್ಲ ಇಲ್ಲ. ಸೊ ಕಾವ್ಯಾಲಾಪ ವಿನೋದಿ ನೋಡಿ, ಅಮ್ಮನವ್ರು ಹೇಗೆ ಒಂದೇ ಕಡೆ ಫೋಕಸ್ ಮಾಡ್ಕೊಂಡು ಕೇಳುವವರ ಯಾರು ಕೇಳಿಸ್ಕೊಳ್ತಿದಾರೋ ನಿಧಾನಕ್ಕೆ, ಅದು ಪೆಂಡುಲಂ ತಿರುಗೋ ತರ ನಿಧಾನಕ್ಕೆ, ಉಯ್ಯಾಲೆ ಮಗುವಿನ ಉಯ್ಯಾಲೆ ಸಂಕೇತ, ಅಷ್ಟು ನಿಧಾನಕ್ಕೆ ಮೂವ್ಮೆಂಟ್ ಮಾಡ್ಬೇಕು. ಸೊ ಗಾನ ಇಟ್ ಇಸ್ ಆಲ್ವೇಸ್, ಅದಕ್ಕೆ ಆಲಾಪನೆ ಅಂತಂದ್ರೆ ಏನು, ದ ವಿಂಡ್ ಅಂಡ್ ದ ವಾಯ್ಸ್. ಅದು ಹೇಗೆ ಹೋಗುತ್ತೆ, ತರಂಗಗಳ ತರ ಹೋಗುತ್ತೆ. ಸಮುದ್ರದಲ್ಲಿ ನೋಡಿ ತರಂಗ ನಿಧಾನಕ್ಕೆ ಹಂತವಾಗಿ ಮೂವ್ಮೆಂಟ್ ಆಗುತ್ತೆ, ಆ ತರ ಬಾಡಿನ ನಿಧಾನಕ್ಕೆ ಮೂವ್ಮೆಂಟ್ ಆಗ್ಬೇಕು. ಯಾವಾಗ್ಲೂ ಇದು ಬರಲ್ವಲ್ಲ, ಸುನಾಮಿ ಬರಲ್ವಲ್ಲ, ಯಾವಾಗ್ಲೂ 1 ವರ್ಷಕ್ಕೊಂದ್ಸತಿನೋ 10 ವರ್ಷಕ್ಕೋ. ನಮ್ಮ ಹಾಡೆಲ್ಲ ಸುನಾಮಿ ತರ ಇರುತ್ತೆ, ಬಂದ್ರ ರಭಸ. ಮೆದು ತಮಿಳ್. ಓಕೆ, ನಂದು ನೋಡಿ ಇಂಗ್ಲಿಷ್ ಆಯ್ತು, ಕನ್ನಡ ಆಯ್ತು, ತಮಿಳ್ ಆಯ್ತು, ನಿಧಾನಕ್ಕೆ ನಿಧಾನಕ್ಕೆ ಹೇಳ್ಬೇಕು. ಸರಿ, ಕಾವ್ಯಾಲಾಪ ವಿನೋದಿನಿ ಸಂತೋಷವಾಗಿ ನೆಮ್ಮದಿಯಿಂದ. ಇದಕ್ಕೆ ಸೌಂದರ್ಯ ಲಹರಿಯಲ್ಲಿ ಶಂಕರರು ತುಂಬಾ ಚೆನ್ನಾಗಿ ಬರೀತಾರೆ ಈ ನಾಮಕ್ಕೆ, ಈ ವಾಕ್ಯ ಒಂದೇ ಒಂದು ಪದಕ್ಕೆ. ಸೌಂದರ್ಯ ಲಹರಿಯ 50ನೇ ಶ್ಲೋಕ, 50th ಶ್ಲೋಕ ಆಫ್ ಸೌಂದರ್ಯ ಲಹರಿ. ಕವೀನಾಂ ಸಂದರ್ಭಸ್ತಬಕ ಮಕರಂದೈಕ ರಸಿಕಂ ಕಟಾಕ್ಷ ವ್ಯಾಕ್ಷೇಪ ಭ್ರಮರ ಕಲಭೌ ಕರ್ಣಯುಗಲಂ ಅಮುಂಚಂತೌ ದೃಷ್ಟ್ವಾ ತವ ನವರಸ ಸ್ವಾದ ತರಲೌ ಅಸುರ್ಯಾ ಸಂಸರ್ಗಾತ್ ಅಲಿಕನಯನಂ ಕಿಂಚಿದರುಣಂ. ಇದು ಭಾವ, ಯಾರು ಬರೆಯಕ್ ಸಾಧ್ಯ ಇಲ್ಲ ಈ ತರ ಎಲ್ಲ. ಅದನ್ನ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಕವೀನಾಂ ಸಂದರ್ಭಸ್ತಬಕ ಮಕರಂದೈಕ ರಸಿಕಂ. ಕವಿಗಳು ಹೇಳಬೇಕಂದ್ರೆ ಅಮ್ಮನವ್ರು ಕೇಳ್ತಿದಾರಂತೆ. ಕಾವ್ಯಾಲಾಪ ವಿನೋದಿನಿ ಅಂದ್ರೆ ಕವಿಗಳು ಹೇಳ್ತಾ ಇರ್ಬೇಕಂದ್ರೆ ಶಿ ಇಸ್ ಲಿಸ್ನಿಂಗ್. ಅದು ಹೇಗೆ ಆಲಾಪ ಒಂದೇ ತರ ಪೆಂಡುಲಂ ತರ ಆಗತ್ತೆ ಅಥವಾ ಮಗುವಿನ ತೂಯಾಲೆ ತರ ಆಗತ್ತೆ ಅಂದ್ರೆ, ಕವೀನಾಂ ಸಂದರ್ಭಸ್ತಬಕ ಮಕರಂದ ಅಂದ್ರೆ ಅಮ್ಮನವರ ಕೈಯಲ್ಲಿ ಇದಿದೆಯಲ್ಲ ಪಂಚಬಾಣ, 5 ಫ್ಲವರ್ಸ್. ಆ 5 ಫ್ಲವರ್ಸ್ ಇಂದ ಹನಿ ಹ್ಯಾಸ್ ಕಮ್ ಔಟ್, ಅಮೃತ ಹ್ಯಾಸ್ ಕಮ್ ಔಟ್. ಆ ಅಮೃತವನ್ನ ಅಂದ್ರೆ ಅಮ್ಮನವರನ್ನ ಉಪಾಸನೆ ಚೆನ್ನಾಗಿ ಮಾಡಿ ವಾಕ್ ಸಿದ್ಧಿ ಆಗಿದೆ ಕವಿಗಳಿಗೆ. ಸೊ ಲಲಿತಾ ಹ್ಯಾಸ್ ಗಿವನ್ ದ ಅಮೃತ one drop from each flowers and they have drunk that. ಆಯ್ತಾ?
ಅದರಿಂದ ಹೇಳಿರೋದ್ರಿಂದ ಅವ್ರಿಗೆ ಮಾಧುರ್ಯ. ಕವೀನಾಂ ಸಂದರ್ಭ ಸ್ತಬಕ ಮಕರಂದೈಕ ರಸಿಕಂ. ಆಮೇಲೆ ಕಟಾಕ್ಷ ವ್ಯಾಕ್ಷೇಪ. ಈ ಭರತನಾಟ್ಯಂ ಅಲ್ಲೂ ನೀವು ನೋಡಿರ್ತೀರ. ಕಟಾಕ್ಷ ವ್ಯಾಕ್ಷೇಪ, ವ್ಯಾಪಕ ಅಂದ್ರೆ ಈ ಕಣ್ಣು ಇಲ್ಲಿವರೆಗೂ ಹೋಗಿರುತ್ತೆ. ಕರ್ಣ ಯುಗಲಂ, ಅದಕ್ಕೆ ಹೋಗಿರಲ್ಲ ನೋಡಿ, ಇಷ್ಟು ದೂರ ಹೋಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಬ್ಲ್ಯಾಕ್ ಕಾಜಲ್ ಹಾಕ್ಬಿಡ್ತಾರೆ ಇಲ್ಲಿವರೆಗೂ. ನ್ಯಾಚುರಲ್ ಆಗಿ ಅಮ್ಮನವ್ರಿಗೆ ಹೋಗತ್ತಂತೆ. ಸೊ ಶಿ ಡಸಂಟ್ ವಾಂಟ್ ದ ಗ್ಯಾಪ್ ಬಿಟ್ವೀನ್ ದಿ ಐಸ್ ಅಂಡ್ ದ ಇಯರ್ಸ್. ಸೊ ದ ಐಸ್ ಹ್ಯಾಸ್ ಟು ಎಕ್ಸ್ಟೆಂಡ್ ಟಿಲ್ ದ ಇಯರ್ಸ್. ಫಾರ್ ಲಲಿತಾ ಇಟ್ ವಿಲ್ ಎಕ್ಸ್ಟೆಂಡ್ ನ್ಯಾಚುರಲಿ. ಕಣ್ಣು ಫುಲ್ ಬ್ಲಾಸಮ್ ಮಾಡಿ ಇಷ್ಟು ಪೂರ್ತಿ ಇಲ್ಲಿ ಹೋಗ್ಬೇಕು. ಕಟಾಕ್ಷ ವ್ಯಾಕ್ಷೇಪ ಭ್ರಮರ ಕಲಭೌ ಕರ್ಣ ಯುಗಲಂ ಅಂದ್ರೆ ಅಷ್ಟು ಮೆಲೋಡಿಯಸ್ ಆಗಿದೆ ಅಂತ. ಅಮುಂಚಂತವು ಅಂದ್ರೆ ಈವನ್ ಇಫ್ ಅಲ್ಲಿ ಹೋದ್ರು ಶಿ ಇಸ್ ನಾಟ್ ಗೆಟಿಂಗ್ ಅಟ್ಯಾಚ್ಡ್. ಅಯ್ಯೋ ತುಂಬಾ ಚೆನ್ನಾಗಿದೆ, ಇಲ್ಲ, ಶಿ ಇಸ್ ಜಸ್ಟ್ ಕಂಫರ್ಟಬ್ಲಿ ಲಿಸನಿಂಗ್. ಅಮುಂಚಂತವು ದೃಷ್ಟವ ತವ ಏನಾಗುತ್ತೆ, ಆತರ ಆಗ್ತಾ ಇದ್ದಾಗ ನವರಸ ಆತ್ಮರಸಕಂ. 9 forms of emotion keeps constantly coming in the eyes of ದೇವಿ. ಅಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ದಾರೆ. ಆಲ್ ದ 9 ನವರಸ ವಿ ಹ್ಯಾವ್ ಡಿಸ್ಕಸ್ಡ್. ಭಯಂಕರ, ಶಾಂತ, ಸೌಂದರ್ಯ, ಬಿಭಿತ್ಸ ಎಲ್ಲ 9 such forms at simultaneous it is visible in her eyes. ಅಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಬಟ್ ಆದ್ರೆ ಯಾರೋ ಒಬ್ಬರಿಗೆ ಜಲಸ್ ಬಂತಂತೆ. ಯಾರಿಗೆ? ಅಸುರ್ಯ ಸಂಸರ್ಗಾತ್. Somebody was jealous. ಯಾರು ಗೊತ್ತಾ? Nobody else. The third eye of Ambal. Because these two are horizontal. The third eye is vertical. It is far from the ear. And it is close like this. But the eye wants to listen. Asurya samsargat alikanayanam kinchidarunam. ಆ ಜಲಸ್ ಬಂದಾಗಿದ ತಕ್ಷಣ ಏನೋ ಕೋಪ ಬಂತಂದೆ. ಕಿಂಚಿದಾರುಣಂ. ವೈ ಆಮ್ ನಾಟ್ ಲಿಸ್ನಿಂಗ್, ಯಾಕೆ ನನಗೆ ಭಾಗ್ಯ ಸಿಗ್ತಾ ಇಲ್ಲ. ಅದು ಕೋಪ ಬಂದಾಗ ಏನಾಗುತ್ತೆ, ಕೆಂಪಗಾಗತ್ತೋ ಇಲ್ವ ನಮ್ಮ ಮುಖ ಅಲ್ಲ. ಸೊ ದ ಐಸ್ ಬಿಕೇಮ್ ರೆಡ್ ಬಿಕಾಸ್ ಐ ಆಮ್ ಫಾರ್ ಅವೇ ಫ್ರಮ್ ದ ಇಯರ್ಸ್. ಐ ಆಮ್ ನಾಟ್ ಏಬಲ್ ಟು ಹಿಯರ್. ಈ ತರ ಕಾವ್ಯ ಯಾರು ಬರೆಯಕ್ ಸಾಧ್ಯನಾ? ಶಂಕರರಲ್ಲದೆ. ಕಾಳಿದಾಸ ಆದ್ರೂ ಶಂಕರರ ಹತ್ರ ಯಾವ್ದೋ ಜನರಲ್ ಟ್ಯೂಷನ್ ತಗೊಂಡಿರ್ಬೇಕು ಮೋಸ್ಟ್ಲಿ. ಸೊ ಕಾವ್ಯಾಲಾಪ ವಿನೋದಿನಿ ಅಂದ್ರೆ ಆತರ ನಾವು ಹಾಡು ಹೇಳ್ಬೇಕಾಗ್ಲಿ, ಮಂತ್ರ ಹೇಳ್ಬೇಕಾಗ್ಲಿ, ಸಪೋಸ್ ನಾವು ಶ್ರೀ ಸೂಕ್ತ ಹೇಳ್ತೀವಿ, ದೇವಿ ಸೂಕ್ತ, ದುರ್ಗಾ ಸೂಕ್ತ, ಇದೆಲ್ಲ ಹೇಗೆ ಹೇಳ್ಬೇಕು? ಟೋಟಲಿ ಫೋಕಸಿಂಗ್ ಆನ್ ದಹಾರಾಕಾಶ ವಿದ್ಯೆ. ಅಮ್ಮನವ್ರನ್ನ ಹೃದಯದಲ್ಲಿ, ನಮ್ಗಿದೆಲ್ಲ ಬಾಯ್ಪಾಠ ಆಗ್ಬಿಟ್ಟಿರುತ್ತೆ ಹೃದಯದಲ್ಲಿ. ಇವಾಗ ಶ್ರೀ ಸೂಕ್ತ ಹೇಳಿದ್ರು ಅಲ್ಲಿ ಲಕ್ಷ್ಮಿಯನ್ನ ಭಾವನೆ ಮಾಡ್ತಾ ಅಥವಾ ಲಲಿತವನ್ನೇ ಭಾವನೆ ಮಾಡ್ತಾ ಇದನ್ನ ಹೇಳಿದ್ರೆ ಬಾಡಿ ಮೂವ್ಮೆಂಟ್ಸ್ ಆಗಲ್ಲ. ಇದೆಲ್ಲ ಅದೇ ಕಂಠಸ್ಥ ಆಗಿರ್ಬೇಕು. ಅದೇ ಯಾವುದೇ ಶಾಸ್ತ್ರೀಯ ಸಂಗೀತವನ್ನು ಹೇಳಿದಾಗ್ಲೂ that I am chanting for her, I am singing for her. So naturally ಅವ್ರನ್ನ ಹೃದಯ ಸ್ಥಾನದಲ್ಲಿ ಇಟ್ಕೊಂಡು ಹೇಳಿದ್ರೆ ಬಾಡಿ ಮೂವ್ಮೆಂಟ್ಸ್ ಎಲ್ಲ ಇರಲ್ಲ. ಅದೊಂದು ಅರ್ಥ. ಕಾವ್ಯ ಅನ್ನೋದಕ್ಕೆ ವೇದ ಅಂತಾನೂ ಅರ್ಥ ಇದೆ. ವೇದಕ್ಕೆ ಕಾವ್ಯ ಅಂತ ಹೆಸರು. ಅದಕ್ಕೆ ಲಲಿತಾ ದೇಶದಿ ಭಾಷ್ಯದಲ್ಲಿ ನೋಡಿದ್ವಿ, ಕವಿ ಕ್ರಾಂತದರ್ಶಿ ಅಂತ ಶಂಕರರೇ ಯೂಸ್ ಮಾಡಿದ್ದಾರೆ. ಕವಿ ಈಸ್ ಇಕ್ವಲ್ ಟು ವೇದ, ಕಾವ್ಯ ಈಸ್ ಇಕ್ವಲ್ ಟು ವೇದ. ಅದು ನಿರುಕ್ತ, ದಿ ವರ್ಡ್ ಮೀನಿಂಗ್ ಆಫ್ ನಿರುಕ್ತ, ಎಟಿಮಾಲಜಿ. ಕಾವ್ಯಾಲಾಪ ವಿನೋದಿನಿ ಅಂದ್ರೆ ವೇದಾಲಾಪ ವಿನೋದಿನಿ. ವೇದ ಮಂತ್ರ ಶಿ ಆಲ್ವೇಸ್ ಲೈಕ್ಸ್ ಟು ಲಿಸನ್. ವೇದಾಲಾಪ ವಿನೋದಿನಿ. ಅದಕ್ಕೆ ಈ ನವರಾತ್ರಿ ಟೈಮಲ್ಲೆಲ್ಲ ಶೃಂಗೇರಿ ಅಥವಾ ಈ ತರ ಶಂಕರ ಶಾಖಾ ಮಠದಲ್ಲಿ ನೋಡಿದ್ರೆ ಅಷ್ಟಾವಧಾನ ಸೇವೆ ಅಂತ ಮಾಡ್ತಾರೆ ಅಲ್ವಾ? ಎಲ್ಲಾ ವೇದಗಳು, ಪುರಾಣ, ಇತಿಹಾಸ, ಮಹಾಭಾರತ ಎಲ್ಲ ನಡೆಯುತ್ತೆ. ಅದರ ರಾಣಿಯಾಗಿ ಕೂತ್ಕೊಂಡು ಕೇಳಿಸ್ಕೊಳಕ್ ಅಮ್ಮನವ್ರಿಗೆ ಬಹಳ ಇಷ್ಟ. ಅಷ್ಟಾವಧಾನ ಸೇವೆ, ಷೋಡಶಾವಧಾನ ಸೇವೆ. ಅದು ಶುರು ಆಗದೆ ಹೀಗೆ, ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ಬುದ್ಧಿಂ ಚ ದೇಹಿ ಮೇ ದೇವದೇವೋತ್ತಮೇ ದೇವತಾ ಸಾರ್ವಭೌಮೆ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಿಕೆ ಜಗದ್ವಂದ್ಯೆ ಶಾರದಾ ದೇವಿ ಬಹುಪರಾಕ್. ಹೇಳಿದ ತಕ್ಷಣ ಋಗ್ವೇದ ಪ್ರಿಯೆ, ಋಗ್ವೇದ ಮಮಧಾರಯ. ಅವಾಗ ಎಲ್ಲರೂ ಹೇಳ್ತಾರೆ ಪಂಡಿತರು ಋಗ್ವೇದ ಪ್ರಿಯೆ. ಯಾಕಂದ್ರೆ ಋಗ್ವೇದದಲ್ಲಿ ಇರೋದೆಲ್ಲ ಗಾನ, ಪೊಯೆಟ್ರಿ. ಯಜುರ್ವೇದ ಇರೋದೆಲ್ಲ ಪ್ರೋಸ್, ಗದ್ಯ. ಋಗ್ವೇದ ಪ್ರಿಯೆ, ಋಗ್ವೇದ ಮಮಧಾರಯ. ಅದಕ್ಕೆ ಯಜುರ್ವೇದ ಪ್ರಿಯೆ ಅಂತ ಹೇಳಲ್ಲ, ಯಜ್ಞ ಸಂರಕ್ಷಕೆ ಯಜುರ್ವೇದ ಪ್ರಿಯೆ. ಅಂದ್ರೆ ಯಜುರ್ವೇದದಲ್ಲಿ ಇರೋದೆಲ್ಲ ಯಾಗ. ಸೊ ಶಿ ಪ್ರೊಟೆಕ್ಟ್ಸ್ ದಿ ಯಾಗ. ಸಾಮಗಾನ ಪ್ರಿಯೆ. ಅಥರ್ವಣ ವೇದ
ಅದ್ವೈತ ಜ್ಞಾನ ಪ್ರಿಯೆ. ಅಥರ್ವಣ ವೇದದಲ್ಲಿರೋದೆಲ್ಲ ಅದ್ವೈತ ಜ್ಞಾನ. ಸೊ ಆ ಸಂಬೋಧನ ಯೂಸ್ ಮಾಡಿ ಅವಧಾರಯ ಮಮಧಾರಯ. ಸೊ ಇಟ್ ಇಸ್ ಲೈಕ್ ದಟ್. ಸೊ ಕಾವ್ಯಾಲಾಪ ವಿನೋದಿನಿ ಅಂದ್ರೆ ಶಾಸ್ತ್ರೀಯ ಸಂಗೀತ ಹಾಗೂ ವೇದ ಮಂತ್ರಗಳು ಅಮ್ಮನವ್ರಿಗೆ ಬಹಳ ಇಷ್ಟ. ಮತ್ ಮಾಡ್ತಿದ್ರೆ ನಮಗೆ ಚಿತ್ತಶುದ್ಧಿ, ಅಮ್ಮನವರಿಗೆ ಆನಂದ. ಆಯ್ತು. ಮುಂದಿನ ನಾಮ ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ. ಸಿಂಪಲ್ ಆಗಿದೆ. ಅಮ್ಮನವರ ಮಧ್ಯದಲ್ಲಿದ್ದು ಈ ನೀವು ಫೋಟೋಸ್ ಎಲ್ಲ ನೋಡಿರ್ತೀರ. ಈ ಕಡೆ ಲಕ್ಷ್ಮಿ, ಈ ಕಡೆ ಸರಸ್ವತಿ. ಈಗ ಫ್ಯಾನ್ ಮಾಡ್ತಿರ್ತಾರ ಅಮ್ಮನವ್ರಿಗೆ ಅಲ್ವಾ. ಅಮ್ಮನವರ ಎಡಭಾಗದಲ್ಲಿ ಲಕ್ಷ್ಮಿ, ಅಮ್ಮನವರ ಬಲಭಾಗದಲ್ಲಿ ಸರಸ್ವತಿ. ಸಚಾಮರರ ಅಮರಹ ಅಂದ್ರೆ ಲಕ್ಷ್ಮಿ, ವಾಣಿ ಸರಸ್ವತಿ. ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ. ಸವ್ಯ ಅಂದ್ರೆ ಎಡ, ದಕ್ಷಿಣ ಅಂದ್ರೆ ಬಲ. ಸವ್ಯ ದಕ್ಷಿಣ ಸೇವಿತ, ಅಮ್ಮನವ್ರಿಗೆ ಸೇವೆ ಮಾಡ್ತೀವಿ. ಹಾಗಂತ ಇವಾಗ ಲಕ್ಷ್ಮಿ ಮತ್ತೆ ಸರಸ್ವತಿಯವರು ಕಮ್ಮಿ ಅಂತ ಅರ್ಥ ಅಲ್ಲ. ಯಾವುದೇ ಒಂದು ಉಪಾಸನ ಅಂತ ತಗೊಂಡಾಗೆ ಒಂದು ದೇವತೆಯನ್ನೇ ಪ್ರಾಶಸ್ತ್ಯ ಮಾಡೋದು ದಯವಿಟ್ಟು ಮ್ಯೂಟ್ ಮಾಡಿ. ಆ ದೇವಿಯರನ್ನ, ಒಂದು ದೇವತೆಯನ್ನ ಮೇಲಿಡೋದು ಸಾಧಾರಣ. ಇವಾಗ ವಿನಾಯಕ ಚತುರ್ಥಿ ಮಾಡಿದ್ರೆ ನಾವು ವಿನಾಯಕನ ವ್ರತನೇ ಶ್ರೇಷ್ಠ ಅಂತಾನೆ ಹೇಳ್ಬೇಕು. 16 ಸೋಮ ವ್ರತ ಮಾಡಿದ್ರೆ ಶಿವನೇ ಶ್ರೇಷ್ಠ ಅಂತ ಹೇಳ್ಬೇಕು. ಆ ದೇವತೆ ಸಾಧನ ಮಾಡಿದಾಗ ಅದೇ ಮಾಡ್ಬೇಕು. ಮ್ಯೂಟ್ ಮಾಡಿದ್ರೆ ಒಳ್ಳೇದು. ಇಲ್ಲ ನಂಗೆ ಡಿಸ್ಟರ್ಬ್ ಆಗುತ್ತೆ, ಫ್ಲೋ ಬರಲ್ಲ ಅಷ್ಟೇ, ಇನ್ನೇನಿಲ್ಲ. ಆಯ್ತಾ. ಸೊ ಇಲ್ಲಿ ಮೇಳು ಕೀಳು ಅಂತ ಅರ್ಥ ಅಲ್ಲ. ಇದೇ ನಾವು ವಿಷ್ಣು ಪುರಾಣದಲ್ಲಿ ನೋಡಿದ್ರೆ ಲಕ್ಷ್ಮಿಗೆ ಅಗ್ರಗಣ್ಯ. ಅವಾಗ ಗೌರಿ, ಪಾರ್ವತಿ ಮತ್ತೆ ಸರಸ್ವತಿ ಅಕ್ಕಪಕ್ಕದಲ್ಲಿ ಇರ್ತಾರೆ. ಎಲ್ಲ ಅಮ್ಮನವ್ರ ರೂಪವೇ. ಆ ದೇವತೆ ಆ ಹೆಸರನ್ನು ಕರೆದಾಗ ಅವ್ರ ಪ್ರಾಶಸ್ತ್ಯ. ಮತ್ತೆ ಈ ಮೂರಕ್ಕೂ ಒಂದು ಬೀಜಾಕ್ಷರ ಇದೆ ಅಲ್ವಾ. ಲಕ್ಷ್ಮಿಗೇನು ಶ್ರೀಂ ಬೀಜಾಕ್ಷರ, ಲಲಿತಾಗೆ ಹ್ರೀಂ ಬೀಜಾಕ್ಷರ, ಸರಸ್ವತಿಗೆ ಐಂ ಬೀಜಾಕ್ಷರ. ಸೊ ಶ್ರೀವಿದ್ಯಾ ಮಂತ್ರವು ಯಾವುದೇ ನಾಮ ಆಗ್ಲಿ, ಯಾವುದೇ ಮಂತ್ರ ಆಗ್ಲಿ ಐಂ ಹ್ರೀಂ ಶ್ರೀಂ ಇಲ್ಲದೆ ಶುರು ಆಗೋದಿಲ್ಲ. ಸೊ ಇವ್ರು ಪ್ಯಾಕೇಜ್ ಜೊತೆಗೆ ಬರ್ತಾರೆ, ಒಬ್ಬರೇ ಬರಲ್ಲ, ಪಕ್ಕದಲ್ಲಿ ಇಬ್ರು ಕೂಡಿಸ್ಕೊಂಡೇ ಬರೋದು. ಕಾಸ್ಟ್ಲಿ. ಐಂ ಹ್ರೀಂ ಶ್ರೀಂ ಲಲಿತಾ ಮಹಾ ತ್ರಿಪುರ ಸುಂದರಿ ಅಂತ ಹೇಳಿದಾಗ ಅಲ್ಲಿ ಕಾಮೇಶ್ವರ, ಕಾಮೇಶ್ವರಿ, ಲಕ್ಷ್ಮೀ, ಸರಸ್ವತಿ ಜೊತೆಗೆ ಬರೋದು. ಆಯ್ತಾ, ಸಾಕು. ನಾಮ ಸಿಂಪಲ್ ಆಗಿದೆ. ಆದಿಶಕ್ತಿ ರಮೇಯಾತ್ಮ ಪರಮಾ ಪಾವನಾಕೃತಿ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ದಿವ್ಯ ವಿಗ್ರಹ. ಆದಿಶಕ್ತಿ, ಮೂಲ ಶಕ್ತಿ, ಕಾರಣ ಶಕ್ತಿ ಎಲ್ಲ ಒಂದನೆ. ಆದಿಶಕ್ತಿ ಅಂದ್ರೆ ಮಾಯಾ ಸ್ವರೂಪಿಣಿ. ಇವಾಗ ಆದಿಶಕ್ತಿ ಎಲ್ಲೆಲ್ಲಿಲ್ಲ, ಎಲ್ಲ ಕಡೆಯೂ ಇದೆ. ಇವಾಗ ಒಂದು ಬಟ್ಟೆ ತಗೊಂಡ್ರೆ ದಾರ ಎಲ್ಲಿಲ್ಲ, ಬಟ್ಟೆಯೇ ದಾರ. ಅದನ್ನ ಬಿಡ್ಸಕ್ಕಾಗತ್ತಾ? ಬಟ್ಟೆ ಇಲ್ಲಿ ಮಾತ್ರ ಇದೆ ಅಂತ. ದ ಕ್ಲಾತ್, ದ ಥ್ರೆಡ್ ಈಸ್ ಪರ್ವೇಡೆಡ್ ಆಲ್ ಥ್ರೂ ದ ಕ್ಲಾತ್. ಸೊ ಮಾಯಾ ಈಸ್ ದೇ ಆಸ್ ಶಕ್ತಿ ಈಸ್ ಎವ್ರಿವೇರ್. ಆದಿಶಕ್ತಿ ಅದೇ ಮೂಲ ಶಕ್ತಿ. ಇಲ್ಲಿ ಚೆನ್ನಾಗಿದೆ ನೋಡಿ, ಇದು ವೇದಾಂತದ ಲೈನ್. ಇದು ಅಮೇಯಾತ್ಮ ಅಂದ್ರೆ ಪೂರ್ತಿ ಆದಿಶಕ್ತಿಯಿಂದ ಪಾವನಾಕೃತಿವರೆಗೂ ವೇದಾಂತದ ವಾಕ್ಯ. ಅಮೇಯ ಆತ್ಮ, ಇದನ್ನ ಅಮೇಯ ಅಂತಾನು ಬಿಡಿಸ್ಬೋದು, ಇಲ್ಲ ಅಮೇಯ ಆತ್ಮ ಅಂತ ಸೇರಿಸಬಹುದು, ಹೇಗಾದ್ರೂ ಓಕೆ. ಮೇಯ ಅಂದ್ರೆ ಕನ್ಫೈನ್ಮೆಂಟ್, ನಿರ್ದಿಷ್ಟವಾದದ್ದು, ಇಷ್ಟೇ, ಹೀಗೇನೆ ಅಂತ ಹೇಳೋದಕ್ಕೆ ಮೇಯ ಅಂತ ಹೆಸರು. ಲಿಮಿಟೇಷನ್, ಬೌಂಡ್ರಿ, ಚೌಕಟ್ಟು, ಕನ್ಫೈನ್ಮೆಂಟ್ ಅಂತ ಹೇಳಿದ್ಮೇಲೆ ಇದಕ್ಕೆ ಮೇಯ. ಅಮೇಯ ಅಂದ್ರೆ ನೋ ಬೌಂಡ್ರಿ, ಲಿಮಿಟೇಷನ್ ಇಲ್ಲ, ಲಿಮಿಟ್ಲೆಸ್, ಅಬ್ಸಲ್ಯೂಟ್. ಅಮೇಯ ಆತ್ಮ ಅಂದ್ರೆ ಆತ್ಮ ಇಸ್ ನಾಟ್ ಲಿಮಿಟೆಡ್, ಇಟ್ ಡಸಂಟ್ ಹ್ಯಾವ್ ಎ ಬೌಂಡ್ರಿ. ನಮಗೂ ನಿಮ್ಗೆಲ್ಲ ಬೌಂಡ್ರಿ ಇದೆ. ನಾವು ಆತ್ಮ ಅಂತ ಅನ್ಕೊಳ್ಬೇಕು, ಅನ್ಕೊಂಡಿಲ್ಲ, ಅದೇ ತಪ್ಪು ನಾವು ಮಾಡಿರೋದು. ನಾವು ದೇಹ ಅಂತ ಅನ್ಕೊಂಡು ಮಜ್ಜವಾಗಿದ್ದೀವಿ. ಈ ಆತ್ಮ ಅನ್ನೋದಕ್ಕೆ ತಂತ್ರದಲ್ಲಿ ಸುಮಾರು ಹೆಸರುಗಳಿದೆ ನೋಡಿ. ನಿತ್ಯ, ಸತ್ಯ, ಅನಂತ, ಜ್ಞಾನ, ಅಪರಿಚ್ಛಿನ್ನ, ಅಪೌರುಷೇಯ,
ಸಿದ್ಧ, ಸ್ವತಂತ್ರ, ನಿಷ್ಕ್ರಿಯ, ನಿರ್ಗುಣ, ಶುದ್ಧ, ಅಜರ, ಅಮರ, ನಿರಂಜನ, ಸರ್ವವ್ಯಾಪಕ. ಇದೆಲ್ಲ ಆತ್ಮತತ್ವವನ್ನೇ ಹೇಳೋದು. ಇದೆಲ್ಲ ನಾವು, ಅದು ನಮಗೆ ಗೊತ್ತಿಲ್ಲ. ಇದು ಆಗ್ಲಿ. ಅಮೇಯ ಆತ್ಮ, ಹಿಂದಿನ ನಾಮ ಏನು? ಆದಿಶಕ್ತಿ. ಸೊ ಈ ಮಾಯಾಶಕ್ತಿ ಆತ್ಮದಲ್ಲಿ ಸೇರಿರೋದ್ರಿಂದ ಅದು ಅಮೇಯ ಆಗಿಲ್ಲ, ಮೇಯ ಆಗಿದೆ. ವಿ ಹ್ಯಾವ್ ಬಿಕಮ್ ಲಿಮಿಟೆಡ್. ಇಫ್ ವಿ ಹ್ಯಾವ್ ಟು ಓನ್ ಅಪ್ ಅವರ್ ಓನ್ ಐಡೆಂಟಿಟಿ, ನನ್ನ ಸ್ವಸ್ವರೂಪದಲ್ಲಿ ನಾನು ನಿಲ್ಲಬೇಕು ಅಂದ್ರೆ ಈ ಮಾಯಾ ತತ್ವವನ್ನು ಆ ಕಡೆ ತಳ್ಳ ಹಾಕಬೇಕು. ಹೇಗೆ ಅದನ್ನು ತಳ್ಳುತ್ತೀರಾ? ಸಾಧನೆ ಮೂಲಕ. ಅದಕ್ಕೆ ಪಾವನಾಕೃತಿ. ಪಾವನಾಕೃತಿ. ಇಲ್ಲ, ಇನ್ನೊಂದು ನಾಮ ಬಿಟ್ಬಿಟ್ವಾ? ಓಕೆ, ಪರಮ ಇದೆ. ಆದಿಶಕ್ತಿ ಅಮೇಯಾತ್ಮ ಪರಮ. ಗೀತೆಯಲ್ಲಿ ಒಂದು ಶ್ಲೋಕ ಜ್ಞಾಪಕ ಬರಬೇಕು. ಭಗವದ್ಗೀತೆ 15ನೇ ಚಾಪ್ಟರ್ ಹೇಳಿ ನೋಡೋಣ. ಎಲ್ರಿಗೂ ಅಭ್ಯಾಸ ಇದೆ. ದಿನಕ್ಕೊಂದ್ಸತಿ ಆದ್ರೂ ಹೇಳ್ತಿರಲ್ಲ ಊಟ ಮಾಡ್ಬೇಕಂದ್ರೆ. ಜ್ಞಾಪಕ ಇಲ್ವಾ? ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇ ಬರುತ್ತಲ್ವ ಅಲ್ಲಿ. ಪರಮಾತ್ಮೇ ದ್ವಿಧಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯಃ ಪರಮ ಈಶ್ವರಃ. ಆಯ್ತು. ಪಾವನಾಕೃತಿ ನೋಡಿ, ಹಿಂದಿನ ನಾಮಗಳೆಲ್ಲ ಮೂಲ ಪ್ರಕೃತಿ, ಆದಿಶಕ್ತಿ ಅಂದ್ರೆ ಎಲ್ಲ ನಿರ್ಗುಣ ಸ್ವರೂಪ. ಮಾಯಾ ಸಗುಣನ ನಿರ್ಗುಣ ಎರಡು, ಮಾಯಾ ಎರಡೂನೆ, ಹೀಗೆ ಅಂತ ಹೇಳಕ್ಕಾಗಲ್ಲ. ಪಾವನಾಕೃತಿ, ಪಾವನ ಅಂದ್ರೆ ಆಕೃತಿ ಫಾರ್ಮ್, ಒಂದು ಮೂರ್ತಿ. ಪಾವನ ಅಂದ್ರೆ ಪುಣ್ಯ ಅಂತ ಅರ್ಥ. ಅಂದ್ರೆ ಅಮ್ಮನವರ ಮೂರ್ತಿ ನೋಡಿದ್ರೇನೆ ಮನಸ್ಸಿಗೆ ನೆಮ್ಮದಿ. ಪಾವನಾಕೃತಿ. ಈ ಪಾವನ ಹೇಗ್ ಸಾಧ್ಯ? ಪುಣ್ಯ ನಮ್ಗೆ ಹೇಗೆ ಆತ್ಮ ಸಾಕ್ಷಾತ್ಕಾರ ನಮಗ್ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಯಾವ ತರ ಪುಣ್ಯ? ಶುದ್ಧಿ. ಇಲ್ಲಿ ನಾ ಪುಣ್ಯಕ್ಕೆ ಅರ್ಥ ಹೇಳೋದು ಶುದ್ಧಿ. ಇಲ್ಲಿ ಅಪ್ರಮೇಯ ಅಮೇಯಾತ್ಮ. ಸೊ ಆತ್ಮ ಸಾಕ್ಷಾತ್ಕಾರ ಇಸ್ ಪಾಸಿಬಲ್ ಓನ್ಲಿ ಬೈ ಪ್ಯೂರಿಟಿ. ಯಾವ ತರ ಪ್ಯೂರಿಟಿ? ದೈಹಿಕವಾದ ಶುದ್ಧಿ, ಬೌದ್ಧಿಕ ಶುದ್ಧಿ, ಜೀವಾತ್ಮ ಶುದ್ಧಿ. ಮೂರರ್ಥ ನಾನು ಹೇಳೋದಿಲ್ಲ. ಯಾಜ್ಞವಲ್ಕರೇ ಯೋಗ ಅನ್ನುವ ಗ್ರಂಥದಲ್ಲಿ ಹೇಳ್ತಾರೆ ಇದನ್ನ. ಸುಮಾರು ಜನಕ್ಕೆ ಗೊತ್ತಿದೆ. ಯಾಜ್ಞವಲ್ಕರು ಮಹಾ ಋಷಿಗಳು. ಅವರು ಉಪನಿಷತ್ ವಾಕ್ಯವನ್ನ ಸಂವಾದ ಮಾಡೋಕ್ಕಿಂತ ಮುಂಚೆ ಒಂದು ಗ್ರಂಥವನ್ನ ಬರೆದಿದ್ದಾರೆ, ಯೋಗ ಅಂತ. ಪತಾಂಜಲಿ ಮಹರ್ಷಿಗಳು ಅವರು ಪತಾಂಜಲಿ ಯೋಗ ಸೂತ್ರವನ್ನ ಬರೆಯೋಕ್ಕಿಂತ ಮುಂಚೆ ಹಿ ಹ್ಯಾಸ್ ಅಂಡರ್ಗಾನ್ ದಿಸ್ ಯೋಗ ಆಫ್ ಯಾಜ್ಞವಲ್ಕ್ಯ. 356 ಶ್ಲೋಕಾಸ್, ಬ್ಯೂಟಿಫುಲ್ ಆಗಿದೆ. ಪತಾಂಜಲಿ ಆದ್ರೂ 196 ಸೂತ್ರಾಸ್ ಅಷ್ಟೇ. ಆದ್ರೆ ಯೋಗ ಆಫ್ ಯಾಜ್ಞವಲ್ಕ್ಯ ಇಸ್ ವೆರಿ ಪ್ರಫೌಂಡ್. ಅಲ್ಲಿ ಅವರು ಆತ್ಮ ಸಾಕ್ಷಾತ್ಕಾರ 3 ಫ್ಯಾಕ್ಟರ್ಸ್ ವಿಚ್ ಇಸ್ ರಿಕ್ವೈರ್ಡ್. ಇಸ್ ಎಸ್ ಶುದ್ಧಿ, ದೇಹ ಶುದ್ಧಿ, ಬುದ್ಧಿ ಶುದ್ಧಿ ಅಂಡ್ ಜೀವ ಶುದ್ಧಿ. ಏನು ದೇಹ ಶುದ್ಧಿ ಅಂದ್ರೆ ಹಿ ಕಾಲ್ಸ್ ಆಸ್ ತಪಸ್ ಅಂಡ್ ಅನುಷ್ಠಾನ. ದೇಹ ಶುದ್ಧಿ ಆಗಬೇಕು ಆದ್ರೆ ತಪಸ್ ಮಾಡಬೇಕು, ನಿರಂತರವಾಗಿ ತಪಸ್ ಮಾಡಬೇಕು. ಮಾಡ್ತೀವಾ? ಇಂದ್ರಿಯ ನಿಗ್ರಹ ಇದೆಯಾ? ಆಹಾರ, ಏಕಾದಶಿ ಬಂತು, ಕಷ್ಟಪಡಬೇಕು. ತಪಸ್ ಅಂದ್ರೆ ಏನು? ತಾಪಹ ಅನ್ನೋ ಪದದಿಂದ ಬಂದಿದೆ. ತಾಪಹ ಅಂದ್ರೆ ಏನು? ಕಷ್ಟಪಡೋದು ಅಂತಾನೆ ಅರ್ಥ. ಅದಕ್ಕೆ ಎಲ್ಲ ಋಷಿ ಮುನಿಗಳು ನೋಡಿ ತಪಸ್ಗೆ ಹೋಗ್ತೀನಿ ಅಂತ ಕಾಡಿಗೆ ಹೋದ್ರು. ಕಾಡಲ್ಲಿ ಏನ್ ಸಿಗತ್ತೆ? ಏನೂ ಸಿಗಲ್ಲ. ಸೊ ದೇ ಹ್ಯಾಡ್ ಟು ಲಿಟ್ರಲಿ ಗಿವ್ ಅಪ್ ದಿ ನೋಷನ್ ಆಫ್ ದಿ ಬಾಡಿನೆಸ್. ತಾಪಹ. ಏಕಾದಶಿ ಉಪವಾಸ ಆಗತ್ತಾ? ಅದೇ ಮೊನ್ನೆ ಯಾರು ಹೇಳ್ತಿದ್ರಲ್ಲ, ಏಕಾದಶಿ ಅಂತ ಪದ ಮಾತ್ರ ಹೇಳಬೇಡಿ. ಏಕಾದಶಿ ಅಂತ ಹೇಳ್ಬಿಟ್ರೆ ನಮ್ಗೆ ಉಪವಾಸ ಮಾಡಕ್ಕಾಗಲ್ಲ. ಸುಮಾರು ದಿನಗಳು ಆರಾಮಾಗಿರ್ತೀವಿ. ಬೆಳಗ್ಗೆ 8:30 ಊಟ ಮಾಡಿ ಸಂಜೆ 4 ಗಂಟೆವರೆಗೂ ಹಸಿವಿಲ್ಲದೆ ಆರಾಮಾಗಿ ಎಲ್ಲ ಕೆಲಸ ಮಾಡ್ತೀವಿ. ನಾಳೆ ಏಕಾದಶಿ ಅಂತ ಬಂದ ತಕ್ಷಣ ಅವಾಗಲೇ ಹಸಿವು ಶುರು ಆಗುತ್ತೆ ಅಲ್ವಾ? ಅದು ಮೈಂಡಿಗೆ ಬಂದ್ಬಿಡಿ, ಏಕಾದಶಿ ಅಂದ್ರೆ ಏನಾಗುತ್ತೋ ಅಂತ. ಏಕಾದಶಿ ಉಪವಾಸ ಮಾಡಬೇಕು, ಸಾಧಕರು ಎಲ್ಲರೂ ಮಾಡಬೇಕು. ಸಬ್ಜೆಕ್ಟ್ ಟು ಯುವರ್ ಬಾಡಿ ಕಂಡೀಷನ್.
ಸೊ ಈ ತರ ದೈಹಿಕವಾಗಿ ಕಷ್ಟ ಪಡಬೇಕು, ಆತ್ಮ ಸಾಕ್ಷಾತ್ಕಾರ ಬೇಕು ಅಂದ್ರೆ. ನಮ್ದೆಲ್ಲ ಕಂಫರ್ಟ್ ಝೋನ್ ತುಂಬಾ ಆಗೋಗಿದೆ ನೋಡಿ. ಬೆಂಗಳೂರಲ್ಲಿ ಬಹಳ ಚಳಿ, ಕೋಟು, ಶಾಲು, ಸ್ವೆಟರು, ಇನ್ನರ್ ವೇರ್ ಎಲ್ಲ ಬಂತು. ತಿರುವಣ್ಣಾಮಲೆಯಲ್ಲೂ ಶೆಕೆ ಇದೆ, ಇದು ಚಳಿ ಇದೆ ಇವಾಗ, ಬೆಂಗಳೂರಿಗಿಂತ ಚಳಿ ಇದೆ. ಆದ್ರೂ 4:15 ತಣ್ಣೀರ್ ಸ್ನಾನನೇ ಮಾಡೋದು. ತಪಃ, ಆತ್ಮ ಸಾಕ್ಷಾತ್ಕಾರ ಬೇಕಾ? ಇದೆಲ್ಲ ಅಂಡರ್ಗೋ ಮಾಡ್ಬೇಕು. ಇಲ್ಲ ಪರವಾಗಿಲ್ಲ, ಯಾಕಂದ್ರೆ ಮೊನ್ನೆ ಯಾರೋ ಹೇಳಿದ್ರು, ಇದೇ ಇಂಡೈರೆಕ್ಟ್ ಆಗಿ ಯಾರೋ ಮಾತಾಡ್ತಿದೆ, ನೀವೇ ಹೇಳಿದಿರ ಕ್ಲಾಸ್ ಅಲ್ಲಿ ಬಿಸಿನೀರಲ್ಲಿ ಮಾಡ್ಬೋದು ಶ್ರೀವಿದ್ಯೆ ಉಪಾಸಕರು ಅಂತ, ಅದಕ್ಕೆ ನಾವು ಹಾಗೆ ಮಾಡ್ತಿದ್ವಿ ಅಂತ. ಅಷ್ಟೇ, ನಮ್ಗೆ ಹೇಳಿದ್ ನಮ್ಗೆ ವಾಪಸ್ಸು. ಸರಿ, ಏನ್ ಹೇಳೋದು ಅವಾಗ? ಸರಿ ಹೌದಪ್ಪ ಓಕೆ ಅಂತ ಹೇಳಿದ್ದಾಯ್ತು. ಸೊ ಯಾವ್ದಾರು ಹಾಗೆ ಎಲ್ಲರೂ ತಣ್ಣೀರಲ್ಲಿ ಮಾಡಿ ಅಂತ ಹೇಳ್ತಿಲ್ಲ, ಯಾವ್ದಾರು ಒಂದ್ ಸ್ವಲ್ಪ ಬಾಡಿಗೆ ಕಷ್ಟ ಕೊಡ್ಲಿಲ್ಲ ಅಂದ್ರೆ, ಕಂಫರ್ಟ್ ಝೋನ್ ಅಲ್ಲೇ ಇದ್ಬಿಟ್ರೆ ನಮ್ಗೆ ಇವೆಲ್ಲ ಸಿಗೋದಿಲ್ಲ. ಹಿಂದಿನ ನಾಮ ಬರುತ್ತೆ, ವಹಿನ್ಯಾದಿ ವಾಗ್ದೇವತರ ಹೇಳ್ತಾರೆ ನೋಡೋಣ. ಅದ್ರಲ್ಲಿ ತಿರ್ಗಾ ಮತ್ತೆ ಸ್ಟ್ರೆಸ್ ಆನ್ ದಿಸ್ ತಪಃ. ಮತ್ತೆ ಅನುಷ್ಠಾನ ಅಂತ ಹೇಳಿದೆ. ಅನುಷ್ಠಾನ ಇಸಿಕೊಂಡು ಮಂತ್ರ ಅನುಷ್ಠಾನ, ಸತತವಾಗಿ ಒಂದು ಇಷ್ಟ ದೇವತೆಯ ಮಂತ್ರ ತಗೊಂಡು ಸತತವಾಗಿ ಮಾಡ್ಬೇಕು. ಅಟೆಂಡೆನ್ಸ್ ಹಾಕೋದಲ್ಲ. 108, 216, 324 ಎಷ್ಟು ಮಾಡಿದ್ರಿ? 3 ನಾಮ ಮಾಡಿದೆ ಸತತವಾಗಿ. ಕ್ರಮಕ್ಕೊಂದು ದೀಕ್ಷಾ ತಗೊಂಡಿರೋದ್ರಿಂದ 108 ಹಾಗೆ ಅಂತ. ಬಟ್ ಅಲ್ಲಿಗೆ ನಿಲ್ಸ್ಕೊಳ್ಳೋದಲ್ಲ. ಯಾವ್ದಾರು ಒಂದು ಮಂತ್ರ, ಸುಮಾರು ಮಂತ್ರಗಳಿರುತ್ತೆ, ಒಂದು ಮಂತ್ರ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಮತ್ತೆ ಮಾಡ್ತಿರ್ಬೇಕು. ಅನುಷ್ಠಾನದ ಜೊತೆಗೆ ದೈಹಿಕ ನಿಗ್ರಹ, ಅದೇ ಶಮ ಅಂಡ್ ದಮ. ಸೊ ತಪಸ್ ಅಂಡ್ ಅನುಷ್ಠಾನ, ಇದಕ್ಕೆ ದೇಹ ಶುದ್ಧಿ. ಬುದ್ಧಿ ಶುದ್ಧಿಗೆ ಅವ್ರು ಹೇಳ್ತಾರೆ ಅಧ್ಯಯನ, ಪುರಾಣ ಗ್ರಂಥಗಳನ್ನ ಅಧ್ಯಯನ ಮಾಡೋದಕ್ಕೆ ಬುದ್ಧಿ ಶುದ್ಧಿ ಅಂತ ಯಾಜ್ಞವಲ್ಕ್ಯರು ಬರೀತಾರೆ. ಓದೋ ಅಭ್ಯಾಸವೇ ಇಲ್ವೇ? ಓದಿದ್ರೆ ಬೇರೆ ಯಾವ್ದು ಓದ್ತೀವಿ. ಅಟ್ಲೀಸ್ಟ್ ಪುರಾಣಗಳನ್ನಾದ್ರೂ ಓದ್ಬೇಕು ನಾವು. ನೋಡಿ, ಲಲಿತಾ ಸಹಸ್ರನಾಮ ಬ್ರಹ್ಮಾಂಡ ಪುರಾಣದಲ್ಲಿ ತಾನೇ ಇದೆ. ಈ ತರ ಎಲ್ಲ ಅಧ್ಯಯನ ಮಾಡ್ಬೇಕು, ಅವಾಗ ಬುದ್ಧಿ ಶುದ್ಧಿ, ಬುದ್ಧಿ ವಿಕಸನಗೊಳ್ಳುತ್ತೆ ಅಂತ ಅವ್ರು ಹೇಳೋದು. ಮತ್ತೆ ಜೀವ ಶುದ್ಧಿ, ಈ ದೈಹಿಕ ಶುದ್ಧಿ ಮತ್ತೆ ಬುದ್ಧಿ ಶುದ್ಧಿ ಜೀವ ಭಾವವನ್ನ ತರತ್ತೆ ಅಲ್ವಾ? ನಾನ್ ಸಾಧನೆ ಮಾಡ್ಬೇಕು, ಯಾಕೆ? ಐಡೆಂಟಿಫಿಕೇಶನ್ ಆಫ್ ಜೀವ. ಆದ್ರೆ ಜೀವ ಶುದ್ಧಿ ಹೇಗಾಗತ್ತೆ? ನಾನು ಜೀವ ಅಲ್ಲ, ನಾನು ಬ್ರಹ್ಮ ಅನ್ನುವ ಚಿಂತನೆ ಇರಬೇಕಂತೆ. ಅವಾಗಲೇ ಸಾಕ್ಷಾತ್ಕಾರಕ್ಕೆ ಈಸಿ ಅಂತ ಅವ್ರು ಹೇಳೋದು. ಸೊ ಜೀವ ಶುದ್ಧಿಯೂ ಬೇಕು ತಪಸ್ ಮೂಲಕ ಮತ್ತೆ ಅನುಷ್ಠಾನದ ಮೂಲಕ. ತಪಸ್ಸು ಅನುಷ್ಠಾನ ಎರಡೂ ಆಯ್ತು ಅಂತಂದ್ರೆ ನಾನು ಜೀವವಲ್ಲ, ನಾನು ಆತ್ಮ ಅನ್ನುವ ವೃತ್ತಿ ಜ್ಞಾನ ಇರಬೇಕು. ದಟ್ ಇಸ್ ದಿ ಸಾಕ್ಷಾತ್ಕಾರ ಅಂತ ಅವರು ಅಪ್ರಮೇಯ ಆತ್ಮ ಅನ್ನುವ ಯಾಜ್ಞವಲ್ಕ್ಯರ ಇದು. ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ದಿವ್ಯ ವಿಗ್ರಹ. ಅನೇಕ ಕೋಟಿ, ಇದಕ್ಕೆ ಅರ್ಥ ಹೇಳುವ ಅವಶ್ಯಕತೆ ಇಲ್ಲ, ಗೊತ್ತಿದೆ. ಅನೇಕ ಅಂದ್ರೆ ಬಹಳ, ಬ್ರಹ್ಮಾಂಡ ಜನನಿ, ಅನಂತ ಅನಂತ ಬ್ರಹ್ಮಾಂಡಗಳಿವೆ, ಮೆನಿ ಯೂನಿವರ್ಸ್. ಸೈಂಟಿಸ್ಟ್ ಅದನ್ನು ಈಗ ಹೇಳ್ತಿದ್ದಾರೆ, ನಮ್ಮ ಶಾಸ್ತ್ರಗಳು ಯಾವಾಗ್ಲೂ ಹೇಳಾಯ್ತದೆ. ಕೌಂಟ್ಲೆಸ್ ಆಫ್ ಯೂನಿವರ್ಸ್. ನಿಮಗೆ ಜ್ಞಾಪಕ ಇದ್ರೆ ಪೂರ್ವ ಭಾಗದಲ್ಲೇ ಹೇಳಿದ್ದೆ, ವಶಿನ್ಯಾದಿ ವಾಗ್ದೇವಿತರಿಗೆ ಅಮ್ಮನವರೇ ಉಪದೇಶ ಮಾಡಿ ಈ ಸಹಸ್ರನಾಮವನ್ನು ನನ್ನ ಎಲ್ಲಾ ಬ್ರಹ್ಮಾಂಡದಲ್ಲಿಯೂ ಹೇಳಿ ಅಂತ ಆಜ್ಞೆ ಮಾಡಿದ್ದಾಯ್ತು. ಜ್ಞಾಪಕ ಇದೆಯಾ? ಬರೀ ಭೂಲೋಕದಲ್ಲಿ ಅಲ್ಲ, ಎಲ್ಲ ಬ್ರಹ್ಮಾಂಡದಲ್ಲಿ ಎಷ್ಟಿದೆಯೋ. ಅನೇಕ ಕೋಟಿ ಬ್ರಹ್ಮಾಂಡ ಜನನಿ, ಎಲ್ಲಾದ್ರಲ್ಲೂ ದಿವ್ಯ ವಿಗ್ರಹ. ಶಿ ಇಸ್ ದ ಸೇಮ್ ಇನ್ ಆಲ್ ದ ಲೋಕಾಸ್. ದಿವ್ಯ ವಿಗ್ರಹ ಎಲ್ಲಿವರೆಗೂ ಮಾಡ್ಬೇಕು? ಆರಾಧನೆ, ವಿಗ್ರಹ ಫಾರ್ಮ್ ಆರಾಧನೆ. ಸುಮಾರು ಜನ ಕೇಳ್ತಾರೆ ಮೂರ್ತಿ ಪೂಜೆ ಎಲ್ಲಿವರೆಗೂ ಮಾಡಬೇಕು? ನಿನಗ ಮೂರ್ತಿ ಅನ್ಸೋವರೆಗೂ ಮಾಡಬೇಕು ಅಷ್ಟೇ. ಅದ್ ಯಾವಾಗ ಮಾಡ್ತಿರೋ ಅರ್ಚನೆ ಮೂರ್ತಿ ಅಲ್ಲ ಅಂತ ಅನ್ಸೋತ ಅವಾಗ ನಿಲ್ಸ್ಬಿಡ್ಬೇಕು. ಅದು ಮೂರ್ತಿನೇ ಅಂತಿದ್ದಾಗ ಅದು ಲೈಫ್ ಲಾಂಗ್, ಈ ಜನ್ಮ ಅಲ್ಲ ನೆಕ್ಸ್ಟ್ ಜನ್ಮಕ್ಕೂ ಕಂಟಿನ್ಯೂ ಮಾಡ್ಬೇಕು. ಮೂರ್ತಿ ಅಲ್ಲ ಅಂತ ಅನ್ಸಿದ್ರೆ ಏನಾಯ್ತು? ಜೀವ ಭಾವ ಹೋಯ್ತು, ಬ್ರಹ್ಮ ಭಾವ ಬಂತು. ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ದಿವ್ಯ ವಿಗ್ರಹ. ದಿವ್ ಅನ್ನುವ ಧಾತು, ದಿವ್ ಅಂದ್ರೆ ಬೆಳಕು, ಜ್ಯೋತಿ ಇತ್ಯರ್ಥ ಆಯ್ತಾ? ಬ್ರಹ್ಮಾಂಡ ಜನನಿ ದಿವ್ಯ ವಿಗ್ರಹ. ನೆಕ್ಸ್ಟ್ ಮುಂದೆ ಹೋಗುವ. ಕ್ಲೀಂಕಾರಿ ಕೇವಲ ಗುಹ್ಯ ಕೈವಲ್ಯ ಪದದಾಯಿನಿ ತ್ರಿಪುರಾ ತ್ರಿಜಗದ್ವಂದ್ಯ ತ್ರಿಮೂರ್ತಿ ಸ್ಥಿರಶೇಶ್ವರಿ. ನೋಡಿ,
ಹ್ರೀಂ ಬಂದಿತ್ತು, ಶ್ಲೋಕದಲ್ಲೇ ಬೀಜಾಕ್ಷರವನ್ನು ಹೇಳಿದ್ರು. ನೆಕ್ಸ್ಟ್ ಬೀಜಾಕ್ಷರ ಕ್ಲೀಂ ಕಾರಿ. ಕಾರಿ ಅಂದ್ರೆ ಕ್ಲೀಂ ಬೀಜಾಕ್ಷರ ರೂಪದಲ್ಲಿ ಇರುವವಳು ಅಂತರ್ಥ. ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಕ್ಲೀಂ ಅನ್ನುವುದು ಮೋಕ್ಷ ಬೀಜಾಕ್ಷರ ಅಂತ ಹೇಳ್ತಾರೆ. ಮೋಕ್ಷವನ್ನ ಕೊಡುವ ಬೀಜಾಕ್ಷರ. ಅದು ಆ ಸಾಕ್ಷೇತ್ವಿಕ ಮೋಕ್ಷವ, ಆತ್ಯಂತಿಕ ಮೋಕ್ಷವ ವಿಚಾರಕ್ಕೆ ಹೋಗೋದಲ್ಲ. ಇದು ಉಪಾಸನ ಗ್ರಂಥ ಆಗಿರೋದ್ರಿಂದ ನಾನು ಐ ಸ್ಟಿಕ್ ಆನ್ ಟು ದಿಸ್. ಕ್ಲೀಂಕಾರಿ ಮೀನ್ಸ್ ಕ್ಲೀಂ ಅನ್ನುವ ಬೀಜಾಕ್ಷರ ಮೋಕ್ಷ ಬೀಜಾಕ್ಷರ. ಮೋಕ್ಷ ಅಂದ್ರೆ ಆನಂದ ಅಲ್ವಾ? ಕ್ಲೀಂ ಹೇಳ್ತಾನೆ ಹೋದ್ರೆ ಏನಾಗುತ್ತೆ? ಆನಂದವನ್ನ ಕೊಡುತ್ತೆ ಅದು. ಕ್ಲೀಂ ಗಿವ್ಸ್ ಆನಂದ. ಅದಕ್ಕೆ ಇದು ಮನ್ಮಥನ ಬೀಜಾಕ್ಷರ ಅಂತಾನು ಕರೀತಾರೆ. ಇದು ಮನ್ಮಥನ ಬೀಜಾಕ್ಷರ. ಕ್ಲೀಂ ಹೇಳ್ತಾ ಇದ್ರೆ ಆಕರ್ಷಣೆ ಜಾಸ್ತಿ ಆಗತ್ತಂತೆ. ಅದಕ್ಕೆ ಇದು ಕೃಷ್ಣನ ಬೀಜಾಕ್ಷರನೂ ಹೌದು. ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನ ವಲ್ಲಭಾಯ ಸ್ವಾಹ. ಇದು ಕೃಷ್ಣನ ಮಂತ್ರ. ಅಷ್ಟಮಿಗೆಲ್ಲ ಮಾಡ್ಬೋದು, ಕೃಷ್ಣ ಅಷ್ಟಮಿಗೆ ಇದನ್ನ. ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನ ವಲ್ಲಭಾಯ ಸ್ವಾಹ. ಆಕರ್ಷಣ ಅಂದಿದ ತಕ್ಷಣ ಭಯ ಪಟ್ಕೊಳ್ಳೋದು ಬೇಡ. ಸುಮಾರು ಜನ ಇದನ್ನ ವಶೀಕರಣದ ಬೀಜಾಕ್ಷರ ಅಂತಾನು ಕರೀತಾರೆ. ಹೌದು, ಇಲ್ಲ ಅಂತಿಲ್ಲ. ಆಕರ್ಷಣ ಇಸ್ ಇಕ್ವಲ್ ಟು ವಶ್ಯಂ ಮಾಡುವ ಬೀಜಾಕ್ಷರ, ಅದಕ್ಕೆ ವಶೀಕರಣ. ಅಮ್ಮನವರಿಗೆ ಇದನ್ನ ಯೂಸ್ ಮಾಡ್ಲಿಲ್ಲ, ಈ ಬೀಜಾಕ್ಷರ ತಗೊಂಡು ಮಾಡ್ಲಿಲ್ಲ ಅಂದ್ರೆ ಪ್ರಪಂಚವನ್ನ ನಡ್ಸಕ್ ಸಾಧ್ಯವಿಲ್ಲ. ನಾವೊಬ್ಬರಿಗೆ ಯಾರಿಗಾರು ಒಬ್ರಿಗೆ ವಶೀಕರಣ ಆಗಿರ್ಲೇಬೇಕು ಜೀವನದಲ್ಲಿ, ಇಲ್ಲಾಂದ್ರೆ ಬಹಳ ಸಾಧ್ಯ. ನಮ್ದು ತಂದೆ ತಾಯಿ ನಾವು ವಶೀಕರಣ ಆಗಿರ್ಲಿಲ್ವಾ ಚಿಕ್ಕ ವಯಸ್ಸಲ್ಲಿದ್ದಾಗ? ಆಗಿದೋ ಇಲ್ವೋ? ದೇವತೆಗಳಿಗೆ ನಾವು ವಶೀಕರಣ ಇಲ್ವಾ? ಇದನ್ನ ತಪ್ಪ ಅರ್ಥ ರೀತಿಯಲ್ಲಿ ಮಾಡಬಾರ್ದು. ಯಾರನ್ನೋ ಅಟ್ರಾಕ್ಟ್ ಮಾಡಿ ಅದನ್ನ ತಂತ್ರ ಅಂತ ಯೂಸ್ ಮಾಡಿ ಅದಲ್ಲ. ವಶೀಕರಣ ಇಸ್ ಕಾಮನ್ ಇನ್ ದಿ ವರ್ಲ್ಡ್. ಯಾವ್ದಾರೋ ಒಂದು ವಸ್ತು, ಒಂದು ವ್ಯಕ್ತಿಗೆ ನಾವು ವಶೀಕರಣ ಆಗೇ ಇರ್ತೀವಿ. ನಮ್ಮ ಗುರುಗಳಿಗೆ ನಾವು ವಶೀಕರಣ ಆಗಿಲ್ವಾ? ದೇವತೆಗಳಿಗಾಗಿಲ್ವಾ? ಇಟ್ ಇಸ್ ಫಾರ್ ಎ ಗುಡ್ ಪರ್ಪಸ್. ಸೊ ಕ್ಲೀಂ ಅನ್ನೋದು ಕೃಷ್ಣನ ಬೀಜಾಕ್ಷರ, ಮನ್ಮಥನ ಬೀಜಾಕ್ಷರ, ಮತ್ತೆ ಮೋಕ್ಷ ಬೀಜಾಕ್ಷರ. ಕ್ಲೀಂ ಹೇಳ್ತಾ ಇದ್ದಷ್ಟು ಇಂಟರ್ನಲೈಸ್ ಆಗ್ತಾ ಇದ್ದಂಗೆ ಆನಂದ ಕಡೆ ಮನಸ್ಸು ಹೋಗುತ್ತೆ, ಸಾಕು ಅಂತ ಬರುತ್ತೆ. ಕ್ಲೀಂ ಎಷ್ಟು ಹೇಳ್ತಿರೋ, ಕೆಲವರೆಲ್ಲ ತಪ್ಪು ಅಭಿಪ್ರಾಯನೂ ಇದೆ. ಕ್ಲೀಂ ಹೇಳ್ತಾ ಇದ್ರೆ ಜಾಸ್ತಿ ಬೇಕು, ನಿಮ್ಗಿನ್ನ ಜಾಸ್ತಿ ಸಿಗತ್ತೆ ಅಂತ. ಕ್ಲೀಂ ಹೇಳ್ತಿದ್ರೆ ಆನಂದವು ಸಿಗತ್ತೆ, ಸಾಕು ಅಂತ ಅನ್ಸುತ್ತೆ. ಹೇಗೆ ಕಾಮಾಕ್ಷಿ ನಾವು ಕೇಳಿದೆಲ್ಲ ಕೋರಿಕೆಯನ್ನು ಈಡೇರಿಸ್ತಾಳೋ, ಹಾಗೆ ಕೋರಿಕೆ ಇಲ್ದೇ ಇರೋ ತರನು ಮಾಡ್ತಾಳೋ. ಹೇಗೆ ಒಂದೇ ಕಣ್ಣು ಎರಡು ಮಾಡಕ್ ಸಾಧ್ಯನೋ, ಹಾಗೆ ಕ್ಲೀಂ ಬೀಜಾಕ್ಷರ ಇಟ್ ಕ್ಯಾನ್ ಗಿವ್ ಅಂಡ್ ಇಟ್ ಕ್ಯಾನ್ ಮೇಕ್ ಯು ಸ್ಯಾಟಿಸ್ಫೈ ಆಲ್ಸೋ. ಕ್ಲೀಂ ಇಸ್ ಸ್ಯಾಟಿಸ್ಫ್ಯಾಕ್ಷನ್ ಬೀಜಾಕ್ಷರ. ಯಾವಾಗ ಸಾಕು ಅಂತ ಅನ್ಸತ್ತೋ ಮೋಕ್ಷ ಆವಾಗಲೇ ಪ್ರಾಪ್ತಿ. ಯಾವಾಗ ಬೇಕು ಅನ್ಸತ್ತೋ ಮೋಕ್ಷದಿಂದ ದೂರ ಇದೀವಿ ಅಂತ ಅರ್ಥ. ಸೊ ಕ್ಲೀಂ ಬೀಜಾಕ್ಷರ ಅಂತರ್ಮುಖದ ಕಡೆ ತಗೊಂಡು ಹೋಗುತ್ತೆ. ಕ್ಲೀಂ 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 ಅಂತ ಹೇಳ್ತಿದ್ರೆ ಮಾನಸಿಕವಾಗಿ ಇಟ್ ವಿಲ್ ಟೇಕ್ ಯು ಮೋರ್ ಇನ್ವರ್ಡ್. ಕೇವಲ, ಏಕಾಕಿ, ಒಬ್ಳೆ. ಸೊ ವೆನ್ ಶಿ ವಾಂಟ್ಸ್ ಟು ಕ್ರಿಯೇಟ್ ದ ಹೋಲ್ ಯೂನಿವರ್ಸ್, ಶಿ ನೀಡ್ಸ್ ಸಮ್ ಪವರ್. ವಾಟ್ ಇಸ್ ದಿ ಪವರ್? ಕ್ಲೀಂ ಬೀಜಾಕ್ಷರ. ವಿತ್ ದಟ್ ಬೀಜಾಕ್ಷರ ಶಿ ಕ್ಯಾನ್ ರೂಲ್ ದಿ ಎಂಟೈರ್ ಯೂನಿವರ್ಸ್. ಗುಹ್ಯ. ಯಾವುದು ಗುಹ್ಯ? ಮೋಕ್ಷವೇ ಗುಹ್ಯ, ರಹಸ್ಯ. ಕೈವಲ್ಯ ಪದದಾಯಿನಿ, ಈಶ್ವರ ತತ್ವ. ಕ್ಲೀಂ ಮಾಡ್ತಾನೆ ಬಂದ್ರೆ ಆ ಗುಹ್ಯ, ಹೃದಯಾಕಾಶ, ದಹರಾಕಾಶದಲ್ಲಿರುವ ಈಶ್ವರ ತತ್ವ, ಮೋಕ್ಷವು ಸಾಧ್ಯ. ಇದೆಲ್ಲ ಒಂದೇ ನಾಮ, ಮತ್ತೆ ಬೇರೆ ತರ ರಿಪೀಟ್ ಆಗಿದೆ. ಕ್ಲೀಂಕಾರಿ, ಕೇವಲ, ಗುಹ್ಯ, ಕೈವಲ್ಯ ಪದದಾಯಿನಿ. ಶಿ ಗ್ರಾಂಟ್ಸ್ ಮೋಕ್ಷ. ಹೌ? ಥ್ರೂ ಕ್ಲೀಂ. ತ್ರಿಪುರ, ತ್ರಿಜಗದ್ವಂದ್ಯ, ತ್ರಿಮೂರ್ತರ್ ಸ್ಥಿತಶೇಶ್ವರಿ. ಅಮ್ಮನವರ ಮೂಲ ಹೆಸರು ಏನ್ ಗೊತ್ತಾ? ತ್ರಿಪುರ. ಬಿಫೋರ್ ಆಡಿಂಗ್ ಎನ್ ಅಬ್ಜೆಕ್ಟಿವ್ ಆಫ್ ಲಲಿತಾ. ಲಲಿತಾ ತ್ರಿಪುರ ಸುಂದರಿ ಆಮೇಲೆ ಬಂದಿತ್ತು ಕಥೆಯಲ್ಲಿ. ಬಟ್ ಹರ್ ಓನ್ ನೇಮ್ ಇಸ್, ಹರ್ ದಿ ಒರಿಜಿನಲ್ ನೇಮ್ ಇಸ್ ತ್ರಿಪುರ. ಆಮೇಲೆ ಅದನ್ನ ಅಮೆಂಡ್ಮೆಂಟ್ ಮಾಡಿ, ಕ್ಲಾಸ್ ಮಾಡಿ, ಪ್ಯಾನ್ ಕಾರ್ಡ್ ಎಲ್ಲ ಚೇಂಜ್ ಮಾಡಿದ್ ಲೇಟರ್ ಆನ್. ಅಷ್ಟು ತ್ರಿಪುರ. ಮದುವೆ ಆದ್ಮೇಲೆ ತಾನೆ ಎಲ್ಲ ಚೇಂಜಸ್. ಅದಕ್ಕಿಂತ ಮುಂಚೆ ನಿಜ ಸ್ವರೂಪ. ಇನ್ನೊಂದು ಹೆಸರಿದೆ, ತ್ರಿಪುರ ಭೈರವಿ ಅಂತನೂ ದಶಮಹಾವಿದ್ಯಲ್ಲಿದೆ, ತ್ರಿಪುರ ಸುಂದರಿ ಅಂತನೂ ಇದೆ. ಲೇಟರ್ ಇದು ಎರಡು ಆಡ್ ಮಾಡಿದ್ದು. ಸೌಮ್ಯ ರೂಪ ತ್ರಿಪುರ ಸುಂದರಿ, ಕ್ರೂರ ರೂಪ ತ್ರಿಪುರ ಭೈರವಿ. ನಮ್ಗೆ ಯಾವ್ದು ಬೇಕು? ಎರಡೂ ಬೇಕು. ಸೌಮ್ಯ ರೂಪ ಇದ್ರೆ ಆಗಲ್ಲ,
ಎರಡೂ ಬೇಕು. ಸತ್ವ ರಜಸ್ ಎರಡೂ ಇರಬೇಕು. ಜಗತ್ತಿನಲ್ಲಿ ನಾವು ಸಂರಕ್ಷಣವಾಗಿ ಪ್ರೊಟೆಕ್ಟ್ ಆಗಿರ್ಬೇಕು ಅಂದ್ರೆ ಎರಡೂ ಬೇಕು. ತ್ರಿಪುರ ಭೈರವಿ, ತ್ರಿಪುರ ಸುಂದರಿ. ನಾನು ಹೇಳೋ ಮಾತಲ್ಲ, ನಾನು ಹೇಳಿದ್ರೆ ನೀವು ಇಲ್ಲ ಅನ್ಬೋದು. ದುರ್ಗಾ ಸಪ್ತಶತಿಲಿ ಮಾತು ಬರುತ್ತೆ. ಯಾಕಂದ್ರೆ ನಾವೆಲ್ಲ ಹೇಳಿದ್ರೆ ನಿಮ್ಗೆ ವೇದವಾಕ್ಯ ಅಲ್ಲ, ಅಲ್ಲಿಂದಾನೇ ತೋರಿಸ್ಬಿಟ್ರೆ ಅದು ಸರಿ ಹೋಗುತ್ತೆ. ಸೌಮ್ಯ ನಿಯಾನಿ ರೂಪಾಣಿ ತ್ರೈಲೋಕ್ಯೇ ವಿಚರಂತಿತೆ ಬರುತ್ತಲ್ಲ. ಸೊ ಸೌಮ್ಯಾನಿ ಯಾನಿ ರೂಪಾಣಿ ತ್ರೈಲೋಕ್ಯೇ ವಿಚರಂತಿತೆ, ಎರಡು ಗುಣಗಳು ಬೇಕು ಅಂತ. ಸೊ ದುರ್ಗಾ ಸಪ್ತಶತಿ ಅಂತ ತಗೊಂಡ್ರೆ ಶಿ ಆಕ್ಟ್ಸ್ ಆಸ್ ಅ ಪ್ರೊಟೆಕ್ಷನ್ ಫಾರ್ ಶ್ರೀವಿದ್ಯಾ ಸಾಧಕ್ಸ್. ಮತ್ತೆ ಒಂದು ತ್ರಿಪುರ ರಹಸ್ಯ ಅಂತ ಒಂದು ಗ್ರಂಥ ಇದೆ. ಈ ಪೂರ್ತಿ ತ್ರಿಪುರ ಲಲಿತಾ ತ್ರಿಪುರ ಸುಂದರಿಯನ್ನ ನಾಮವನ್ನೇ ವಿಶ್ಲೇಷಣೆ ಮಾಡುವ ಗ್ರಂಥ ತ್ರಿಪುರ ರಹಸ್ಯ. ಅದು ಉಪನಿಷತ್ ಪರವಾಗಿದೆ. ಅದು ದತ್ತಾತ್ರೇಯರು ಕೊಟ್ಟಿದ್ದ ರಹಸ್ಯ. ತುಂಬಾ ಚೆನ್ನಾಗಿದೆ. ಆಸಕ್ತಿ ಇರೋರು ಅದನ್ನು ಓದ್ಬೋದು. ಅರ್ಥ ಆಗಲ್ಲ, ಅದು ಓದಿ. ಆಯ್ತು. ಯಾಕಂದ್ರೆ ಅದೆಲ್ಲ ಕೋಡೆಡ್ ಲ್ಯಾಂಗ್ವೇಜ್, ಏನ್ ಅರ್ಥವಾಗುತ್ತೆ. ಆದ್ರೂ ಸುಮ್ಮನೆ ಪೇಜ್ ಆದ್ರೂ ತಿರುಗಿಸ್ಬೋದು, ಅಷ್ಟು ಪುಣ್ಯ ಬರುತ್ತೆ. ಮತ್ತೆ ತ್ರಿಪುರ ಎಲ್ಲ ನೋಡಿ, ಪ್ರಪಂಚದಲ್ಲಿರೋದೆಲ್ಲ ಮೂರು. ಇವಾಗ ಹೇಳ್ತಾ ಹೋಗ್ತೀನಿ ಎಷ್ಟು ಮೂರು ಇದೆ ಅಂತ, ಆದ್ರೆ ನೋಟ್ ಮಾಡ್ಕೊಳ್ಳಿ. 3 ದೇವತೆಗಳು: ಬ್ರಹ್ಮ, ವಿಷ್ಣು, ರುದ್ರ. 3 ವೇದಗಳು: ಋಗ್, ಯಜ, ಸಾಮ. 3 ಅಗ್ನಿ: ಗಾರ್ಹಪತ್ಯ, ಆಹವನೀಯ, ದಕ್ಷಿಣಾಗ್ನಿ. ಗಾರ್ಹಪತ್ಯ, ಆಹವನೀಯ, ದಕ್ಷಿಣಾಗ್ನಿ. ಇದಕ್ಕೆಲ್ಲ ಅರ್ಥ ಹೇಳ್ಬೇಕಾ ಬೇಡ ಅನ್ಸುತ್ತಲ್ಲ. ದಕ್ಷಿಣಾಗ್ನಿ ಅಂದ್ರೆ ಈ ಅಗ್ನಿಹೋತ್ರಾದಿಗಳು ಗೃಹಸ್ಥರು ಮಾಡ್ತಾರಲ್ವಾ, ಜೀವ ಅಂದ್ರೆ ಇವಾಗ ನಾ ಸತ್ತ ಮೇಲೆ ಈ ಅಗ್ನಿಯಿಂದ ತಗೊಂಡೆ ಅದನ್ನ ಸುಡೋದು, ಚಿತೆಗಿಡೋದು. ಗಾರ್ಹಪತ್ಯ ಅಂದ್ರೆ ಮದುವೆ ಆದ್ಮೇಲೆ ಬಂದು ಇದು ಅಗ್ನಿ ಇದ್ ಮಾಡ್ತಿರಲ್ಲ, ಅದೇನು ಔಪಾಸನಂ, ಅದಕ್ಕೆ ಗಾರ್ಹಪತ್ಯ. ಆಹವನೀಯ, ಈ ಅಗ್ನಿಯ ತಗೊಂಡು ಮನೆಯಲ್ಲೆಲ್ಲ ಕೆಲಸ ಮಾಡೋದು. ಆಹವನೀಯ, ಗಾರ್ಹಪತ್ಯ, ದಕ್ಷಿಣ. ಮತ್ತೆ 3 ಶಕ್ತಿಗಳು: ಇಚ್ಛಾ, ಜ್ಞಾನ, ಕ್ರಿಯಾ. ಎಷ್ಟು 3 ಇದೆ ನೋಡಿ. 3 ಸ್ವರಗಳು: ಉದಾತ್ತ, ಅನುದಾತ್ತ, ಸ್ವರಿತ. 3 ಲೋಕಗಳು: ಭೂಹು, ಭುವಃ, ಸುವಃ. 3 ಪುಷ್ಕರ: ಗಂಗಾ, ಯಮುನಾ, ಸರಸ್ವತಿ. 3 ಬ್ರಹ್ಮವರ್ಣಗಳು: ಬ್ರಹ್ಮ ಅಂದ್ರೆ ಇಲ್ಲಿ ವೇದ, ವೇದ ಅಂದ್ರೆ ಓಂ. ಬ್ರಹ್ಮವರ್ಣ ಅಂದ್ರೆ ಆ, ಉ, ಮ. 3 ನಾಡಿಗಳು: ಇಡ, ಪಿಂಗಳ, ಸುಷುಮ್ನ. 3 ತ್ರಿಪುರತ್ರಯ. ಯಾವುದು? ಮನಃ, ಬುದ್ಧಿ, ಅಹಂಕಾರ. ಪುರತ್ರಯ ಅಂತ ಹೆಸರು ಅದಕ್ಕೆ. 3 ಗ್ರಹ ಮಂಡಲಗಳು ವಿತ್ ರೆಸ್ಪೆಕ್ಟ್ ಟು ಶ್ರೀವಿದ್ಯಾ: ಸೂರ್ಯಮಂಡಲ, ಚಂದ್ರಮಂಡಲ, ಅಗ್ನಿಮಂಡಲ. ಶ್ರೀಚಕ್ರದಲ್ಲೂ 3 ಇದೆ: ವಾಗ್ಭವಕೂಟ, ಮಧ್ಯಕೂಟ, ಶಕ್ತಿಕೂಟ ಅಲ್ವಾ. ಬ್ರಹ್ಮಗ್ರಂಥಿ, ವಿಷ್ಣುಗ್ರಂಥಿ, ರುದ್ರಗ್ರಂಥಿ. 3 ಶರೀರಗಳು: ಸ್ಥೂಲ, ಸೂಕ್ಷ್ಮ, ಕಾರಣ. 3 ಅವಸ್ಥಾ: ಜಾಗೃತ್, ಸ್ವಪ್ನ, ಸುಷುಪ್ತಿ. ಎಷ್ಟು ಬೇಕು? 3 ಗುಣಗಳು: ಸತ್ವ, ರಜಸ್, ತಮಸ್. ಸುಮಾರಿದೆ, ಇಷ್ಟು ಸಾಕು. ನಿಮ್ಗೆ ಯಾವ್ದಾದ್ರು ಮನ್ಸಿಗೆ ಬಂದ್ರೆ ಕರೆಕ್ಟಾಗಿ ಶಾಸ್ತ್ರೀಯವಾಗಿ ಬಂದ್ರೆ ಬರೀರಿ. ಹಾಗೆ 3 ಇದೆ ಅಂತ ಎಲ್ಲ ಬರ್ಕೊಂಡು ಯಾವ್ದಾದ್ರು ಮನ್ಸಿಗೆ ಬಂದ್ರೆ ಅದನ್ನ ಬರೀರಿ. ತ್ರಿಪುರ ಅಂದ್ರೇನು? ಈ 3 ಅಮ್ಮನವ್ರು ಬರಕ್ಕಿಂತ ಮುಂಚೆ, ಅಂದ್ರೆ ಈ ಅವಸ್ಥೆಗಳೆಲ್ಲ ಬರಕ್ಕಿಂತ ಮುಂಚೆ ಅಮ್ಮನವರಿದ್ರು. ಈ ಅವಸ್ಥೆ ಅಂದ್ರೆ ಇದೆಲ್ಲ ದೇವ, ಅಗ್ನಿ, ಶಕ್ತಿ ಎಲ್ಲ ಹೇಳೋದಲ್ಲ, ಅದಿರೋವರೆಗೂ, ಇರುವಾಗ್ಲೂ, ಅದಾದ್ಮೇಲೆ. ಇವಾಗ ಒಂದು ಬಲೂನ್ ತಗೊಂಡ್ರೆ, ಬಲೂನ್ ಪೂರ್ತಿ ಊದಿದ್ರೆ ತ್ರಿಪುರಾನೇ ಲಲಿತಾ ಆಗಿ, ತ್ರಿಪುರಾನೇ ಲಲಿತಾ ಭೈರವಿ ಆಗಿ. ಈ ಬಲೂನಲ್ಲಿ ಗಾಳಿ ಇತ್ತಲ್ವಾ, ಊದಕ್ಕಿಂತ ಮುಂಚೆ ಗಾಳಿ ಎಲ್ಲಿತ್ತು? ಸರ್ವವ್ಯಾಪಿ ಆಗಿತ್ತಲ್ವಾ. ಊದ್ಬೇಕಾದ್ರೆ ಆ ಫಾರ್ಮ್ ಅಲ್ಲಿ ಇತ್ತು. ಹೋದಾದ್ಮೇಲೆ ಮತ್ತೆ ವಾಪಸ್ ಮೂಲ ಫಾರ್ಮ್ ಹೋಗುತ್ತೆ. ಹಾಗೆ ಯಾವಾಗ್ಲೂ ಅಮ್ಮನವರು ಬ್ರಹ್ಮಸ್ವರೂಪ ಆಗಿ ಸದಾ ಇರ್ತಾರೆ ಅಂತ. ತ್ರಿಜಗದ್ವಂದ್ಯ.
ತ್ರಿಜಗದ್ವಂದ್ಯ ಅಂದ್ರೆ ಪ್ರತಿಯೊಂದು ಲೋಕದಲ್ಲಿಯೂ ಅಮ್ಮನವರನ್ನ ಆರಾಧನೆ ಮಾಡಿರೋರು ಯಾರು ಇಲ್ಲ, ಅಂದ್ರೆ ಪ್ರತಿಯೊಬ್ರು ಮಾಡ್ತಾರೆ ಅಂತ ಅರ್ಥ. ಇನ್ ಆಲ್ವೇಸ್ ತ್ರಿಜಗಂಧ್ಯ, ಆಲ್ವೇಸ್ ಅಂದ್ರೆ ಇನ್ 3 ways, 3 is equal to 3 ತ್ರಿಜಗದ್ವಂದ್ಯ. ಯಾವ ತರ, ಹೇಗೆ ಅಮ್ಮನವರನ್ನ ಋಷಿಗಳು ಆರಾಧನೆ ಮಾಡ್ತಾರೆ? ಹಿಂದಿನ ಕ್ಲಾಸ್ ಜ್ಞಾಪಕ ಇದ್ರೆ, ಶಿರಸ್ಥಿತ ಚಂದ್ರನಿಭ ಭಾಲಸ್ತೇಂದ್ರ ಧನುಪ್ರಭ, ಈ ರೀತಿಯಲ್ಲಿ ಆರಾಧನೆ ಮಾಡ್ತಾರೆ. ತ್ರಿಮೂರ್ತರ್ ಸ್ಥಿತಶೇಶ್ವರಿ, ಇದು ಚೆನ್ನಾಗಿದೆ ನಾಮ. ತ್ರಿಮೂರ್ತಿ, ತ್ರಿದಶಃ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ನಾವು ನೋಡಿದ್ವಿ. 3 ದಶ, ತ್ರಿದಶಃ ಅಂದ್ರೆ ಬಾಲ್ಯ, ಕೌಮಾರ್ಯ, ಯೌವನ. ದೇವತೆಗಳು ಯಾವಾಗ್ಲೂ ಯೌವನ ಅವಸ್ಥೆಯಲ್ಲಿ ಇರ್ತಾರೆ. ಯೌವನ ಅವಸ್ಥೆ ಅಂದ್ರೆ 32 ಅಂತ ಅರ್ಥ. ಈ 32ನ್ನ ಅರ್ಧ ಮಾಡಿದ್ರೆ 16 ಅಲ್ವಾ? ಯೌವನ ಫಸ್ಟ್ ಎಂಟ್ರಿ ಟು ಯೌವನ 16, ಮ್ಯಾಕ್ಸಿಮಮ್ ಯೌವನ 32. ಸೊ ಇವರನ್ನೆಲ್ಲ ಸ್ಥಿತಶೇಶ್ವರಿ, ಈ ದೇವತೆಗಳನ್ನೆಲ್ಲ, ಯೌವನದಲ್ಲಿರುವ ದೇವತೆಗಳನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾರು? 16ನೇ ವಯಸ್ಸಲ್ಲಿರುವ ಷೋಡಶಿ. 16 ಅದ ಇನ್ನ ಶಕ್ತಿ ಪೂರ್ತಿ ಇರುತ್ತೆ. ಸೊ ಈ ದೇವತೆಗಳನ್ನೆಲ್ಲ ಕಂಟ್ರೋಲ್ ಮಾಡೋದು ಅಂತ ಅರ್ಥ. ಇದಕ್ಕೆಲ್ಲ ಭಾಸ್ಕರ ಇರೋದಾಗ್ಲಿ, ಈ ಇತರೆ ವ್ಯಾಖ್ಯಾನ ಬಹಳ ತುಂಬಾ ಡೀಪ್ ಆಗಿಲ್ಲ, ಒಂದೊಂದು ನಾಮ ಹೇಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾವು ಹಾಗೆ ಮುಂದೆ ಹೋಗೋಣ ಅಷ್ಟೇ. ತ್ರಕ್ಷರಿ ದಿವ್ಯಗಂಧಾಢ್ಯ ಸಿಂಧೂರ ತಿಲಕಾಂಚಿತ ಉಮಾ ಶೈಲೇಂದ್ರತನಯ ಗೌರಿ ಗಂಧರ್ವ ಸೇವಿತ. ತ್ರಕ್ಷರಿ ಭುವನೇಶ್ವರಿ ಯಾರ್ಯಾರು ಬರೀತಿದ್ದೀರಾ ಲಿಖಿತ ಜಪ? ಎಲ್ಲರೂ ಬರೀತಿದ್ದೀರಾ ಅನ್ಕೊಳ್ತೀನಿ. ಬರ್ದಾಗಿದ್ರೆ ಸಂತೋಷ, ವೆರಿ ಗುಡ್. ಶ್ರೀವಿದ್ಯದಲ್ಲಿ ಶ್ರೀವಿದ್ಯಾ ಭುವನೇಶ್ವರಿ ಅಂತ ಒಂದಿದೆ, ಅದು 3 ನಾಮ, ಅದನ್ನೇ ಇಲ್ಲಿ ಹೇಳ್ತಿರೋದು. ಶ್ರೀವಿದ್ಯಾ ಭುವನೇಶ್ವರಿ ಇಸ್ಕೊಂಡು ತ್ರಕ್ಷರಿ ಹಿಯರ್, ಇಲ್ಲಿ ಈ ನಾಮದಲ್ಲಿ ಏನಿದೆಯೋ ಅದು. ಭುವನೇಶ್ವರಿ ಮಂತ್ರ ಏಕ ಮಂತ್ರ ಅಲ್ವಾ, ಹ್ರೀಂ ಮಾತ್ರ. ಆದ್ರೆ ಶ್ರೀವಿದ್ಯದಲ್ಲಿ 3 ಅಕ್ಷರ. ಯಾವ್ದು? ಓಂ ಐಂ ಹ್ರೀಂ ಶ್ರೀಂ ಅಂತನೂ ಅಲ್ಲ. ಅದು ಬಿಟ್ಬಿಟ್ಟು ಬೇರೆ ಯೋಚನೆ ಮಾಡಿ. ಏನಿಲ್ಲ, ಶ್ರೀಂ ಹ್ರೀಂ ಶ್ರೀಂ, ಇದಕ್ಕೆ ಶ್ರೀವಿದ್ಯಾ ಭುವನೇಶ್ವರಿ ಅಂತ ಹೆಸರು. ಶ್ರೀಂ ಹ್ರೀಂ ಶ್ರೀಂ. ಫ್ರೀ ಇದ್ದಾಗಲ್ಲ, ಆಮೇಲೆ ಫ್ರೀ ಇದ್ದಾಗೆಲ್ಲ ಮಾಡ್ಬೋದು. ಅಂದ್ರೆ ಹ್ರೀಂ ಆಲ್ರೆಡಿ ಮಾಡ್ತಿರೋದ್ರಿಂದ ನಾನು ಈ ಬೀಜಾಕ್ಷರವನ್ನು ಹೇಳಿದ್ದೇನೆ. ಶ್ರೀಂ ಹ್ರೀಂ ಶ್ರೀಂ ಇಸ್ ಶ್ರೀವಿದ್ಯಾ ಭುವನೇಶ್ವರಿ. 3 ಲಕ್ಷ ಮಾಡ್ಬೇಕು, ತ್ರಕ್ಷರಿ. ಇನ್ನೊಂದು ಓಂಕಾರಕ್ಕೆ ತ್ರಕ್ಷರಿ ಅಂತ ಹೆಸರು. ಮೂಲತಃ ಇದಕ್ಕೆ ಅರ್ಥ ಮಾಡಿರೋರು ಎಲ್ಲರೂ ವ್ಯಾಖ್ಯಾನಕಾರರು ಶ್ರೀವಿದ್ಯಾ ಭುವನೇಶ್ವರಿ ಅಂತಾನೆ ಹೇಳಿದ್ದಾರೆ. ಇನ್ನೊಂದು ಓಂಕಾರ ಅಂತ ಅರ್ಥ. ಇನ್ನೊಂದು ಹೆಸರಿದೆ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ, ತ್ರಕ್ಷರಿ ಅಂದ್ರೆ ಬಾಲಾ ಮಂತ್ರ ಅಂತಾನೂ ಇದೆ. ಬಾಲಾ ಮಂತ್ರ 3, 6, 9, 3, 6, 9 ಅಕ್ಷರಗಳು. ಈಗ ಬಾಲಾ ಮಂತ್ರ 3 ಅಕ್ಷರಗಳೇ ಮತ್ತೆ ಅನುಲೋಮ ವಿಲೋಮ ಆಗಿ 6 ಆಗಿದೆ, ಮತ್ತೆ ತಿರುಗಿ 9 ಆಗುತ್ತೆ. ಸೊ ಬಾಲಾ ಮಂತ್ರ is also called as ತ್ರಕ್ಷರಿ. It repeats, the 3 gets repeated again to make it 6 and 9. ದಿವ್ಯ ಗಂಧಾಢ್ಯ, ಗಂಧ ಅಂದ್ರೆ ಪರಿಮಳ. ದಿವ್ಯ ಗಂಧಾಂಡಿನೋ ನಮ್ ಭೂಲೋಕದಲ್ಲಿ ಸಿಗುವ ಗಂಧದ, ಮಣಿದ್ವೀಪದಲ್ಲಿ ಸಿಗುವ ಗಂಧಕ್ಕೆ ದಿವ್ಯ ಗಂಧ ಅಂತ ಹೆಸರು. ಅದೆಲ್ಲಿ ಹುಡ್ಕೋಣ? ಇಲ್ಲಿರೋ ಗಂಧವೇ ನಮಗ್ ಕಷ್ಟ, ಎಲ್ಲ ಪ್ಯಾಕೆಟ್ ಅಲ್ಲಿ ಮಾಡಿ ಪೌಡರ್ ಮಾಡಿ ಕೊಡ್ತಾರೆ. ಮಣಿದ್ವೀಪದ ಗಂಧ. ಅದಕ್ಕೆ ಒಬ್ರು ವ್ಯಾಖ್ಯಾನಕಾರರು ಬರ್ತಾರೆ, ಗಂಧ ಅಂದ್ರೆ ಪರಿಮಳ, ಎಲ್ಲೆಲ್ಲೂ ಹರಡುತ್ತೆ ಅಲ್ವಾ. ಅಮ್ಮನವರ ಲೀಲಾ ವೈಭವನ್ನ ಹೇಳೋದು ಕೇಳದೆ ಗಂಧ ಅಂತೆ. ಅದು ಅವ್ರ ವ್ಯಾಖ್ಯಾನ. ನಾನು ಅದನ್ನ ಇಷ್ಟ ಆಯ್ತು, ಅದನ್ನೇ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಗಂಧ ಹೇಗೆ ಸುವಾಸನೆ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೋ, ಅಮ್ಮನವರ ದ ಗ್ಲೋರಿ ವೆನ್ ಯು ಹಿಯರ್ ಅಂಡ್ ಟೆಲ್, ಇಟ್ ಇಸ್ ಲೈಕ್ ದಿವ್ಯ ಗಂಧ. ಸಿಂಧೂರ ತಿಲಕಾಂಚಿತ, ಇದಕ್ಕೆಲ್ಲ ಭಾಸ್ಕರದು ಇದೇ ಇಲ್ಲ, ವ್ಯಾಖ್ಯಾನನೇ ಇಲ್ಲ. ಅವ್ರು ಬಿಟ್ಬಿಡ್ತಾರೆ, ನೀವೇ ಬರ್ಕೊಳ್ಳಿ ಅಂತ ಅಷ್ಟೆ. ಅಂದ್ರೆ ಒಂದೊಂದು ಲೈನ್ ಇದೆ ಅಷ್ಟೆ. ಸಿಂಧೂರ ತಿಲಕಾಂಚಿತ. ಸಿಂಧೂರ ಅಂದ್ರೆ ಬೈತಲೆ, ಎಲ್ಲರಿಗೂ ಇದೆ. ಎಸ್. ಈ ಮಧ್ಯದಲ್ಲಿ ಕುಂಕುಮವನ್ನು ಇಡೋದಕ್ಕೆ ಸಿಂಧೂರ ಅಂತ ಹೆಸರು. ಆಜ್ಞಾಚಕ್ರದಲ್ಲಿರುವ ಕುಂಕುಮಕ್ಕೆ ಕಸ್ತೂರಿ ತಿಲಕ ಅಂತ ಹೆಸರು.
ಇಲ್ಲಿಗೆ ಸಿಂಧೂರ ತಿಲಕ. ಯಾರು ಇಟ್ಟಿಲ್ಲ ಅಂದ್ರೆ ಇಡಕ್ ಸ್ವಲ್ಪ ಶುರು ಮಾಡಿ, ಒಳ್ಳೇದು. ಅಂದ್ರೆ ಮುತ್ತೈದೆಯ ಲಕ್ಷಣ. ಅಮ್ಮನವ್ರನ್ನ ಆರಾಧನೆ ಮಾಡಿದ್ರೆ ಸಾಲದು, ಅಮ್ಮನವ್ರ ತರ ಇರ್ಬೇಕು ಅಲ್ವಾ? ದಟ್ ಇಸ್ ಇಂಪಾರ್ಟೆಂಟ್. ಸಿಂಧೂರ ತಿಲಕಾಂಚಿತ ಉಮಾ, ಅದ್ಭುತವಾದ ನಾಮ ಇದು ಉಮಾ. ಇನ್ನ 2 ನಾಮ ಹಿಂದಿನ ಕ್ಲಾಸಸ್ ಅಲ್ಲಿ ಹೇಳಿದ್ದೆ, ಅಂದ್ರೆ ಸುಮಾರು ಹಿಂದೆ. ಅದನ್ನೇ ಯಾವಾಗ್ಲೂ ಹೇಳಿ ಅಂತ ಹೇಳಿದೆ, ಜ್ಞಾಪಕ ಇದೆಯಾ? ಒಂದು ನಾಮ ಅಂತ ಹೇಳಿದೆ, ನಂಗೆ ಜ್ಞಾಪಕ ಇದೆ. ಯಾವುದು? ಕುರುಕುಲ. ಕುರುಕುಲ ಅಲ್ಲ, ಕುರುಕುಲ ವಾರಾಹಿ. ಒಂದೇ ಒಂದು ನಾಮ, ಜಸ್ಟ್ 1 ವರ್ಡ್. ಭವಾನಿ. ಭವಾನಿ ನಾಮ ಯಾವಾಗ್ಲೂ ಹೇಳ್ಬೇಕು. ಮತ್ತೆ ಇನ್ನೊಂದು ನಾಮ ಹೇಳಿದ್ದೆ, ಶಿವ. ಶಿವ ಅಲ್ಲ, ಶಿವ ದೀರ್ಘ. ಭವಾನಿ ಶಿವ. ಅದು ಬಿಟ್ರೆ ಉಮಾ. ಉಮಾ ಅನ್ನುವ ನಾಮ ಸಾಧಾರಣವಾಗಿ ತಗೊಳ್ಬೇಡಿ. ಉಮಾ ಇಸ್ ದಿ ಬೆಸ್ಟ್ ನೇಮ್. ಲಲಿತಾ ತ್ರಿಪುರ ಸುಂದರಿಗಿಂತ ಉತ್ಕೃಷ್ಟವಾದ ನಾಮ ಉಮಾ. ಸಂಪ್ರದಾಯದಲ್ಲಿ ಹೇಳ್ತಾರೆ, ಶ್ರೀ ಲಲಿತಾ ಸಹಸ್ರನಾಮವನ್ನ ಹೇಳಿ ಏನಾರು ದೋಷ ಇರ್ತಾರೆ, ತಪ್ಪಕ್ಷರಗಳೆಲ್ಲ ಹೇಳಿ ಗೊತ್ತಿಲ್ಲದಿದ್ರೆ 16 ಸರಿ ಶ್ರೀ ಉಮಾಯೈ ನಮಃ ಅಂತ ಹೇಳಿದ್ರೆ ದೋಷ ಹೋಗುತ್ತೆ ಅಂತ ಹೇಳ್ತಾರೆ. ಶ್ರೀ ಉಮಾಯೈ ನಮಃ 16 ಸತಿ ಹೇಳ್ಬೇಕಂತ. ಪಾರಾಯಣ ಮಾಡಿರುವ ದೋಷ ಇರಲ್ಲ ಅಂತ. ಉಮಾ ಅನ್ನುವ ಹೆಸರೇ ತಪಸ್ಸು ನಿಷಿದ್ಧ. ತಪಸ್ಸು ನಿಷಿದ್ಧ, 2 ಅಕ್ಷರ ನೋಡೋಣ. ಉಮಾ ಇಸ್ ಈಕ್ವಲ್ ಟು ತಪಃ ಅಂಡ್ ನಿಷಿದ್ಧ. ಅದು ಹೇಗೆ? ಶಿವ ಕಾಮದಹನ ಮಾಡಿದ್ಮೇಲೆ ವಾಪಸ್ ಮನೆಗೆ ಹೋಗ್ತಿದ್ದ. ಶೆಕೆ ಆಯ್ತು, ಎಲ್ಲ ಬೆವರಾಯ್ತು, ಎಲ್ಲರೂ ಕಾಮದಹನ ಮಾಡಿದ್ಮೇಲೆ ಸ್ವಲ್ಪ ಎಲ್ಲಿ ರೂಮಲ್ಲಿ ಕುತ್ಕೊಂಡು ಫ್ಯಾನ್ ಹಾಕೋಣ ಅಂತ ಇದ್ದ. ಸರಿ, ಅಲ್ಲಿ ಹೋದ್ಮೇಲೆ ಪಾರ್ವತಿಗೆ ಅನ್ಸ್ತಂತೆ, ಸರಿ ಕಾಮ ಸೋತ್ಬಿಟ್ಟ, ಮನ್ಮಥ ಸೋತಾಯ್ತು, ನಾನು ಶಿವನ್ನ ಆಕರ್ಷಣೆ ಮಾಡಿ ಗೆಲ್ತೀನಿ ಅಂತ. ಸರಿ ಹೊರಟ್ಲು, ಆಗ್ಲಿಲ್ಲ. ಬೇಜಾರು ಮಾಡ್ಕೊಂಡಿಲ್ಲ, ನಾಳೆ ಮತ್ತೆ ಹೋಗಿ ಗೆಲ್ತೀನಿ ಅಂತ. ಯಾಕಂದ್ರೆ ಶಿವನಿಗೆ ದೈಹಿಕ ಸೌಂದರ್ಯ ಇಂಪಾರ್ಟೆಂಟ್ ಅಲ್ಲ, ಆಂತರಿಕ ಸೌಂದರ್ಯ ಇದ್ರೆ ಶಿವನ ಬೀಳ್ತಾನೆ. ದೈಹಿಕವಾಗಿ ಏನೇ ಚೆನ್ನಾಗಿದ್ರು ಅದು ಶಿವನಿಗೆ ಯೋಗೇಶ್ವರ, ಅವನಿಗೆ ಎಲ್ಲಿ ಹೋಗುತ್ತೆ. ಸೊ ಅದಕ್ಕೆ ವಾಪಸ್ ಬರ್ತಿರ್ಬೇಕಂದ್ರೆ ನಾರದರು ಹೇಳಿದ್ರಂತೆ, ನೋಡಿ ಈ ತರ ಎಲ್ಲ ಮಾಡಿದ್ರಾಗಲ್ಲ, ನೀನ್ ತಪಸ್ ಮಾಡ್ಬೇಕು. ನೀನ್ ತಪಸ್ ಮಾಡಿದ್ರೆ ಶಿವ ನಿನಗೆ ಸಿಗೋದು. ಆರಾಮಾಗಿ ಕೂತ್ಕೊಂಡು ಫ್ಯಾನ್ ಮಾಡಿ ಕಂಫರ್ಟ್ ಝೋನ್ ಅಲ್ಲಿ ಇದ್ರೆ ಅಲ್ಲ ಆಗಲ್ಲ, ತಪಸ್ ಮಾಡು ನೀವು ಅಂತ. ಅದಕ್ಕೆ ಅವಾಗ ನಾರದ ಮಹರ್ಷಿ ಪಾರ್ವತಿಗೆ ಪಂಚಾಕ್ಷರಿ ಮಂತ್ರವನ್ನ ಕೊಟ್ಟು ನೀನ್ ತಪಸ್ ಮಾಡಕ್ ಕಾಡಿಗೆ ಹೋಗು ಅಂತ ಕಳಿಸಿದ್ರಂತೆ. ಸರಿ ಆಯ್ತು, ಇನ್ನು ದೈಹಿಕವಾಗಿ ಯಾರನ್ನೂ ಆಕರ್ಷಣೆ ಮಾಡಕ್ ಆಗ್ಲಿಲ್ಲ ಎಕ್ಸ್ಟರ್ನಲ್ಲಿ. ಸರಿ ಸಾಧನೆ ಮೂಲಕ ಆದ್ರೂ ಮಾಡೋಣ ಅಂತ ಹೋಗ್ಬೇಕಂದ್ರೆ ಇವ್ರು ಹೇಳಿದ್ರಂತೆ ಮನೆಯವ್ರಿಗೆ, ದಕ್ಷ ಪ್ರಜಾಪತಿಗೆ, ಅಯ್ಯೋ ನೀನ್ ಇಲ್ಲೇ ಇರ್ಬೇಡ, ಹೋಗ್ಬೇಡ, ಮನೇಲೆ ಕೂತ್ಕೊಂಡು ಮಾಡು, ನಿಂಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ. ನಮ್ಮಲ್ಲೂ ಇದೆಲ್ಲ ಸಾಧ್ಯ ತಾನೆ. ನಾವು ಏನಾರು ಸಾಧನೆ ಮಾಡಕ್ ಹೋಗ್ತೀವಿ ಅಂದ್ರೆ ನಮ್ ಮನೆಯವರು ಅಥವಾ ನಮ್ ಹಿತೈಷಿಗಳು ಇಲ್ಲೇ ಮಾಡ್ಬೋದಲ್ಲ. ಫ್ಯಾನ್ ಹಾಕೊಂಡು ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿ ಟೈಮಿಗೆ ಸರಿಯಾಗಿ ತಿಂದು, ಇದನ್ನ ತಪಸ್ ಅಂತಾರೆ ಯಾರು ಹೇಳಿ? ತಪಸ್ಸಂದ್ರೆ ಹೋಗ್ಬೇಕು, ಎಲ್ಲ ಬಿಟ್ಟು ಹೋಗ್ಬೇಕು, ಅದೇ ತಪಸ್ಸು. ನಾನು ಹೇಳೋ ಮಾತಲ್ಲ, ರಾಮಕೃಷ್ಣ ಪರಮಹಂಸರು ಅವರು ಹೇಳಿದ್ದಾರೆ. ರಾಮಕೃಷ್ಣ ಪರಮಹಂಸರು ಗೃಹಸ್ಥರು, ಮಹಾಜ್ಞಾನಿಗಳು, ಸಿದ್ಧ ಪುರುಷರು, ಸ್ಥಿತಪ್ರಜ್ಞರು. ಅವರೇ ಹೇಳ್ತಾರೆ 1 ತಿಂಗಳು 2 ತಿಂಗಳು ಗೃಹಸ್ಥಾಶ್ರಮದಿಂದ ಆಚೆ ಹೋಗ್ಬೇಕು. ಗಂಡನೂ ಹೌದು, ಹೆಂಡತಿನೂ ಹೌದು, ಇಬ್ಬರಿಬ್ಬರು ನೋಡಬಾರ್ದು ಅಂತ ಅವ್ರು ಬರೀತಾರೆ. ತಪಸ್ ಮಾಡ್ಬೇಕು ಅಂತಿದ್ರೆ, ಇಲ್ಲಾಂದ್ರೆ ಪರವಾಗಿಲ್ಲ, ಏಕಾಂತವಾಗಿ ಮಾಡ್ಬೇಕು. ಅಟ್ಲೀಸ್ಟ್ ಕನಿಷ್ಠ ಪಕ್ಷ 15 ದಿವಸ ಆದ್ರೂ ಫೋನ್ ಕಾಂಟ್ಯಾಕ್ಟ್ ಇಲ್ಲದೆ, DP ಚೇಂಜ್ ಮಾಡಿದೆ, ಮಾಡ್ಬೇಕಲ್ವ. ಸೊ ಅಪ್ಪ ಹೇಳದಂತೆ,
ನೀ ಇಲ್ಲೇ ಹೊರಗಡೆಲ್ಲೂ ಹೋಗ್ಬೇಡ, ಇಲ್ಲೇ ಇರೋ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ, ಯಾರು ಡಿಸ್ಟರ್ಬ್ ಮಾಡಲ್ಲ, ಕಾವಲ್ಗಾರನೆಲ್ಲ ಹಾಕ್ತೀನಿ ಅಂತ. ಶಿವನ್ಗೆ ಆಗತ್ತ ಅದು? ಶಿವನ್ ಸಾಧನೆ ಮಾಡ್ಬೇಕಂದ್ರೆ ಸಾಧ್ಯವಾ? ಅಮ್ಮನವ್ರ ಸಾಧನೆ ಅಂದ್ರೆ ಓಕೆ, ಶಿವನ್ ಸಾಧನೆ ಅಂದ್ರೆ ಕಾಡ್ಗೆ ಹೋಗ್ಬೇಕು, ಅವಾಗ್ಲೇ ಫಲಿಸದು. ತೀವ್ರ ವೈರಾಗ್ಯ ಇದ್ರೇ ಶಿವ ಒಲಿಯೋದು. ಅಮ್ಮನವ್ರ ವೈರಾಗ್ಯ ಆದ್ರೆ ಅಮ್ಮನವ್ರ ಸಾಧನೆ ಅಂದ್ರೆ ಪರವಾಗಿಲ್ಲ. ಇವಾಗ ಇವ್ರಿ ನಮ್ಮ ಮಾಣಿಕ್ಯ ಪ್ರಭು ಗೊತ್ತಲ್ಲ, ಒನ್ ಆಫ್ ದಿ ಸಿದ್ಧ ಪುರುಷಾಸ್, ನಮ್ಮ ಭಗವಾನ್ ನಿತ್ಯಾನಂದ್ರ ಆರ್ತಿಲೋ, ಅದು ತಮಿಳ್ ಹಿಂದಿ ಆರ್ತಿಲ್ ಬರ್ತದೆ. ಮಾಣಿಕ್ಯ ಪ್ರಭು ಅವರು ಧ್ಯಾನ ಕೂರ್ಬೇಕಂದ್ರೆ ತಲೆಗೊಂದು ಕಿರೀಟ, ಆಯ್ತಾ, ಎಲ್ಲ ನವರತ್ನಗಳು ಮಾಲೆಗಳನ್ನ ಹಾಕೊಂಡು, ಸೂಟ್ ಅಂದ್ರೆ ರಾಜರದ್ದು ಬಟ್ಟೆ ಎಲ್ಲ ಹಾಕೊಂಡು, ಶೂಸ್ ಹಾಕಿ ಕೂರ್ತಾ ಇದ್ರಂತೆ ಧ್ಯಾನಕ್ಕೆ ಆರಾಮಾಗಿ. ಪಕ್ಕದಲ್ಲಿರೋನ್ ಹೋಗೋನ್ ಕೇಳದಂತೆ, ಇದೇನು ಇವ್ರು ಯಾರು ಈ ತರ ಎಲ್ಲ ಬಟ್ಟೆಗಳೆಲ್ಲ ಹಾಕೊಂಡು ಧ್ಯಾನ ಮಾಡ್ತಾರೆ? ಅಟ್ಲೀಸ್ಟ್ ಒಂದು ಲಕ್ಷಣ ಅಂತಿರತ್ತಲ್ವಾ, ತಪಸ್ಗೆ ಹೋಗ್ಬೇಕಂದ್ರೆ ಯಾವ ತರ ಮಿನಿಮಮ್ ಬಟ್ಟೆ, ಆ ಲಕ್ಷಣಗಳೆಲ್ಲ ಮಾಡಬಾರ್ದು ಅಂತ ಇವನ್ ಮನ್ಸ್ಗೆ ಅನ್ಸ್ಕೊಂಡಂತೆ ಅವ್ರಿಗೆ ಕೇಳಿಸ್ತದೆ. ಇವನ್ ಮನ್ಸಲ್ಲಿ ಅನ್ಕೊಂಡಿದ್ದಾನೆ, ಅವ್ರಿಗೆ ಅದು ಕೇಳಿಸ್ತದೆ. ಅವ್ನ್ ಮುಗ್ಸ್ ಬರ್ಬೇಕು, ವಾಪಸ್ ಈ ಕಡೆ ತಿರುಪತಿ ರಿಟರ್ನ್ ಆಗ್ತಾನೆ. ಮೋಸ್ಟ್ಲಿ ಗೌರ್ಮೆಂಟ್ ಆಫೀಸ್ ಅನ್ಸುತ್ತೆ, 85 ವಾಪಸ್ ಮನೆ ಹೋಗ್ತಿದ್ದಾನೆ. ಸೊ ಮತ್ತೆ ನೋಡ್ತಾರೆ ಆ ಕಡೆ. ಅಲ್ಲಿ ನೋಡಿದಾಗ ಇವ್ರಿಗೆಲ್ಲ ಬಟ್ಟೆ ಎಲ್ಲ ಬಿಚ್ಚಿ ಬರೀ ಕೌಪೀನದಲ್ಲಿ ಕೂತಿದ್ದಾರೆ. ಸರಿ, ಸುಸ್ತಾಗಿತ್ತು, ಮನೆಗೆ ಹೋದ. ನೆಕ್ಸ್ಟ್ ಡೇ ಅವ್ರ ಫ್ರೆಂಡ್ ಇನ್ನೊಬ್ಬ ಬರ್ತಾ ಇದ್ದಾರೆ. ನೋಡ್ದ ಎಷ್ಟು ಚೆನ್ನಾಗಿ ತೇಜಸ್ವಿ ಆಗಿದ್ದಾರೆ ಮಾಣಿಕ್ಯ ಪ್ರಭು ಅವರು ಅಂತ ನೋಡಿ ಒಂದು ಅಂಬ್ರಲ ತೆಗೆದಿಟ್ಟ. ಅವ್ರ ಪಡೆ ಅವ್ರು ಧ್ಯಾನ ಮಾಡ್ತಿದ್ದಾರೆ. ಅಂಬ್ರಲ ಬಂದಿದ್ದ ಪ್ರೊಟೆಕ್ಷನ್, ಅವ್ರು ಬಿಸಿಲಿದೆ, ಅವ್ರಿಗೆ ಶಾಖ ಜಾಸ್ತಿ ಆಗುವಾಗ ಅಂಬ್ರಲ ಇತ್ತ. ಮತ್ತ ಅಂಬ್ರಲ ಇತ್ತು ಅಂತ ನೋಡ್ದ, ಮತ್ತೆ ಇನ್ನೊಬ್ಬ ಬಂದು ಅವನಿಗೊಂದು ಶಾಲ್ ಹೊಚ್ಚಿದ್ರು. ಇದಾಗಿನ ಒಂದು ಶಾಲ್ ಹೊಚ್ಚಿದ್ರು. ನೀವು ಇಷ್ಟು ಚೆನ್ನಾಗಿ ಪ್ರಜ್ವಲಿಸ್ತಾ ಇದ್ದಾರೆ ತಪಸ್ಸಲ್ಲಿ ಅಂತ ಒಬ್ರು ಬಂದು ಸ್ಫಟಿಕ ಮಾಲೆ ಹಾಕಿದ್ರು. ಸರ ಬರ್ತಾರೆ, ಹಾಕ್ತಾರೆ. ಅವ್ರು ಏನೆಲ್ಲ ತೆಗ್ದಿಟ್ರು ವಾಪಸ್ ಎಲ್ಲ ಮತ್ತೆ ಅವ್ರಿಗೆ ಬಂತದ್ದು, ಕಿರೀಟದ ಜೊತೆಗೆ ಎಲ್ಲ ಬಂತು. ಆಮೇಲೆ ಮತ್ತೆ ಅವನು ಗೌರ್ಮೆಂಟ್ ಆಫೀಸ್ ಕೆಲಸ ಮುಗಿಸ್ಕೊಂಡು ಬರ್ತಿದ್ದ. ತಿರ್ಗಾ ನೋಡ್ದ, ಏನ್ ಮತ್ತೆ ಗುರುಗಳಿಗೆ ಬಂತಲ್ಲ ಅಂತ. ನೋಡಪ್ಪ, ನಾನ್ ಮಾಡೋ ಸಾಧನೆ ಅಮ್ಮನವ್ರ ಸಾಧನೆ, ಆಯ್ತಾ? ನಾನ್ ಹೀಗಿದ್ರೇನೆ ಅಮ್ಮನವ್ರ ಒಲಿಯೋದು. ಇನ್ನೆಲ್ಲ ಸಿದ್ಧ ಪುರುಷರಲ್ಲಿ ಮಾಣಿಕ್ಯ ಪ್ರಭು ಮಾತ್ರ ಶ್ರೀವಿದ್ಯಾ ಸಾಧನೆ ಮಾಡ್ತಿದ್ರು, ಮಿಕ್ಕಿದವರೆಲ್ಲ ಶಿವ ಸಾಧನೆ. ಅದಕ್ಕೆ ನೋಡಿ, ದತ್ತಾತ್ರೇಯರು, ಭಗವಾನ್ ನಿತ್ಯಾನಂದ ನೋಡಿ, ಕೌಪಿನ, ಅಕ್ಕಲ್ಕೋಟ್ ಮಹಾರಾಜ್, ಯಾರನ್ನೇ ತಗೊಳ್ಳಿ, ನಮ್ಮ ಶ್ರೀಧರ ಸ್ವಾಮಿಗಳು, ಯಾರನ್ನ ತಗೊಂಡ್ರು ಎಲ್ಲ ಶಿವ ಸಾಧನೆ. ಎಲ್ಲ ಬಿಟ್ರು, ಇವರೊಬ್ರು ಮಾತ್ರ ಅಮ್ಮನವ್ರು ಮಾಡಿದ್ದು. ಸೊ ಅವ್ರಿಗೆಲ್ಲ ಇತ್ತು. ಹಾಗಂತ ನಾವು ಅಮ್ಮನವ್ರ ಸಾಧನೆ ಅಂತ ನೀವು ಮಾಡಿ ಮನೇಲೇ ಇರ್ಬೇಡಿ, ಸ್ವಲ್ಪ ಶಿವ ಸಾಧನೆಯನ್ನು ಮಾಡಿ, ಆಯ್ತಾ? ಎಲ್ಲ ಸ್ವಲ್ಪ ವೈರಾಗ್ಯ ಬರಲಿ. ಸೊ ಪಾರ್ವತಿ ಅಪ್ಪ ಇಲ್ಲೇ ಮಾಡಮ್ಮ, ಎಲ್ಲಾರು ಕಾವಲು ಮಾಡ್ತೀನಿ ಅಂತ ಆಯ್ತು. ಅದಾಗ್ಲಿಲ್ಲ. ಸರಿ, ಆದ್ಲೂ ಹೊರಟ್ಲು. ಅಮ್ಮನವ್ರಿಗೆ ಲಾಸ್ಟ್ ಹೇಳ್ಬೇಕಲ್ಲ, ತಾಯಿ ಇದಾರಲ್ವಾ, ತಾಯಿ ಪರ್ಮಿಷನ್ ತಗೊಳ್ಬೇಕು. ನಿಷಿದ್ಧ, ಹೋಗಲ್ಲ ಆದ್ರು. ಅದಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಮಾತು. ನೀವು ಒಪ್ತೀಯೋ ಬಿಡ್ತೀಯೋ ಅದು ನನಗೆ ಗೊತ್ತಿಲ್ಲ. ಪಾರ್ವತಿ ಅವ್ರ ತಾಯಿಗೆ ಹೇಳಿದ ಮಾತು, ನಿನಗೆ ಹೇಳ್ಬೇಕಾಗಿರೋದು ನನ್ನ ಕರ್ತವ್ಯ. ನಾನು ಹೋಗ್ಬೇಕು ಅಂತ ನಿರ್ಧಾರ ಮಾಡಾಗಿದೆ. ಶಾಸ್ತ್ರದಲ್ಲಿ ವಿಷಯ ಮಾತ್ರ ನಿನಗೆ ತಿಳಿಸ್ಬೇಕು, ವೆರಿ ಇಂಪಾರ್ಟೆಂಟ್. ತೀವ್ರ ಸಾಧನೆ ಮಾಡೋರು ಮನೆಯಲ್ಲೂ ಒಪ್ಪಲಿಲ್ಲ ಅಂದ್ರೆ ಅವಷ್ಟು ಪರವಾಗಿಲ್ಲ. ಪಾರ್ವತಿ ಮಾಡಿದ್ದ ಅದೇನೆ. ಅಪ್ಪ ಅಮ್ಮಂದ್ರಾಗಿರೋ ನೀವು ನಿಮ್ಗೆ ಹೇಳ್ಬೇಕಾಗಿದೆ ಅನ್ನುವ ಕರ್ತವ್ಯ ನಂದು. ಒಪ್ಪಿದ್ರೆ ನನಗೆ ಆಶೀರ್ವಾದ, ಇಲ್ಲ ಅಂದ್ರೆ ನನ್ನ ಪಾಡಿಗೆ ನಾ ಹೋಗ್ತೀನಿ ಅಂತ ಹೊರಟ್ರು. ಯಾವಾಗ ತಾಯಿಗೆ ಅದು ಗಂಟ್ಲಲ್ಲಿ ಏನು ಮಾತು ಬರ್ಲಿಲ್ವೋ, ಗಂಟ್ಲು ಒಣಗ್ತು, ಡ್ರೈ ಆಯ್ತು ಅಂದ. ಅಂದ್ಲು. ಮ ಅಂದ್ರೆ ಮ ಅಂದ್ರೆ ಅಂದ್ರೆ ತಪಸ್, ಮಾ ನಿಷಿದ್ಧ, ತಪಸ್ಗೆ ಹೋಗ್ಬೇಡ ಅನ್ನೋದಕ್ಕೆ ಉಮಾ ಅಂತ ಅರ್ಥ. ಮಾ ಡೋಂಟ್ ಗೋ, ಮ ತಪಸ್ಸಿಗೆ ನೀ ಹೋಗ್ಬೇಡ ಅನ್ನೋದಕ್ಕೆ ಉಮಾ, ಆಯ್ತಾ? ಇದೊಂದು ಅರ್ಥ, ಕಥೆ ಅರ್ಥ. ಉಮಾ ಅರ್ಥವನ್ನ ಇಲ್ಲ, ಓಂ ತಗೊಳ್ಳಿ. ಓಂ ವ್ಯತ್ಯಾಸ ನಾಮವೇ ಉಮಾ ಅಂತ ಇನ್ನೊಂದು ವ್ಯಾಖ್ಯಾನ ಬರೀತಾರೆ. ಉಮಾ UMA. ಈ ಅಕಾರವನ್ನ ಮಕಾರಕ್ಕೆ ಸೇರಿಸಿದ್ರೆ ಅದು ಉಮಾ. ಉಲ್ಟ ಅಂದ್ರೆ ಪ್ರಣವದ ಇನ್ನೊಂದು ನಾಮವೇ ಓಂ, ಪ್ರಣವದ ಇನ್ನೊಂದು ನಾಮವೇ ಉಮಾ. ಅಕಾರವನ್ನ ಮಕಾರಕ್ಕೆ ಸೇರಿಸಿ. ಅದಕ್ಕೆ ಒಂದು ಒಳ್ಳೆ ಸೂತ್ರ ಇದೆ, ಉತ್ತಮ ಚಿತ್ತವೃತ್ತಿ ಉಮಾ. ನಾ ಸುಮಾರು ಹೇಳ್ಬೇಕು ಈ ನಾಮಕ್ಕೆ, ಯಾಕಂದ್ರೆ ಅದ್ಭುತವಾದ ನಾಮ. ಉತ್ತಮ ಚಿತ್ತವೃತ್ತಿ ಉಮಾ. ಸಾತ್ವಿಕವಾದ ಚಿಂತನೆ ಯಾರಿಗಿದೆಯೋ ಅದಕ್ಕೆ ಉಮಾ ಅಂತ ಹೆಸರು. ಉಮಾ ಅಂತ ಹೆಸರಿಟ್ಕೊಳ್ಳೋರೆಲ್ಲ ಹೀಗೆ ಇರ್ಬೇಕು, ಇದ್ರೆ ಒಳ್ಳೇದು. ಆಮೇಲೆ
ಸೂತ ಸಂಹಿತೆಯಲ್ಲಿ ಇದನ್ನು ಸೇರಿಸ್ಕೊಳ್ಳಿ. ಸೂತ ಸಂಹಿತೆಯಲ್ಲಿ ಒಂದು ಉಮಾ ಧ್ಯಾನ ಶ್ಲೋಕವನ್ನು ಹೇಳ್ತಾರೆ. ಲಲಿತಾ ಸಹಸ್ರನಾಮ ಆದ್ಮೇಲೆ ಈ ಧ್ಯಾನ ಶ್ಲೋಕವನ್ನ ಹೇಳಿ ಶ್ರೀ ಉಮಾಯೇ ನಮಃ ಅಂತ ಹೇಳಿ ಮುಗಿಸಿ. ಯಾವುದೇ ಪಾರಾಯಣದ ದೋಷ ಇರಲ್ಲ. ಇದು ನನ್ನ ಬೆನಿಫಿಟ್ ಕೂಡ. ಸುಮಾರು ಪ್ರಯತ್ನ ಪಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ನಿರ್ಲಿಪ್ತವಾಗಿರುತ್ತೆ. ಪಾರಾಯಣ ಆದ್ಮೇಲೆ ಒಂದು 15-20 ನಿಮಿಷ ಹಾಗೆ ಕೂತ್ಕೊಳ್ತೀರಾ ಈ ಶ್ಲೋಕವನ್ನು ಹೇಳಿದ್ರೆ. ಅಂದ್ರೆ ಆ ಮನಸ್ಸು ತಾದಾತ್ಮ್ಯಕ್ಕೆ ಹೊಂದುತ್ತೆ, ಒಂಥರ ಧ್ಯಾನ ಸ್ಥಿತಿಯಲ್ಲಿ ಹೋಗುತ್ತೆ. ಆ ಶ್ಲೋಕ ಏನ ನೋಡಿ, ಸೂತ ಸಂಹಿತೆಯಲ್ಲಿ ಸೂತ ಪುರಾಣಿಕರು ಹೇಳೋದು, ಪರಾನುಭೂತಿಂ ಭವಪಾಶನಾಶಿನೀಂ. ಬರ್ಕೊಳ್ತೀರಾ? ಪರಾನುಭೂತಿಂ ಭವಪಾಶನಾಶಿನೀಂ ಅಂದ್ರೆ ಪರಾನುಭೂತಿ, ಅನುಭೂತಿ, ಸಾಧನೆ ಮಾಡಿರುವ. ಅಂದ್ರೆ ಇವಾಗ ಪಾರಾಯಣ ಅಂತ ತಗೊಂಡ್ರೆ ಉಮಾ ಏನ್ ಕೊಡ್ತಾರೆ? ಪರಾನುಭೂತಿ, ಆನಂದ. ಪರಾನುಭೂತಿ ಆನಂದದಿಂದ ಭವಪಾಶನಾಶಿನೀಂ. ಉಮಾ ನೇಮ್ ಇಸ್ ಕೇಪಬಲ್ ಆಫ್ ರಿಮೂವಿಂಗ್ ದಿ ಸಂಸಾರ. ಭವಪಾಶನಾಶಿನೀಂ ಸದಾಶಿವಸ್ಯ ಅತಿಶೋಭನಃ ಪ್ರದಾಂ. ಸದಾಶಿವಸ್ಯ ಅತಿಶೋಭನಃ ಪ್ರದಾಂ. ಸದಾಶಿವಸ್ಯ, ಈಶ್ವರನನ್ನು ರಾಜನಾಗಿ ಮಾಡಿರೋದು ಉಮಾ. ಯಾಕಂದ್ರೆ ಬ್ರಹ್ಮದೇವರು ಕೇಳಿದಾಗ, ಏನಪ್ಪಾ ನೀನು ಈಶ್ವರನ ಮದುವೆ, ಅಮ್ಮನವ್ರ ಮದುವೆ ಆಗ್ಬೇಕು ಅಂತ ಹೇಳಿದ ತಕ್ಷಣ ಬರೀ ಸ್ಮಶಾನದಿಂದ ಜ್ಞಾಪಕ ಇದೆಯಾ? ಕಥೆಲೆಲ್ಲ ನೋಡಿದ್ವಿ ನಾವು ಹಿಂದಿನ ಕತೆ ಪ್ರಕಾರ. ಇಮಿಡಿಯೇಟ್ ಆಗಿ ರೆಡಿ ಬಂದ್ರು ಈಶ್ವರ ತಾನೆ. ಹೇಗೆ? ತ್ರಿಪುರ ಸುಂದರಿ ಆಗಿದ ತಕ್ಷಣ ಪಾಸಿಬಲ್. ಈಶ್ವರನನ್ನು ಆತರ ಚೆನ್ನಾಗಿ ಅಲಂಕಾರಿತವಾಗಿ ಮಾಡಕ್ ಸಾಧ್ಯ. ಇದೆಲ್ಲ ಕತೆ ಜ್ಞಾಪಕ ಇದ್ರೆ ಓಕೆ. ಸದಾಶಿವಸ್ಯ ಅತಿಶೋಭನಃ ಪ್ರದಾಂ ಉಮಾಭಿಧಾಂ ಉತ್ತಮ ಚಿತ್ತವೃತ್ತಿದಾಂ. ಉಮಾನುವ ನಾಮ ಉಮಾಭಿಧಾಂ ಉತ್ತಮ ಚಿತ್ತವೃತ್ತಿದಾಂ. ಉಮಾ ಅಂತ ಹೇಳ್ತಿದ್ರೆ ಮನಸ್ಸು ಸತ್ವಗುಣಕ್ಕೆ ಹೋಗುತ್ತೆ. ಯಾರನ್ನು ಕರಿತಿದ್ದೀರಾ ಅನ್ನೋದು ಬೇರೆ. ನಮ್ಮ ಮನೇಲಿ ಉಮಾ ಅಂತ ಯಾರು ಇದ್ರೆ ಅವ್ರನ್ನ ಕರೆದ್ರೆ ಹೋಗಲ್ಲ, ಅದು ದೇವಿಗೆ ಕೇಳಿದ್ರೆ ಹೋಗ್ಬರುತ್ತೆ. ಆಯ್ತಾ? ಅದು ಪ್ರಾಬ್ಲಮ್ ನಮಗೆ. ಉಮಾಭಿಧಾಂ ಉತ್ತಮ ಚಿತ್ತವೃತ್ತಿದಾಂ ನಮಾಮಿ ನಾನಾವಿಧ ಲೋಕವೈಭವಾಂ. ನಮಾಮಿ ನಾನಾವಿಧ ಲೋಕವೈಭವಾಂ. ಒಂದೊಂದ್ಸತಿ ಹೇಳ್ತೀನಿ. ಪರಾನುಭೂತಿಂ ಭವಪಾಶನಾಶಿನೀಂ ಸದಾಶಿವಸ್ಯ ಅತಿಶೋಭನ ಪ್ರದಾಂ ಉಮಾಭಿಧಾಂ ಉತ್ತಮ ಚಿತ್ತವೃತ್ತಿದಾಂ ನಮಾಮಿ ನಾನಾವಿಧ ಲೋಕ ವೈಭವಾಂ. ಸಹಸ್ರನಾಮ ಮುಗಿಸಿ ಇದನ್ನು ಹೇಳಿ 16 ಸತಿ ಹೇಳಿ. ಯು ವಿಲ್ ಹ್ಯಾವ್ ಎ ವೆರಿ ಗುಡ್ ಎಫೆಕ್ಟ್. ಇನ್ನೊಂದು ಅರ್ಥ, ಉಮಾ ಅಂದ್ರೆ ಇಂದುಕಳ ಅಂತ ಹೆಸರು. ಇಂದುಕಳ, ಇಂದುಕಳ ಅಂದ್ರೆ ಇಲ್ಲಿ ಸಹಸ್ರಾರಕ್ಕೆ ಇಂದುಕಳ ಅಂತ ಹೆಸರು. ಷೋಡಶಿ ಕಳಾಗು ಉಮಾ ಅಂತ ಹೆಸರು. ಮುಂದಿನ ನಾಮ ಶೈಲೇಂದ್ರ ತನಯ. ಶೈಲ ಅಂದ್ರೆ ಪರ್ವತ, ಪರ್ವತ ರಾಜಪುತ್ರಿ, ಹಿಮವತ್ ರಾಜಪುತ್ರಿಗೆ ಶೈಲೇಂದ್ರ ತನಯ. ಶ್ರೀಚಕ್ರಕ್ಕೂ ಹೆಸರು ಶೈಲ ಅಂತ ಹೆಸರು. ಶೈಲ, ಶೈಲೇಂದ್ರ ತನಯ. ಗೌರಿ ಮುಂದಿನ ನಾಮ. ಗೌರಿಗೆ ಪ್ರಕಾಶ ಸ್ವರೂಪಿಣಿ. ಸಡನ್ ಆಗಿ ನಂಗೆ ಬೇರೆ ಒಂದು ಹೇಳಬೇಕು ಅಂತ ಅನ್ಸಿದೆ, ಹೇಳ್ತೀನಿ. ಈ ಪ್ರತಿಯೊಂದು ಈ ಗೌರಿ ವ್ರತ, ತುಳಸಿ ಪೂಜೆ, ಮತ್ತೆ ಇನ್ನೇನ್ ಮಾಡ್ತೀವಿ, ನವರಾತ್ರಿ, ಈ ತರ ಎಲ್ಲ ಮಾಡ್ತೀವಿ. ಸುಮಾರು ಮನೆಗಳಲ್ಲಿ ನಾನು ನೋಡಿದ್ದೀನಿ. ಲಲಿತಾ ಸಹಸ್ರನಾಮ ಸಾಧಾರಣವಾಗಿ ಎಲ್ಲರೂ ಹೇಳ್ತಾರೆ. ಇವಾಗ ಗೌರಿ ಹಬ್ಬಕ್ಕೆ ದಿವಸ ನೀವು ಗೌರಿ ಪೂಜೆ ಮಾಡಿದ್ರ ಅಂತ ಕೇಳಿದ್ರೆ, ಹ್ಞೂ ಮಾಡಿದ್ವಿ. ಏನ್ ಮಾಡಿದ್ರಿ ಅಂದ್ರೆ ಲಲಿತಾ ಸಹಸ್ರನಾಮವನ್ನು ಮಾಡಿದೆ ಅಂತ ಹೇಳ್ತಾರೆ. ಅದು ನಿಷಿದ್ಧ, ಹಾಗೆ ಮಾಡಬಾರ್ದು. ತುಳಸಿ ಹಬ್ಬದ ದಿವಸ, ಮೊನ್ನೆ ಯಾರೋ ಹೇಳಿದ್ರು, ತುಳಸಿ ಹಬ್ಬದ ದಿವಸ ಸಂಜೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದೀನಿ ಅಂದ್ರು. ನಿತ್ಯ ಪಾರಾಯಣ ಓಕೆ, ಬಟ್ ಆ ಹಬ್ಬದ ದಿವಸದಲ್ಲಿ ಆ ಪ್ರತ್ಯೇಕವಾದ ದೇವತೆಯನ್ನ ಕರೆದು ಕಲ್ಪೋಕ್ತ ಪೂಜೆ ಮಾಡ್ಬೇಕು. ತುಳಸಿ ಹಬ್ಬಕ್ಕೆ ತುಳಸಿ ಮುಂದೆ ಲಲಿತಾ ಸಹಸ್ರನಾಮ ಹೇಳೋದಲ್ಲ, ಪೂಜೆ ಮಾಡಿ ಹೇಳಿ ಪರವಾಗಿಲ್ಲ. ತುಳಸಿ ಕಲ್ಪೋಕ್ತ ಪೂಜೆ. ಗೌರಿ ಹಬ್ಬದ ದಿವಸ ಲಲಿತಾ ಸಹಸ್ರನಾಮ, ವರಮಹಾಲಕ್ಷ್ಮಿ ದಿವಸ ಲಲಿತಾ ಸಹಸ್ರನಾಮ. When you are calling somebody with that particular name, you have to respect that deity and then you do whatever it is. ಇಷ್ಟ ದೇವತಾನೋ ಲಲಿತಾನೋ. ವರಮಹಾಲಕ್ಷ್ಮಿ ಮಾಡ್ತೀವಿ, ಲಕ್ಷ್ಮೀ ಸಹಸ್ರನಾಮ, ಇಲ್ಲ ಲಕ್ಷ್ಮೀ ತ್ರಿಶತಿ, ಲಕ್ಷ್ಮೀ ಅಷ್ಟೋತ್ತರ, ಈ ತರ ಕಲ್ಪ ಪೂಜೆ ಮಾಡ್ಬೇಕು.
ಯಾಕಂದ್ರೆ ಗೌರಿ ಅಂದ ತಕ್ಷಣ ನನಗೆ ಮೊನ್ನೆ ಯಾರ ಹತ್ರ ಮಾತಾಡ್ತಿದ್ದು ಇದು ಬಂತು. ಗೌರಿ ಹಬ್ಬಕ್ಕೆ ಸಹಸ್ರನಾಮ, ಗೌರಿ ಸಹಸ್ರನಾಮವೇ ಇದೆ, ಗೌರಿ ಕಲ್ಪೋಕ್ತ ಪೂಜೆಯೇ ಇದೆ, ಅದು ಮಾಡ್ಬೇಕು. ಸೊ ಇನ್ ಕೇಸ್ ಯಾರು ಎಲ್ಲ ಕಾಮನ್ ಆಗಿ ಸಹಸ್ರನಾಮ ಅದ್ವೈತ ತಂದ್ಬಿಟ್ಟಿದ್ರೆ ಉಪಾಸನೆಯಲ್ಲಿ ಹಾಗೆ ಮಾಡಬೇಡಿ. ಆ ಪ್ರತ್ಯಕ್ಷವಾದ ದೇವತೆಯನ್ನ ಕರೆದು ಅಲ್ಲಿ ಏನು ಪೂಜಾ ವಿಹಿತದಲ್ಲಿ ಶಾಸ್ತ್ರದಲ್ಲಿ ಏನ್ ಹೇಳಿದ್ಯೋ ಅದನ್ನು ಮಾಡಿ. ಸೊ ಗೌರಿ ಅಂದ್ರೆ ಪ್ರಕಾಶ ಸ್ವರೂಪಿಣಿ. ವೇದದಲ್ಲಿ ಗೌರಿಗೆ ಹೆಸರು ಸೂರ್ಯನಿಗೆ ಗೌರಿ ಅಂತ ಕರೀತಾರೆ. ಸೂರ್ಯನಿಗೆ ಗೌರಿ. ಅದಕ್ಕೆ ಇನ್ನೊಂದು ವಾಕ್ ಅಧಿಪತಿಗೂ ಗೌರಿ ಅಂತ ಹೆಸರು. ವಾಕ್ ಅಧಿಪತಿಗೆ ಗೌರಿ. ಇವಾಗ ಗೌರಿ ವಿಮಾಯ ಸಲಿಲಾನಿ ತಕ್ಷದ್ಯೇಕಪದಿ ದ್ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಪದಿ ಬಭೂಷಿ ಸಹಸ್ರ ಅಕ್ಷರ ಪರಮೇ ವ್ಯೋಮನ್. ಇದಕ್ಕೆ ಸಾಯಣರು ಅದ್ಭುತವಾದ ವ್ಯಾಖ್ಯಾನ ಬರೀತಾರೆ. ಅವ್ರು ಬರೆಯೋದು ಗೌರಿ ಇಸ್ಕೊಲ್ಟು ಸೂರ್ಯ. ಅದ್ ಹೇಗೆ? ಗೌರಿ ವಿಮಾಯ ವ್ಯೋಮನ್. ವ್ಯೋಮ ಅಂದ್ರೆ ಆಕಾಶ, ಆಕಾಶದಲ್ಲಿರೋನು ಯಾರು? ಸೂರ್ಯ ತಾನೆ. ಗೌರಿ ವಿಮಾಯ ಸಲಿಲಾನಿ ತಕ್ಷದ್ಯೇಕ, ಹಂತ ಹಂತವಾಗಿ ಸೂರ್ಯನ ಕಿರಣ ಭೂಮಿಗೆ ಬರೋದಕ್ಕೆ ತಕ್ಷದ್ ಏಕಪದಿ. ಫಸ್ಟ್ ಸೂರ್ಯನ ಹೆಸರು ನೋಡಿ ಅಲ್ಲಿ. ಏಕಪದಿ ಅಂದ್ರೆ ಫಸ್ಟ್ ಸ್ಟೇಜ್ ಓಂಕಾರ. ಏಕಪದಿ, ದ್ವಿಪದಿ. ದ್ವಿಪದಿ ಅಂದ್ರೆ ವ್ಯಾಹೃತಿ ಅಂಡ್ ಗಾಯತ್ರಿ. ಓಂ ಭೂಹು, ಓಂ ಭುವಃ, ಓಂ ಸುವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ ಅಂಡ್ ಗಾಯತ್ರಿ. ಸೊ ಓಂ ಇದ್ದಿದ್ದು ವೇದ ಇಸ್ ಗೌರಿ, ಸೂರ್ಯ. ಅಲ್ಲಿಂದ ಒಂದು ಏಕಪದಿ ಪ್ರಣವ, ವ್ಯಾಹೃತಿ ದ್ವಿಪದ ಅಂಡ್ ಗಾಯತ್ರಿ, ಚತುಷ್ಪದಿ 4 ವೇದ. ಅದು ಹೇಗೆ ಹಂತವಾಗಿ ಬರ್ತಿದೆ ನೋಡಿ. ಅಷ್ಟಾಪದಿ ಅಂದ್ರೆ ಷಡ್ ಅಂಗ, ಪುರಾಣ ಮತ್ತೆ ಧರ್ಮಶಾಸ್ತ್ರ. ಆಯ್ತಾ? ಷಡ್ ಅಂಗಗಳು ಶಿಕ್ಷಾಕಲ್ಪ, ಜ್ಯೋತಿಷ, ನಿರುಕ್ತ, ಛಂದಸ್, ಅದು ನಾವು ನೋಡಿದ್ವಿ. ನವಪದಿ 9 ಶಾಸ್ತ್ರ ಅಂತೆ. ಮೀಮಾಂಸ, ನ್ಯಾಯ, ಯೋಗ, ಸಾಂಖ್ಯ, ಪಂಚರಾತ್ರ, ಪಾಶುಪತಾಸ್ತ್ರ, ಆಯುರ್ವೇದ, ಧನುರ್ವೇದ, ಗಂಧರ್ವ ವೇದ. ಸಹಸ್ರಾಕ್ಷಿ ಪರಮೇ ವ್ಯೋನ್, ಇನ್ಫೈನೈಟ್ ರೇಸ್, ಇನ್ಫೈನೈಟ್ ನಂಬರ್ಸ್. ಸೊ ಗೌರಿ ಅನ್ನುವ ಪದ ಇಲ್ಲ ನೀವು ಸ್ತ್ರೀಲಿಂಗದಲ್ಲಿ ಇರೋದ್ರಿಂದ ವಾಕ್ ಅಧಿಪತಿ ಅಂತ ತಗೊಳ್ಬೇಕು, ಇಲ್ಲ ಗೌಹು ಅಂತ ತಗೊಂಡ್ರೆ ವೇದ ಅಂತ ಅರ್ಥ. ಅದಕ್ಕೆ ಸೂರ್ಯ ಅಂತ ಹೇಳಿದ್ದಾರೆ. ಗಂಧರ್ವ ಸೇವಿತ. ಗಂಧರ್ವ ಅಂದ್ರೆ ಗಂಧರ್ವಗಳು. ಅದೊಂದು ದಟ್ ಈಸ್ ಒನ್ ಹೈಯರ್ ಲೋಕಾಸ್ ಅಲ್ಲ, ಗಂಧರ್ವ ಲೋಕ ಅಂತ ಒಂದು. ಅಲ್ಲೆಲ್ಲ ಓನ್ಲಿ ಸಿಂಗರ್ಸ್ ಇರ್ತಾರೆ, ಬೇರೆ ಯಾರು ಇರಲ್ಲ. ಗಾನ ಸೇವೆ ಅಂದ್ರೆ ಹಾಡಿನಿಂದಲೇ ಮೋಕ್ಷವನ್ನು ಹೊಂದಿರೋರು ಉಪಾಸನೆಯ ಮೂಲಕ ಸುಮಾರು. ತ್ಯಾಗರಾಜರು, ಶ್ಯಾಮಶಾಸ್ತ್ರಿಗಳು, ಮುತ್ತಸ್ವಾಮಿ ದೀಕ್ಷಿತರು, ಗಂಧರ್ವ, ಅವರೆಲ್ಲ ಮಾಡಿದ್ದೇನು? ಗಾನ ಉಪಾಸನೆಯಿಂದಲೇ ಮೋಕ್ಷವನ್ನು ಹೊಂದಿದ್ರು. ಪಾಸಿಬಲ್ ಅಂದ್ರೇನು? ಎಲ್ಲಿಗೆ ಬಂದ್ರೋ ಅಲ್ಲಿಗೆ ಹೋದ್ರು ಅಂತ ಅಷ್ಟೇ. ಅಂದ್ರೆ ಯೂಸಿಂಗ್ ಪ್ರೀವಿಯಸ್ ನಾಮಾಸ್. ಪ್ರೀವಿಯಸ್ ನಾಮ ಏನು? ಗೌರಿ ವಿಮಾಯ ನಾ ಹೇಳಿದ್ನಲ್ಲ, ಓಂಕಾರನಿಂದ ನಾದ ಉಪಾಸನೆ ಇದೆ. ನಾವ್ ಇವಾಗೆಲ್ಲ ನೋಡ್ತೀವಲ್ಲ, ಯೂಟ್ಯೂಬ್ ಅಲ್ಲಿ ನೋಡ್ತೀವಿ, ಎಲ್ಲ ಕಡೆ ಓಂ ನಾದ ಉಪಾಸನೆ ಎಲ್ಲ ಕರೀತಾರಲ್ಲ, ಹಾಗೆ. ಸರಿ, ಇದೊಂದು ನೋಡ್ಬೋಣ. ಇದು ನೋಡೋಣ, ಇಲ್ಲಿ ನಿಲ್ಸೋಣ, ಇನ್ನ ಎಷ್ಟಿದೆ. ಓಕೆ, ಇದೊಂದು ನೋಡೋಣ. ವಿಶ್ವಗರ್ಭ ಸ್ವರ್ಣಗರ್ಭ ವರದ ವಾಗಧೀಶ್ವರಿ ಧ್ಯಾನಗಮ್ಯ ಪರಿಶ್ಚೇದ್ಯ ಜ್ಞಾನದ ಜ್ಞಾನ ವಿಗ್ರಹ. ವಿಶ್ವಗರ್ಭ, ಗರ್ಭ ಅಂದ್ರೆ ಹೊಟ್ಟೆ, ಗರ್ಭವನ್ನು ಧರಿಸುವವರು. ವಿಶ್ವಗರ್ಭ ಅಮ್ಮನವರ ಗರ್ಭದಲ್ಲಿ ವಿಶ್ವವೇ ಇದೆ, ಅಂದ್ರೆ ವಿಶ್ವರೂಪ ದರ್ಶನ. ಅದಕ್ಕೆ ನವರಾತ್ರಿ ಟೈಮಲ್ಲಿ ಅಮಾವಾಸ್ಯೆಯಲ್ಲಿ ಶೃಂಗೇರಿಯಲ್ಲಿ ಜಗತ್ ಪ್ರಸೂತಿಕಾ ಅಲಂಕಾರವನ್ನು ಮಾಡ್ತಾರೆ. ಅಂದ್ರೆ ಅಮ್ಮನವರ ಗರ್ಭಿಣಿ ಸ್ತ್ರೀಯಾಗಿ ಮಾಡಿ, ಯಾವ್ದಪ್ಪ ಅದು, ಹ್ಯಾಟ್ರಿಕ್ ಸ್ಪೋರ್ಟ್ಸ್ಗೆ ಹೋಗಿ ಗ್ಲೋಬ್ ತಂದು ಅಮ್ಮನವ್ರ ಹೊಟ್ಟೆ ಮೇಲೆ ಹಾಕಿರ್ತಾರೆ ಅಷ್ಟೇ. ಅಂದ್ರೆ ಅದೊಂದು ಇಷ್ಟು ದಪ್ಪವಾಗಿ ಹೊಟ್ಟೆ ಮಾಡಿ ವಿಶ್ವಗರ್ಭ. ಯೂನಿವರ್ಸ್ ಪ್ರಪಂಚದ ಗರ್ಭದಲ್ಲಿದೆ ಅಂತ. ಇನ್ನೊಂದು ಅರ್ಥ ಹೇಳ್ತಾರೆ ಭಾಸ್ಕರಾಯರು, ವಿಶ್ವಗರ್ಭಗೆ ಭೂದೇವಿ ಇತ್ಯರ್ಥ. ಪ್ರತಿಯೊಂದು ಕಾರ್ಯಗಳು ಭೂಮಿ ಮೇಲೆ ನಡೆಯೋದ್ರಿಂದ ಅದಕ್ಕೆ ಲಲಿತಾ ಇನ್ ದಿ ಫಾರ್ಮ್ ಆಫ್ ಭೂದೇವಿ, ವಿಶ್ವಗರ್ಭ.
ಸ್ವರ್ಣಗರ್ಭ. ಸ್ವರ್ಣ ಅಂದ್ರೆ ಧಾತು ಅಂತ. ಭೂದೇವಿ ಭೂಮಿಯಲ್ಲಿ ಸ್ವರ್ಣವೂ ಒಂದು ಧಾತು ಆಗಿರೋದ್ರಿಂದ ಸ್ವರ್ಣಗರ್ಭ. ಔಷಧಿ ಇದೆಲ್ಲ ಭೂಮಿ ಮೇಲೆ ಬರೋದ್ರಿಂದ ವಿಶ್ವಗರ್ಭ, ಸ್ವರ್ಣಗರ್ಭ. ಇನ್ನೊಂದು ಅರ್ಥ ಚೆನ್ನಾಗಿ ಬರ್ತಾರೆ ಭಟ್ಟನಾರಾಯಣರು. ಸ್ವರ್ಣಗರ್ಭ ಅಂದ್ರೆ ಸುವರ್ಣ, ಮಂತ್ರದ ಅತಿದೇವತೆ. ಅಮ್ಮನವರ ಗರ್ಭದಲ್ಲಿ ಎಲ್ಲಾ ಮಂತ್ರವನ್ನು ಧರಿಸಿದ್ದಾರೆ ಅಂತ. ಸುವರ್ಣ, ಸ್ವರ್ಣ, ಎಲ್ಲ ಸಕಲ ವಿಧವಾದ ಮಂತ್ರವು ಅಮ್ಮನವರ ಗರ್ಭದಲ್ಲಿದೆ. ಸೊ ಸ್ವರ್ಣಗರ್ಭ. ವರದ, ಮಂತ್ರ ಅನುಷ್ಠಾನ ಮಾಡ್ತಾ ಇದ್ದಾಗಲೇ ನೀವು ಕೇಳಿದ್ದೆಲ್ಲ ಸಿಗತ್ತೆ. ವರದ, ಗಿವರ್ ಆಫ್ ಆಲ್ ಡಿಸೈರ್ಸ್. ಯಾವ ತರ ಡಿಸೈರ್ಸ್? ಇಹ ಅಂಡ್ ಪರ. ಇಹಲೋಕದಲ್ಲಿ ಪರಲೋಕದಲ್ಲಿ ನಿಮಗೆ ಬೇಕಾಗಿರುವಂಥದ್ದನ್ನ ಕೇಳಿದ್ರೆ ಸಿಗತ್ತೆ. ಉತ್ತಮವಾದ ವರ ಏನು? ಮೋಕ್ಷ ಪ್ರಾಪ್ತಿ. ಅದನ್ನ ಕೇಳಿ. ವಾಗಧೀಶ್ವರಿ, ವಾಕ್ಗೆ ಅಧಿಪತಿ ಅಂದ್ರೆ ಸರಸ್ವತಿ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ. ನೋಡಿ, ಅದು ಮಂತ್ರ ಚೆನ್ನಾಗಿದೆ. ಈ ವೇದ ಮಂತ್ರನೆಲ್ಲ ಅರ್ಥ ತಿಳಿಬೇಕು ನಾವು, ತಿಳಿದ್ರೇನೆ ಚೆನ್ನಾಗಿರೋದು. ಪ್ರಣಹ ನಹ, ನಹ ಬಹುವಚನ. ಪ್ರಣೋ, ನನ್ನನ್ನ ಸಂರಕ್ಷಣೆ ಮಾಡು. ಹೇಗೆ? ಪ್ರಣೋ ದೇವಿ ಸರಸ್ವತಿ. ಸರಸ್ ಅಂದ್ರೆ ಸಮುದ್ರ, ಲೇಕ್ ಅಂತ ಅರ್ಥ. ವೇದದಲ್ಲಿ ಸುಮಾರು ಮಂತ್ರಗಳಿರೋದ್ರಿಂದ ವೇದವನ್ನ ಸಮುದ್ರ ಅಂತ ನೋಡ್ತಾರೆ. ಮ್ಯೂಟ್ ಮಾಡಿ ದಯವಿಟ್ಟು, ಆಯ್ತಾ? ಪ್ರಣೋ ದೇವಿ ಸರಸ್ವತಿ ವಾಜೇಭಿಹಿ. ವಾಜೆ ಹೇಗೆ ಭಟ್ಟನಾರಾಯಣರು ಒಂಥರ ಬರೀತಾರೆ, ಸಾಯನರು ಒಂಥರ ಬರೀತಾರೆ, ಎರಡು ನೋಡೋಣ. ವಾಜೆ ಅಂದ್ರೆ ಅನ್ನ, ಅನ್ನವನ್ನು ಒಡೆಯುವವಳು. ವಾಜಿನೀವತಿ, ಅನ್ನವನ್ನು ಕೊಡುವವಳು. ಹೇಗೆ? ನನ್ನನ್ನ ಸಂರಕ್ಷಣೆ ಮಾಡು ಅಂತ ಹೇಳಾಯ್ತು. ಅನ್ನವನ್ನ ಕೊಟ್ಟು ನನ್ನನ್ನ ಸಂರಕ್ಷಣೆ ಮಾಡು. ಇನ್ನೊಂದರ್ಥ ವಾಜೇಬಿಹಿ ವಾಜಿನೀವತಿ. ವಾಜೇಬಿಹಿ ಅಂದ್ರೆ ಉತ್ತಮವಾದ ದ್ರವ್ಯಗಳನ್ನ ಉಪಯೋಗಿಸಿ ನಿನ್ನನ್ನು ಹೋಮ ಮಾಡ್ತೀನಿ. ವಾಜಿನೀವತಿ, ನಾನು ಉಪಯೋಗಿಸಿರುವ ದ್ರವ್ಯವನ್ನೇ ಮತ್ತೆ ಮತ್ತೆ ಹೆಚ್ಚಾಗಿ ಕೊಡು. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ. ನೋಡಿ, ಇಲ್ಲಿ ಊಟ ಆದ್ಮೇಲೆ ನಮ್ಗೇನ್ ಬೇಕು? ನಮ್ಗೆ ನಿಮ್ಗೆಲ್ಲಾದ್ರೆ ಊಟ ಎಲ್ಲ ಸಂತೃಪ್ತಿ ಆಯ್ತು ಅಂದ್ರೆ ಮತ್ತೆ ಲ್ಯಾಂಡ್, ಅಪಾರ್ಟ್ಮೆಂಟ್ ಬೇಕು. ಅದು ಇಲ್ಲಿ ಮಂತ್ರ ಹೇಳ್ತಿದೆ, ಧೀನಾಮ ವಿತ್ರಿಯವತ್ತು. ಒಳ್ಳೆ ಊಟವನ್ನು ಕೊಟ್ಟಿದ್ದಾಯ್ತು, ನನ್ನ ಬುದ್ಧಿಯನ್ನ ಪ್ರಚೋದನೆ ಮಾಡು. ಧೀನಾಮ ವಿತ್ರಿಯವತ್ತು, ಅವಿತ್ರಿಯವತ್ತು. ಪ್ರೊಟೆಕ್ಟ್ ಮೀ ಫ್ರಮ್ ಗಿವಿಂಗ್ ದ ಗುಡ್ ಇಂಟೆಲೆಕ್ಟ್. ಯಾವ ವೇದ ಮಂತ್ರ ಹೀಗೆ ಕೇಳುತ್ತೆ? ಗಾಯತ್ರಿ ಮಂತ್ರ ಏನ್ ಕೇಳ್ತಿದ್ಯೋ ಇದೇ ಹಾಗೆ ಕೇಳ್ತಿರೋದು. ಒಳ್ಳೆ ಅನ್ನವನ್ನ ಕೊಡು, ಸಾತ್ವಿಕವಾದ ಆಹಾರವನ್ನ ಮಾಡುವ ಅನ್ನವನ್ನ ಕೊಡು, ಮತ್ತೆ ಬುದ್ಧಿಯನ್ನ ಕೊಡು. ಧೀನಾಮ ವಿತ್ರಿಯವತ್ತು ವಾಗ್ದೇವ್ಯೈ ನಮಃ. ಇದು ಋಗ್ವೇದದಲ್ಲಿ ಸರಸ್ವತಿ ಸೂಕ್ತ ಅಂತಾನೆ ಒಂದು 16 ಸೂಕ್ತ ಇದೆ. ಅದರಲ್ಲಿ ಇದು ವಿಶ್ಲೇಷಣೆ ಬರುತ್ತೆ. ಇರ್ಲಿ, ಎನಿವೆ. ವಾಗಧೀಶ್ವರಿ, ಧ್ಯಾನಗಮ್ಯ. ಧ್ಯಾನಗಮ್ಯ. ಅಮ್ಮನವ್ರು ನಮಗ್ ಸಿಗ್ಬೇಕು ಅಂದ್ರೆ ಧ್ಯಾನದಿಂದಲೇ, ಬೇರೆ ಅಲ್ಲ. ಸೊ ಧ್ಯಾನಗಮ್ಯ. ಧ್ಯಾನ ಸಿದ್ಧಿ ಆಗ್ಬೇಕಂದ್ರೆ ಶಮಾಧಮ ಚೆನ್ನಾಗಿರ್ಬೇಕು, ಕಂಟ್ರೋಲ್ ಆಫ್ ಬಾಡಿ ಅಂಡ್ ಮೈಂಡ್. ಇಷ್ಟೊತ್ತು ಅದೇ ಹೇಳ್ತಿದ್ದ ಅಲ್ವಾ? ಇದನ್ನ ಒಂದು ನಾಮದಲ್ಲಿ ನಾವು ನೋಡಿದ್ವಿ, ಧ್ಯಾನಗಮ್ಯ. ಧ್ಯಾನದಲ್ಲೇ ಆ ಅಮ್ಮನ ಸಗುಣ ಮತ್ತೆ ನಿರ್ಗುಣ ಅಮ್ಮನವರ ಸಾಕ್ಷಾತ್ಕಾರ. ಇಲ್ಲಿ ನಿರ್ಗುಣ ಅಂದ್ರೆ ಬ್ರಹ್ಮನ್ ಅಂತ ಅರ್ಥ ಅಲ್ಲ, ನಿರ್ಗುಣ ಅಂದ್ರೆ ಮಂತ್ರ ಅಂತ ಅರ್ಥ. ಈ ಉಪಾಸನಾ ಶಾಸ್ತ್ರದಲ್ಲಿ ನೋಡ್ಬೇಕಂದ್ರೆ ಸಗುಣ ಮತ್ತೆ ನಿರ್ಗುಣ ಅಮ್ಮನವರನ್ನ ಧ್ಯಾನದಿಂದಲೇ ಸಿದ್ಧಿ ಮಾಡ್ಕೊಳಕ್ ಸಾಧ್ಯ. ಅದು ಲಲಿತಾ ತ್ರಿಶತಿಯಲ್ಲಿ 2 ನಾಮ ಹೇಳಿದೆ. ಜ್ಞಾಪಕ ಇದೆಯಾ? ಮರ್ತಿರ್ತೀರಾ? ಜ್ಞಾಪಿಸ್ತೀನಿ. ಕಕಾರ ರೂಪಾಯೇ ನಮಃ, ಮತ್ತೆ ಇನ್ನೊಂದು ಏಕಾನಂದ ಚಿದಾಕೃತಯೇ ನಮಃ. ನೆನ್ನೆ ಹೇಳಿದೆ, ಮತ್ತೆ ಅವತ್ತು ಹೇಳಿದೆ. ಈ ಎರಡನ್ನು ಯೋಗಿಗಳಿಗೆ ಸಿದ್ಧಿ ಆಗಿರತ್ತಂತೆ. ಅದಕ್ಕೆ ಧ್ಯಾನಗಮ್ಯ. ಅಪರಿಚ್ಛೇದ್ಯ. ಅಪರಿಚ್ಛೇದ್ಯನು ಮತ್ತೆ ಅಮೇಯ ಎರಡು ಒಂದೇ. ಪರಿಚ್ಛೇದ್ಯ ಅಂದ್ರೆ ಲಿಮಿಟೆಡ್, ಅಪರಿಚ್ಛೇದ್ಯ ಅಂದ್ರೆ ಲಿಮಿಟ್ಲೆಸ್. ಅಂದ್ರೆ ಚೈತನ್ಯ ಸ್ವರೂಪ, ಆತ್ಮಸ್ವರೂಪ. ಅಂದ್ರೆ ಚೆನ್ನಾಗಿ ಧ್ಯಾನವನ್ನು ಸಿದ್ಧಿ ಆದ್ರೆ ಏನಾಗುತ್ತೆ ಹೇಳಿದ್ನಲ್ಲ, ಲಿಮಿಟ್ಲೆಸ್ ಮೈಂಡ್, ವಿಶಾಲ ಆಗತ್ತೆ. ಅಕಾಮಡೇಷನ್ ಅದಲ್ಲ, ಟೋಟಲ್ ಅಕಾಮಡೇಷನ್ ಅಲ್ಲ, ಮನ್ಸ್. ಆಯ್ತಾ? ಆಮೇಲೆ ಜ್ಞಾನದ ವಾಟ್ ವಿಲ್ ಶಿ ಗಿವ್? ಶಿ ಗಿವ್ಸ್, ನೋಡಿ ವೆರಿ ಇಂಪಾರ್ಟೆಂಟ್. ಸತತವಾಗಿ ಚೆನ್ನಾಗಿ ಧ್ಯಾನ ಮಾಡಿದ್ರೆ ನಮಗ್ ಸಿದ್ಧಿ ಅಮ್ಮನವ್ರು ಏನ್ ಕೊಡ್ತಾರೆ? ಜ್ಞಾನವನ್ನು ಕೊಡ್ತಾರೆ. ಸೊ ಮೆಡಿಟೇಷನ್ ಅಲೋನ್ ಇಸ್ ನಾಟ್ ದಿ ಎಂಡ್. ವೆರಿ ಕೇರ್ಫುಲ್. ಲಲಿತಾ ಸಹಸ್ರನಾಮ ಹೇಳ್ತಾ ಇದೆ, ಒನ್ ಹ್ಯಾಸ್ ಟು ಕಮ್ ಟು ಜ್ಞಾನ ಯೋಗ. ಅಹಂ ಬ್ರಹ್ಮಾಸ್ಮಿ ಎನ್ನುವ ವೇದಾಂತ ಶ್ರವಣ ಮನನ ನಿಧಿಧ್ಯಾಸನಕ್ಕೆ ಬರಬೇಕು. ಯಾವಾಗ ಹಾಕಿದ್ದಾರೆ ನಾಮ? ಅದನ್ನ
ವಾಗಧೀಶ್ವರಿ ಧ್ಯಾನಗಮ್ಯ ಪರಿಚ್ಛೇದ್ಯ ಜ್ಞಾನದ ಜ್ಞಾನ ವಿಗ್ರಹ. ಈ ಅಖಂಡವಾದ ತತ್ವವನ್ನು ತಿಳಿಯೋದು ಹೇಗೆ? ಚಿತ್ತಶುದ್ಧಿ ಚಿತ್ತ ಏಕಾಗ್ರತೆ ಧ್ಯಾನದಿಂದ ಮಾಡಿ, ಮ್ಯೂಟ್ ಮಾಡಿ ಪ್ಲೀಸ್, ಧ್ಯಾನದಿಂದ ಮಾಡಿ ಜ್ಞಾನದ ಜ್ಞಾನ ವಿಗ್ರಹ. ಅಮ್ಮನವರೇ ಜ್ಞಾನ ಸ್ವರೂಪಿಣಿ ಆಗಿರೋದ್ರಿಂದ ಶಿ ಕ್ಯಾನ್ ಗಿವ್ ಓನ್ಲಿ ದಟ್. ಇವಾಗ ಸೂರ್ಯನ ಕಾಂತಿ ಹೇಗೆ ಕೊಡ್ತಾನೆ? ಸೂರ್ಯ ಅವನಲ್ಲಿ ಇರೋದ್ರಿಂದ ತಾನೇ ಕೊಡಕ್ ಸಾಧ್ಯ. ಡಿಪಾರ್ಟ್ಮೆಂಟ್ ಸ್ಟೋರ್ ಹೋಗಿ ತರಕಾಗಲ್ವಲ್ಲ ಸೂರ್ಯ, ಸ್ವಲ್ಪ ಕಾಂತಿ ಕೊಡು ಹಾಗೆ ಅಂತ. ನನ್ನಲ್ಲಿ ಏನಿದೆಯೋ ಅದು ಕೊಡೋದು. ಸೊ ಬ್ರಹ್ಮವಿದ್ಯಾ ಉಪನಿಷತ್ ವಿದ್ಯಾ ಅಮ್ಮನವ್ರು ಕೊಡಬೇಕು ಅಂದ್ರೆ ಪ್ರೀ ರಿಕ್ವಿಸಿಟ್ ಏನು? ಚೆನ್ನಾಗಿ ಧ್ಯಾನ ಮಾಡಿರ್ಬೇಕು, ಶಮ ದಮ ಕಂಟ್ರೋಲ್ ಇರಬೇಕು, ಸಾತ್ವಿಕ ವೃತ್ತಿ ಇರಬೇಕು, ಅವಾಗ ಜ್ಞಾನ ಸಿಗುತ್ತೆ. ಜ್ಞಾನ ವಿಗ್ರಹ. ಸರಿ, ಇಲ್ಲಿ ನಿಲ್ಲಿಸ್ತೇನೆ. ಮುಂದಿನ ಕ್ಲಾಸಲ್ಲಿ ನೋಡೋಣ, ಮುಂದಿನ ಭಾನುವಾರ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.